ಅಂಬುರುಹದೊಳನೇದ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸುದಿರಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದ ಮುಜಾಸನ ವಾಣಿಯರಾಗ ಪಾದಾಂಬುಜಕ್ಕೆ ಪೊಡ ಮಡುದ ವರ್ಣಿಪೆ ನೀ ಕಥಾಮೃತವ ತನುಜ ಕೇಳೆನ್ನ ಮಾತ ಓ ಕೇಳೆನ್ನ ಮಾತ ಯಾತ ತಿರಿತೋನಿ ಭ್ರಮೆಗೋಳಾಗಿಯ ವ್ಯರ್ಥ ಮನದಿದ ಜನಕ್ಕೆ ತಿಳುಕುತ್ತ ಮನದಿದ ಜನಕ್ಕೆ ತಿಳುಕುತ್ತ ಹೊರವರಿತ ಜವರಿಸದೆ ಬೀಡ ಜನುತ ಧನುಜ ಕೇಳನ್ನ ಮಾತ ಯಪಟಿನಿ ತೂನಿ ಭ್ರಮೆಗೋಳಗಾಗಿಗೆ ವ್ಯಕ್ತ ಇಂದಾನಂದರಿ ಪುರಜನ ತಿಂತಿಣಿ ನಲಿಯಲು ಸಕನ್ ಸುಕನ್ನಿ ವಯ್ಯನ್ನಿ ಪುರದ ಸಂತಸವಾದು ಸ್ತ್ರೀ ರೂಪವನ ವಿಲಾಸದುಯೋಳ್ ಆಗಮಿಸಿ ಮಣಿದು ವಿನಯದಿ ಪದಗೆ ಎರಗಿ ಇಳಮ್ಮ ನುಡಿದಳು ಜನಪಾಲಕನನುಗಿ ಪದಕ್ಕೆ ನುಡಿದಳು ಜನಪಾಲಕನನು ನುಡಿದಳು ಜನಪಾಲಕನ ಅನುಗಿ ಜನಕನಿಗೆ ಕೀಳೆಯೇ ಮನದ ಅಭಿಲಾಷಿತನು ಜನಕನಿಗೆ ಕೀಳೆಯೇ ಮನದ ಅಭಿಲಾಷಿತವನು ಸನ್ನಿಧಿಯನಿ ಭಿನ್ನಗ ಗೈಯುವೆ
ತಗಿ ನುಡಿದಳು ಜನಪಾಲಕ ನನುಗಿ ಜನಕನಿ ಕೇಳಿ ಮನದ ವಿಲಾಸಿತವಳು ತನ್ನಿದೆಯಲಿ ಭಿನ್ನಯಾಗಯುವೆ ವಿನಯದಿ ಪದಕ್ಕೆ ಎರಗಿ ವಿನಯದಿ ಪದಕ್ಕೆ ಓ ಸವದಲ್ಲಿ ನಗರವೇ ಆನಂದದಲ್ಲಿ ಇಂದ್ರೋತ್ಸವದಲ್ಲಿ ನಗರವಿ ಸಾಂದ್ರಾನಂದದಲ್ಲಿ ನಗರವಿ ಸಾಂದ್ರಾನಂದದಲ್ಲಿ ಇಂದಿರಿ ತಗಿಯಲ ಬೃಂದ ತೋಟಲಿ ನಲವಿಂದ ನದಿ ತಟ ಕೈಗೊಬ್ಬ ಬಯಕೆ ನಗರವೇ ಸಾಂದ್ರಾನಂದದಲ್ಲಿ ಪದ್ಮನು ಸರ್ ನಮಸ್ತೆ. ನಮಸ್ತೆ. ತಾವು ಕಳೆದ 50 ವರ್ಷಗಳಿಂದ ಸರಿ ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಹೌದು. ಮೇಲೇರಿ ಬಂದು ಸದ್ಯ ಬಣ್ಣದ ವೇಷಧಾರಿಯಾಗಿ ಒಳ್ಳೆಯ ಒಂದು ಹೆಸರನ್ನು ಗಳಿಸಿಕೊಂಡವರು. ಹೌದು. ಈ ಪರಂಪರಾಗತವಾಗಿ ಬಣ್ಣದ ವೇಷಧಾರಿಗಳಲ್ಲಿ ನಿಮ್ಮ ಹೆಸರು ಕೂಡ ಏನು ಗಣನೆಗೆ ಬರ್ತದೆ. ಹೌದು. ಒಟ್ಟು 50 ವರ್ಷಗಳ ಯಕ್ಷಗಾನದ ಏನು ಕಲಾ ಸೇವೆ ನಿಮ್ಮದು. ಹೌದೌದು. ಈ 50 ವರ್ಷಗಳ ಅನುಭವವನ್ನು ಆಧಾರವಾಗಿಟ್ಟುಕೊಂಡು ತೆಂಗುತಿಟ್ಟು ಯಕ್ಷಗಾನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಲಂಕುಷವಾಗಿ ವಿಚಾರ ವಿಮರ್ಶೆ ಮಾಡುವಂತಹ ಒಂದು ದೃಷ್ಟಿಕೋನದಿಂದ ಈ ಚಿಕ್ಕ ಸಂವಾದ ಕಾರ್ಯಕ್ರಮ. ಹೌದೌದು. ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ಯಕ್ಷಗಾನ ಕ್ಷೇತ್ರ ಅಂತ ಹೇಳಿದರೆ ಹಾಂ, ನಾನು 5ನೇ ಕ್ಲಾಸ್ವರೆಗೆ ಓದಿ ಶಾಲೆ ಬಿಡುವಂಥ ಪರಿಸ್ಥಿತಿ ಆಯಿತು. ಆಗ ಬಿಡುವಾಗ 1-2-3 ಆಟಗಳನ್ನೆಲ್ಲ ನೋಡಿದೆ. ನೋಡಿ ಅಲ್ಲಿ ಕುಣಿಯುವುದನ್ನು ಎಲ್ಲ ಅಚ್ಚುಮೆಚ್ಚಿಗೆ ಆಯಿತು ನನಗೆ. ಬಂದು ಮನೆಯಲ್ಲಿ ಕೂಡ ಹಾಗೆ ನಾನು ಕುಣಿಯುವುದು, ಗುರುಗಳು ಇರಲಿಲ್ಲ, ನನ್ನಷ್ಟಕ್ಕೆ ಕುಣಿದು ಹೀಗೆಲ್ಲ ಒಂದು ಯಕ್ಷಗಾನವನ್ನೇ ನೋಡಬೇಕು ಅಂತ ಆಯಿತು. ಮತ್ತು ಕಡೆಗೆ ಯಕ್ಷಗಾನಕ್ಕೆ ಸೇರಬೇಕು, ವೇಷಧಾರಿ ಆಗಬೇಕು ಅಂತ ಆಯಿತು. ಕೊನೆಗೆ ಹಾಗೆ ನಾನು ಮಿತ್ತನಡ್ಕ ರಾಮಕೃಷ್ಣ ಕಮ್ತಿ ಅಂತಿದ್ದರು ಧರ್ಮಾಶ್ರಮ ಮಠದಲ್ಲಿ, ಅವರ ಮನೆಗೆ ಹೋಗಿ 1 6 ತಿಂಗಳು ಮಳೆಗಾಲದಲ್ಲಿ
ಯಕ್ಷಗಾನ ನಾಟ್ಯ ಅಭ್ಯಾಸ ಮಾಡಿದೆ ಅವರ ಮನೆಯಲ್ಲಿ ಅವರ ಮನೆಯಲ್ಲಿ. ಆಗ ಕೇಂದ್ರಗಳು ಎಲ್ಲಿಯೂ ಇರಲಿಲ್ಲ. ಮನೆಯಲ್ಲಿ ವೇಷಧಾರಿಗಳ ಮನೆಗೆ ಹೋಗಿ ನಾಟ್ಯ ಕಲಿಯುತ್ತಿದ್ದದ್ದು. ಹಾಗೆ ನಾವು ಒಂದು 4-5 ಮಕ್ಕಳು ಹೋಗಿ ಅಲ್ಲಿ ಸೇರಿ ನಾಟ್ಯ ಅಭ್ಯಾಸ ಮಾಡಿ ಕೊನೆಗೆ ಅದರಲ್ಲಿ ನನ್ನನ್ನು ಧರ್ಮಸ್ಥಳ ಮೇಳಕ್ಕೆ ಅವರೇ ಕರ್ಕೊಂಡು ಹೋದರು. ಹೋದ ವರ್ಷವೇ ನನಗೆ ಬಾಲಗೋಪಾಲರು ಮಾಡುವ ವೇಷ ಸಿಕ್ಕಿತು. 3 ವರ್ಷ ಗೋಪಾಲರ ವೇಷದಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಇದ್ದೆ. ಕೊನೆಗೆ ಮೇಳ ಅದು ಕುರಿಯ ವಿಠಲ ಶಾಸ್ತ್ರಿ ಅವರಿಗೆ ಇದ್ದದ್ದು. ಅದು ಹೋಗಿ ದೇವಸ್ಥಾನದ ಲೆಕ್ಕಕ್ಕೆ ಮೇಳ ಆಯಿತು, ಸ್ವಂತ ರತ್ನವ್ರ ಮೇಗಡೆ ಇರುವಾಗ. ಆ ವರ್ಷ ಲಕ್ಷದೀಪಕ್ಕೆ ಮೇಳ ಹೊರಡುವಾಗ ನಾನು ಮೊದಲೇ ಹೋಗಿ ಅಲ್ಲಿ ಮಾತಾಡಲಿಲ್ಲ. ಮೇಳ ಚೇಂಜ್ ಅದು ಗೊತ್ತಾಗಲಿಲ್ಲ ನನಗೆ. ಹಾಗೆ ಅನಿವಾರ್ಯ ಧರ್ಮಸ್ಥಳ ಮೇಳ ಬಿಟ್ಟು ಬಾಲಸುಬ್ರಹ್ಮಣ್ಯ ಮೇಳ, ಬಳ್ಳಂಬೆಟ್ಟು ಶ್ರೀರಪ್ಪ ಭಂಡಾರ್ಯರ ಮೇಳಕ್ಕೆ ಸೇರಿ ಅದರಲ್ಲಿ ಒಂದು 5-6 ವರ್ಷ ತಿರುಗಾಟ ಮಾಡಿದೆ. ಆಗ ಅಲ್ಲಿ ಸಾಮಾನ್ಯ ಎಲ್ಲ ವೇಷ ಮಾಡುವ ಅಭ್ಯಾಸ ಆಯಿತು. ಅದು ಹೇಗೆ ಎಲ್ಲ ವೇಷ ಮಾಡುವ ಎಲ್ಲ ವೇಷ ಅಂತ ಹೇಳಿದ್ರೆ ಆಗ ನಾವು ಸ್ವಲ್ಪ ಮಕ್ಕಳು, ಸಣ್ಣ ಪ್ರಾಯ. ನನಗೆ ಒಂದು 18, 19, 20 ವರ್ಷ ಪ್ರಾಯದಲ್ಲಿ, ಯೌವನ ಪ್ರಾಯದಲ್ಲಿ ಸಂಬಳ ಎಲ್ಲ ಸ್ವಲ್ಪ ಕಡಿಮೆ ಕೊಡ್ತಿದ್ದದ್ದು ಅವರು. ವೇಷ 4-5 ಬೆಳಿಗ್ಗೆವರೆಗೆ ಕಟ್ಟಬೇಕು. ಒಂದು ಬಿಟ್ಟು ಪುಂಡು ವೇಷ, ಪಕ್ಕಡಿ ವೇಷ, ಕಿರೀಟ ವೇಷ, ಸಿರಿವೇಷವು, ಬಣ್ಣದ ಎಲ್ಲ ವೇಷ ಮಾಡ್ಲಿಕ್ಕೆ ಅವಕಾಶ ಆಯಿತು. ನಮಗೆ ಸಂಬಳದ ಪ್ರಶ್ನೆ ಇರಲಿಲ್ಲ ಆಗ. ಮನೆಗೆ ಕೊಡಬೇಕು ಅಂತ ಏನಿರಲಿಲ್ಲ, ಮದುವೆನಾಗಲಿಲ್ಲ, ಮನೆಯವರು ಅವರಷ್ಟಕ್ಕೆ ನೋಡ್ತಿದ್ರು. ಹಾಗೆ ಅದರಲ್ಲಿ ಅಭ್ಯಾಸ ಆಗಿ ಕೊನೆಗೆ ಮತ್ತೆ ವೇಣೂರು ವೇಣೂರು ಮೇಳ ಅಂತ ಇತ್ತು, ನಾಗಗಣಪತಿ ಯಕ್ಷಗಾನ ಮೇಳವಿದೆ. ಅದರಲ್ಲಿ ಒಂದು 3 ವರ್ಷ ಇದ್ದೆ. ಕಿರೀಟ ವೇಷಧಾರಿಯಾಗಿ ಅದರಲ್ಲಿದ್ದೆ. ಕೊನೆಗೆ 1 ವರ್ಷ ಇಡೆಯಲ್ಲಿ ಮೂಲ್ಕಿ ಮೇಳದಲ್ಲಿ ಇದ್ದೆ. ಅದು ಬಿಟ್ಟು ಮಡಿಕೇರಿ ಚೌಡೇಶ್ವರಿ ಮೇಳ ಅಂತ ಇತ್ತು, ಅದರಲ್ಲಿದ್ದೆ. ಅದು ಬಿಟ್ಟು ಎಲ್ಲ ಮದುವೆ ಆಗಿ ಸ್ವಲ್ಪ ಸಮಯ ಮೇಳ ಬಿಟ್ಟಿದ್ದೆ. ಅಂದ್ರೆ ಯಾವುದೇ ಮೇಳಕ್ಕೆ ಹೋಗಿಲ್ಲ, ಹವ್ಯಾಸಿ ಆಗಿ ಕರ್ದಲ್ಲಿಗೆ ಹೋಗಿ ಮನೆಯಲ್ಲಿದ್ದೆ. ಮನೆ ಕೆಲಸ ನೋಡಿಕೊಂಡು ಬೇರೆ ಕರ್ದಲ್ಲಿಗೆ ಯಾವಾಗಲಲ್ಲ ಎಡೆಯಲ್ಲಿ ಆಟ ಇರುವಾಗ ಕರ್ಕೊಂಡಿದ್ರು ಹೋಗ್ತಾ ಇದ್ದೆ. ಪುನಃ ಬಿಡಾದೆ ಈಗ ಕಟೀಲಿಗೆ ಸೇರಿ 32 ವರ್ಷ ತಿರುಗಾಟ ಆಯಿತು. ಬಣ್ಣದ ವೇಷ, ಅದರಲ್ಲಿ ಬಣ್ಣದ ವೇಷ ಸಿಕ್ಕಿತ್ತು ನನಗೆ ಕಟೀಲಿಗೆ ಸೇರಿದ ಮೇಲೆ. ಶುರುವಿಗೆ 3ನೇ ಬಣ್ಣದ ವೇಷ ಮಾಡಿಕೊಂಡಿದ್ದೆ. ದೇವಿ ಮಾತಿನಲ್ಲಿ ನಿಶುಂಭ ಮಾಡಿಕೊಂಡಿದ್ದೆ. ಅಂತೂ ಬೇರೆ ಬೇರೆ ವೇಷ ಸಿಗ್ತಿತ್ತು. ಕೇಸರ್ ತಟ್ಟಿ ವೇಷ, ಭೀಮನ ಕಿರೀಟದ ವೇಷ, ಕೆಲವು ವೇಷ ಎಲ್ಲ ಮಾಡ್ತಿದ್ದೆ. ಮಹಿಷಾಸುರ ಮಾಡಿದ್ದೀರಾ ನೀವು? ಮಹಿಷಾಸುರನ್ನು ಮೇಳದಲ್ಲಿ ಮಾಡಿದ್ದೇನೆ. ಹೌದು, ಕಟೀಲ್ ಮೇಳದಲ್ಲಿ ಒಂದು ಮಹಿಷಾಸುರ ಮಾಡಿದ್ದೇನೆ. ಹೌದು. ಮತ್ತೆ ಮಹಿಷಾಸುರ ಜಾಗೆಗೆ ಜನ ಇದ್ರು, ನನಗೆ ಶುಂಭ ಕೊಟ್ಟರು ಕೊನೆಗೆ. ಹಾಗೆ ಶುಂಭನೆ ಮಾಡ್ತಾ ಇದ್ದೆ ನಾನು. ಈಗ ಯಕ್ಷಗಾನವನ್ನು ನೀವು ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ಬೇರೆ ಯಾವ ಕ್ಷೇತ್ರದಲ್ಲಿ ನೀವು ತೊಡಗಿಕೊಳ್ತಿದ್ರಿ ಉದ್ಯೋಗವನ್ನಾಗಿ? ಯಕ್ಷಗಾನ ಬಿಟ್ರೆ ನನಗೆ ವಿದ್ಯಾಭ್ಯಾಸ ಕಡಿಮೆ ಅಲ್ವಾ, ಆದ ಕಾರಣ ನಾನು ಕೃಷಿಯನ್ನೇ ಅನುಸರಿಸಿ ಹೋಗ್ಬೇಕು. ಅಂದ್ರೆ ನೀವು ಯಕ್ಷಗಾನಕ್ಕೆ ಬಂದದ್ದು ಬಡತನ ಗಿಡತನ ಅಂತ ಕಾರಣದಿಂದ ಏನಲ್ಲ, ಕೇವಲ ಆಸಕ್ತಿಯಿಂದ ಮಾತ್ರ. ಕೇವಲ ಯಕ್ಷಗಾನಕ್ಕೆ ಸೇರ್ಬೇಕು. ಮನೆಯವರು ಕೂಡ ನನ್ನನ್ನು ಆಗ ಬೇಡ ಹೋಗುದು ಅಂತ ಹೇಳಿದ್ದಾರೆ. ಅಂದ್ರೆ ನಾನು ಯಾಕೆ ಕೇಳಿದ್ದಂತಂದ್ರೆ ಆಗ ನೀವೇ ಹೇಳಿದ್ರಿ ಮನೆಗೇನು ಕೊಡ್ಬೇಕಾಗಿರ್ಲಿಲ್ಲ, ಅದಿರ್ಲಿಲ್ಲ ಇದಿರ್ಲಿಲ್ಲ ಅಂತ ಹೇಳಿ. ಅಂದ್ರೆ ಯಾವ ಒಂದು ಕೇವಲ ಯಕ್ಷಗಾನದ ಮೇಲಿನ ಒಂದು ಆಸಕ್ತಿಗೆ ಮಾತ್ರ ನೀವು ಯಕ್ಷಗಾನಕ್ಕೆ ಯಕ್ಷಗಾನದ ನನಗೆ ಒಂದು ಇಂಟ್ರೆಸ್ಟ್. ನಾನು ಕೂಡ ಹಾಗೆ ವೇಷ ಕಟ್ಟಬೇಕು, ಕುಣಿಬೇಕು, ವೇಷಧಾರಿ ಆಗ್ಬೇಕು ಅಂತ ಹೇಳುವಂಥದ್ದು. ಅಂದ್ರೆ ಕಲಾವಿದನಾಗಬೇಕು ಎನ್ನುವ ಕಾರಣಕ್ಕೆ ನೀವು ಯಕ್ಷಗಾನವನ್ನು ಕಲ್ತವ್ರು, ಬೇರೆ ಉದ್ದೇಶ ದೃಷ್ಟಿ. ಆಗ ಸಂಪಾದನೆ ಏನೂ ಇರಲಿಲ್ಲ, ಅದೇನು ಇರಲಿಲ್ಲ, ಸಂಪಾದನೆ ಏನೂ ಇರಲಿಲ್ಲ ಆಗ. ಹೌದು. ಈಗ ನೋಡಿ, ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವಂತಹ ಇಂದಿನ ಯುವಕರಿಗೆ ನೀವು ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಯಾವ ಮನೋಧರ್ಮದಿಂದ ಅವರು ಯಕ್ಷಗಾನ ಕ್ಷೇತ್ರಕ್ಕೆ ಬಂದ್ರೆ ಅವರಿಗೂ ಒಳ್ಳೇದಾಗಬೇಕು, ಯಕ್ಷಗಾನ ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು. ಇದರ ಬಗ್ಗೆ ನಿಮ್ಮ ಒಂದು ಸಲಹೆ ಏನು? ಈಗಿನ ಯುವಕರು ಅಂದ್ರೆ ಕಲಿಯುತ್ತಾರೆ, ಸ್ವಲ್ಪ ನನ್ನಲ್ಲೇ ಕಲಿತವರು ಕೆಲವು ಯುವಕರು ಇದ್ದಾರೆ, ಹವ್ಯಾಸಿಗಳಾಗಿದ್ದಾರೆ. ಸ್ವಲ್ಪ ಸಮಯ ಕಲಿಯುತ್ತಾರೆ, ಮತ್ತೆ ಅವರಿಗೆ ಬೇರೆ ಬೇರೆ ಬಿಸಿನೆಸ್ಗಳು ಇರ್ತದೆ, ಹಾಗೆ ಬೇರೆ ಬೇರೆ ಬಿಟ್ಟು ಹೋಗ್ತಾರೆ. ಪೂರ್ತಿ ಮಾಡುವುದಿಲ್ಲ ಅವರು. ಕಲೆಯ ಮೇಲೆ ಪ್ರೀತಿ ಗೌರವ ಉಂಟು, ಇಲ್ಲದಲ್ಲ, ಆದ್ರೆ ಅದನ್ನು ಕೊನೆ ಮುಟ್ಟಿಸುವುದಿಲ್ಲ ಅವರು, ಅರ್ಧದಲ್ಲಿ ಕೈ ಬಿಡ್ತಾರೆ. ಅಂದ್ರೆ ತಾಳ್ಮೆ ಬೇಕಲ್ಲ, ತಾಳ್ಮೆ ಇರುವುದಿಲ್ಲ. ಅಂದ್ರೆ ಒಬ್ಬ ಒಳ್ಳೆಯ ಕಲಾವಿದ ಆಗ್ಬೇಕು ಅಂತಂದ್ರೆ ಅವನಿಗೆ ತಾಳ್ಮೆ ಬೇಕು. ತಾಳ್ಮೆ ಬೇಕು, ತುಂಬಾ
ಕಷ್ಟ ಉಂಟು. ಸಹನೆ ತಾಳ್ಮೆ ತುಂಬಾ ಬೇಕು. ಯಾಕೆ ಅದು ತಾಳ್ಮೆ ಯಾಕೆ ಬೇಕು? ತಾಳ್ಮೆ ಅಂತ ಹೇಳಿದ್ರೆ ನೋಡಿ, ಈ ಬಣ್ಣದ ವೇಷಕ್ಕೆ ಕೂತು ಚಿಟ್ಟಿ ಇಡುವುದು ಅಂತ ಹೇಳಿದ್ರೆ, ಈಗ ನಾನು ದೇವಿ ಮಾತ್ಮೆಯಲ್ಲಿ ಆದ್ರೆ 11:30 ಗಂಟೆಗೆ ಮಧುಕರ ಇಟ್ಟ ಹೊರಡುವಾಗ ನಾನು ಹೇಳ್ತೇನೆ, ಅಲ್ಲಿಂದ 3 ಗಂಟೆಗೆ ಶುಂಭ ಹೊರಡುದು. ಕರೆಕ್ಟ್. ಅಲ್ಲಿವರೆಗೆ ಕೂತು ಚಿಟ್ಟಿಡ್ಬೇಕಲ್ಲ. ಕೆಲವರು ಸ್ವಲ್ಪ ಬೇಗ ಬೇಗ ಮಾಡುವವರು ಇದ್ದಾರೆ. ಹಾಗೆ ಅಂತ ಈಗ ಪೀಟಿಗೆ ಬೆನ್ನಿಗೆ ಒಂದು ಬಣ್ಣ ಹೋಗ್ಬೇಕಂತ ಹೇಳಿದ್ರೆ ಅದು ಹೋಗ್ತೇನೆ ನಾನು. ಅಂದ್ರೆ ಸ್ವಲ್ಪ ಸ್ವಲ್ಪ ಚಿಟ್ಟಿ ಇಟ್ಟು. ಕರೆಕ್ಟ್. ದೇವಿ ಮಾತ್ಮೆ ತುಂಬಾ ಅದು ಒಂದು ರಾಜ ಬಣ್ಣ, ಒಂದು ಕ್ರಮ ಪ್ರಕಾರ ಆಗಿ ಹೋಗುದು. ಅಷ್ಟು ಹೊತ್ತು ಬೇಕಾಗ್ತದೆ. ಅದು ಅದಕ್ಕೆ ಬೇಕಾಗಿ ತಾಳ್ಮೆ ಬೇಕು ಅಂತ ಹೇಳುದು. ಇನ್ನೊಬ್ಬ ಏನು ಕೆಲವು ಕೂಟದಲ್ಲಿ ಎಲ್ಲ ಉಂಟು ನೋಡಿ, ಹಾಗೆ ಅದ ಇನ್ನೊಬ್ಬನ ಇದಕ್ಕೆ ನಾವು ಕಿವಿ ಕೊಡಬಾರ್ದು. ಕರೆಕ್ಟ್. ನಮ್ಮ ಕೆಲಸ ನಾವು ಮಾಡಬೇಕು. ಅದಕ್ಕೆ ತಾಳ್ಮೆ ಬೇಕು ಅಂತ ಹೇಳುದು. ಈಗಿನ ಯುವಕರಿಗೆ ಕೆಲವು ತಾಳ್ಮೆ ಬರುವುದಿಲ್ಲ. ಅಂದ್ರೆ ತಾಳ್ಮೆ ಇದ್ದು ನಾವು ಇನ್ನೊಬ್ಬರ ಯಾವುದೇ ಮಾತಿಗೆ ಗಮನ ಕೊಡದೆ ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ಹೋದ್ರೆ ನಮಗೂ ಒಳ್ಳೇದು, ಯಕ್ಷಗಾನಕ್ಕೂ ಒಳ್ಳೇದು. ಹೌದೌದು. ಅದು ಕೇವಲ ಯಕ್ಷಗಾನ ಅಂತಲ್ಲ, ಯಾವ ಕ್ಷೇತ್ರಕ್ಕಾದ್ರೂ ಅದು ಬೇಕಾದ್ದೇ ಬಿಡಿ. ಹೌದೌದು. ಈ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂತ ನಾವು ಏನು ಹೇಳ್ತೇವೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಅದು ಏನದು? ಯಕ್ಷಗಾನದ ಪರಂಪರೆ ಅಂದ್ರೆ ಎಂತದು, ಸಂಪ್ರದಾಯ ಅಂದ್ರೆ ಎಂತದು, ಶಾಸ್ತ್ರೀಯತೆ ಅಂದ್ರೆ ಎಂತದದು? ಯಕ್ಷಗಾನದ ಪರಂಪರೆ ಅಂತ ಹೇಳಿದ್ರೆ, ಈಗ ಮೊದಲನ ಕಾಲದಲ್ಲಿ ಎಲ್ಲ ಬಣ್ಣದರು ವಿದ್ಯಾಭ್ಯಾಸ ಕಲಿದ್ರು ಕೂಡ ಬಣ್ಣದ ಮಾಲಿಂಗ ಇಂಥವರೆಲ್ಲ ಅಷ್ಟೇ ಒಂದು ತಪಸ್ವಿಗಳಾಗಿ ಅದರ ದುಡಿದವರು. ಅದು ಪರಂಪರೆ ಅಂತ ಹೇಳುದು ಅದು ಯಕ್ಷಗಾನದ. ಅವರಿಗೆ ಮಾತುಗಾರಿಕೆಯಲ್ಲಿ ಇಲ್ಲ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಅಂದ್ರೆ ಅಷ್ಟು ವಿದ್ಯಾಭ್ಯಾಸ ಇರುವುದಿಲ್ಲ ಅವರಿಗೆ. ಕರೆಕ್ಟ್. ಬಣ್ಣದ ಬಗ್ಗೆ ನಾನು ಆಗ ಹೇಳಿದಾಗೆ ಬಹಳ ಶ್ರದ್ಧೆ ಶ್ರಮಪಟ್ಟು, ಮತ್ತೆ ರಂಗ ಪ್ರವೇಶ, ಹಾಗೆ ತೆರೆ ಕುಣಿತ, ತೆರಪರ್ಪಟು, ಇಂಥದ್ದೆಲ್ಲ ಇದು ಪರಂಪರೆ. ಅಂದ್ರೆ ನಮ್ಮ ಹಿಂದಿನವರು ಏನನ್ನು ಮಾಡಿ ಇಟ್ಟಿದ್ದಾರೆ ಅದನ್ನು ನಾವು ಪರಂಪರೆ ಅಂತ ಹೇಳುದು. ಇಂಥ ವೇಷಕ್ಕೆ ಇಂಥ ಬಣ್ಣ ಅಂತ ಒಂದು ನಿಘಂಟುಂಟು. ಕೆಲವು ಈಗ ನಾವೆಲ್ಲ ಒಬ್ಬ ಹಿರಿಯ ಕಲಾವಿದ ಬಣ್ಣ ಬರೆಯುವುದನ್ನು ನೋಡಿ ಭೀಮನಿಗೆ ಹೀಗೆ ಬಣ್ಣ ಕೊಡಬೇಕು, ಈ ಬಣ್ಣ ಆದ ಮೇಲೆ ಈ ಗೆರೆ ಕೊಡಬೇಕು, ಈ ನೋಡಿ ಕರೆಯುವುದು. ಮತ್ತೆ ಈಗ ಕೆಲವು ಪುಸ್ತಕ ಕೂಡ ಬಣ್ಣದ ರೇಖೆಗಳು ಪುಸ್ತಕ ಕೂಡ ಬಿಡುಗಡೆ ಆಗಿದೆ. ಮೊದಲೆಲ್ಲ ಪುಸ್ತಕ ಇರಲಿಲ್ಲ. ಸಣ್ಣ ಸಣ್ಣ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರ ಒಟ್ಟಿಗೆ ಸೇರಿ ನೋಡಿ ಕೇಳಿ ಅಭ್ಯಾಸ ಮಾಡಿಕೊಂಡು ಹೋಗುದು. ಅದು ಪರಂಪರೆ. ಹೌದು. ಸಂಪ್ರದಾಯ ಅಂದ್ರೆ ಅದೇ ಬಂತು. ಮತ್ತೆ ಯಕ್ಷಗಾನದ ಶಾಸ್ತ್ರೀಯತೆ ಅಂತಂದ್ರೆ ಎಂತದು? ಅದಕ್ಕೆ ಏನು ನಿಮ್ಮ ಒಂದು ಅಭಿಪ್ರಾಯ? ಅದರ ಒಂದು ಡೆಫಿನಿಷನ್ ಏನು ನಿಮ್ಮ ಅಭಿಪ್ರಾಯದಲ್ಲಿ? ಶಾಸ್ತ್ರೀಯತೆ ಅಂತ ಹೇಳಿದ್ರೆ ಅದೇ, ಅದು ಯಕ್ಷಗಾನಕ್ಕೆ ಅಂದ್ರೆ ಯಕ್ಷಗಾನದ್ದೇ ಒಂದು ಮಟ್ಟು ಅಂತ ಬೇರೆ ಉಂಟು. ಕರೆಕ್ಟ್. ಇಷ್ಟು ಹೊತ್ತಿಗೆ ಚೌಕಿಗೆ ಬರಬೇಕು, ಈ ಚೌಕಿಗೆ ಪೂಜೆ ಆಗುವಾಗಲ್ಲಿ ನಿಲ್ಬೇಕು, ಪುನಃ ಅವನ ಅಲ್ಲಿ ಭಾಗತರು ಮಾಡಿದಂಥ ಒಂದು ಲಿಸ್ಟ್ ಬರೆದು ಹಾಕ್ತಾರೆ. ಅದನ್ನು ನನ್ನ ಪ್ರಸಂಗದಲ್ಲಿ ಯಾವ ವೇಷ ಅದನ್ನು ನೋಡಿಕೊಳ್ಬೇಕು, ಇಷ್ಟು ಹೊತ್ತಿಗೆ ಬಂದು ಅಲ್ಲಿ ಕೂತುಕೊಳ್ಬೇಕು, ಮತ್ತೆ ಕ್ರಮ ಪ್ರಕಾರವಾಗಿ ವೇಷ ಟಾಸ್ ಕೊಟ್ಟು ಹೋಗೋದು ಬರುವುದು, ಅದೆಲ್ಲ ಒಂದು ಶಾಸ್ತ್ರೀಯತೆ ಬಣ್ಣದ್ದು. ಈ ಪುರಾಣೇತರ ಪ್ರಸಂಗಗಳು, ಕಾಲ್ಪನಿಕ, ಸಾಮಾಜಿಕ, ಆಮೇಲೆ ಐತಿಹಾಸಿಕ, ಈ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕ ಅಂತ ನೀವು ಹೇಳ್ತೀರಾ ಅಥವಾ ಮಾರಕ ಅಂತ ಹೇಳ್ತೀರಾ? ಇದು ನನಗೆ ಅಷ್ಟು ಒಂದು ಪೂರಕ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಪೂರಕ ಅಲ್ಲ? ಯಾಕೆ ಪೂರಕ ಅಲ್ಲ ಅಂತ ಹೇಳಿದ್ರೆ, ಇಂಥದ್ದೇ ಯಕ್ಷಗಾನ ಅದ ಒಂದು ಚಾಪು ಅಂತ ಉಂಟು. ಕರೆಕ್ಟ್. ಈಗ ಬಲಿಪ ಭಾಗತರು ಈಗ ಭಾಗತರು ಜಾನಪದ ಹಾಡು ಹೇಳಿದ್ರು ಕೂಡ ಅವರು ಪರಂಪರೆ ಬಿಟ್ಟು ಹೋಗುದಿಲ್ಲ. ಕರೆಕ್ಟ್. ಅದಕ್ಕೆ ಒಂದು ಯಕ್ಷಗಾನದ್ದೇ ಹಾಡು, ಯಕ್ಷಗಾನದ ಪರಂಪರೆ ಅಂತ ಇದ್ದೇ ಇರ್ತದೆ. ಕರೆಕ್ಟ್. ಅದನ್ನು ಬಿಟ್ಟು ಉಳಿತಾಯ ಆದ್ರೆ ಅದು ಯಕ್ಷಗಾನ ಅಂತ ಆಗುದಿಲ್ಲ ಅಲ್ಲ. ಜಾನಪದ ಶೈಲಿ ಪದ್ಯವೂ ಆಗ್ತದೆ, ಕುಣಿತವೂ ಆಗ್ತದೆ. ಈಗ ಚಾಲು ನಾಟ್ಯ ಕೆಲವೆಲ್ಲ ಮಾಡ್ತಾರೆ. ಹೌದು. ಆದ್ರೆ ಯಕ್ಷಗಾನದ ನಾಟ್ಯವನ್ನೇ ಮಾಡಿದ್ರೆ ಅದು ಉತ್ತಮ ಅಂತ ನನ್ನ. ಹೌದು ಹೌದು, ಅದನ್ನೇ ಯಕ್ಷಗಾನ ಅಂತ ಹೇಳುವುದು. ಬಾಕಿ ಈಗಿನ ಯುವಕರಿಗೆಲ್ಲ ಅವ ಹಾಗೆ ಕುಣಿತಾನೆ, ಹೀಗೆ ಮಾತಾಡ್ತಾನೆ ಅಂತ ಮನೋರಂಜನೆ ಆದ್ರೂ ಕೂಡ ಅದು ಯಕ್ಷಗಾನಕ್ಕೆ ಸೀಮಿತ ಅಲ್ಲ ಅಂತ ನಾನು. ಹೌದು, ಅಂದ್ರೆ ಅದನ್ನು ಯಕ್ಷಗಾನ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೌದು. ಈಗ ನೋಡಿ, ಒಡ್ಡೋಲಗ ಕ್ರಮಗಳು, ಆಮೇಲೆ ಪೂರ್ವರಂಗ, ಇದೆಲ್ಲ ಮಾಯವಾಗುತ್ತಾ ಇದೆ ಅಂತ ನಮ್ಗೆ ಕಾಣ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಜವಾಗಿ ಆದ್ರೂ ಹೌದೌದು. ಈಗ ಆಗ ನಾನು ಹೇಳಿದ ಹಾಗೆ ಕೆಲವೆಲ್ಲ ಒಡ್ಡೊಳಗಗಳನ್ನೆಲ್ಲ ಕೆಲವು ಪರಂಪರೆಗಳನ್ನೆಲ್ಲ ಬಿಡ್ತಾರೆ. ಈಗ ಕಾಲದ ಒಂದು ಇದು ಏನು ಮೊದಲು ಈಗ
10ವರೆಗೆ ಪ್ರಸಂಗ ಶುರುವಾದ್ರೆ 6 ಗಂಟೆ ಒಳಗೆ ಮೊದಲು ಆಟ ಮುಗಿಸ್ತಿದ್ರಲ್ವ. ತಾಯಂದ್ರೆ ಇದು ಮೈರಾಣ ಆದ್ರೂ ಮುಗೀತು, ದೊಡ್ಡ ಪ್ರಸಂಗ ರಾಮಾಯಣ ಆದ್ರೂ ಮುಗೀತಿದ್ರು. ಕರೆಕ್ಟ್. ಈಗ ಹಾಗಲ್ಲ, ಈಗ ಕೆಲವು ಸರ್ತಿ ಬೇಡ ಅಲ್ಲಿಗೆ ಕೂತ್ಕೊಳ್ಳಿ ಅಂತ ಭಗತರು ಹೇಳ್ತಾರೆ. ಯಾಕೆ ಒಡ್ಡೊಳಗೆ ಬೇಡ, ಸ್ವಲ್ಪ ಹೊತ್ತಾಯ್ತು ಇವತ್ತು ಅಂತ. ಹಾಗಾದ್ರೆ ನೋಡಿ ಪರಂಪರೆ ಬಿಟ್ಟು ಹೋಗ್ತದೆ ಅಲ್ಲಿ. ಕರೆಕ್ಟ್. ಒಂದು ನಿಜವಾಗಿದ್ರು ಒಂದು ಪ್ರಸಂಗದಲ್ಲಿ ಒಂದು ಬಣ್ಣಕ್ಕೆ ಒಂದು ತೆರೆ ಕ್ಲಾಸ್ ಕೊಡ್ಲೇಬೇಕು. ಬೇಕು. ಕರೆಕ್ಟ್. ಇವರು ಕೊಡದ ದಿವಸ ಉಂಟು, ಅದು ಅಟ್ಟಸ್ ಕೊಟ್ಟು ಅಲ್ಲಿಗೆ ಪ್ರವೇಶ ಮಾಡಿ ಹೊತ್ತಾಗಿ ಆಗ್ತದೆ ಅಂತ ಹೇಳುದು ಎಲ್ಲ ಇದು ಉಂಟು. ಹಾಗಾದ್ರೆ ಅದು ಪರಂಪರೆಗೆ ಸ್ವಲ್ಪ ಹೌದು. ಇದನ್ನು ಈ ಪರಂಪರೆ ಮಾಯ ಆಗುದು ಅಂತ ಹೇಳಿದ್ರೆ ಹಾಗೆ. ಹೌದು, ಅದು ಸರಿ. ಈಗ ಇದನ್ನು ಈ ಒಡ್ಡೋಲ ಕ್ರಮ ಆಗ್ಲಿ ಪೂರ್ವರಂಗ ಇದನ್ನೆಲ್ಲ ಉಳಿಸಿಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಉಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಅವಳು ಭಾಗವತರು ಹೇಳಿದ್ರು ಕೂಡ ನಾವು ವೇಷಧಾರಿ ಆದವ ಅದನ್ನು ಬಿಟ್ಟು ಕೊಡಬಾರ್ದು. ನನ್ನ ವೇಷಕ್ಕೆ ಬೇಕೇ ತೆರೆಗುಂಟ ಬೇಕೇ ಬೇಕು ಅಂತ ಹೇಳ್ಬೇಕು. ಈಗ ಮೊದಲನವರು ಹೇಳ್ತಿದ್ರು, ಮಾಲಿಂಗಜ್ಜ ಅಂತವರೆಲ್ಲ ಹೇಳ್ತಿದ್ರು, ಬಣ್ಣದ ವೇಷಕ್ಕೆ ತೆರೆ ಕ್ಲಾಸ್ ಬೇಕಿಲ್ಲ ಅಂದ್ರೆ ನನ್ನ ವೇಷವೇ ಹೋಗುದಿಲ್ಲ, ಗೊತ್ತಾದ್ರೆ ಆಗ್ಲಿ ಅಂತ. ಅದು ಅವನ ಕೈಯಲ್ಲಿ ಇರೋದು, ಕಡ್ಡಾಯ ಮಾಡ್ಬೇಕು. ಕರೆಕ್ಟ್. ಹೌದು, ಕಡ್ಡಾಯ ಮಾಡ್ಬೇಕು. ಈಗ ನೀವು ನಿಮ್ಮ ಒಂದು ಅನುಭವದಲ್ಲಿ ಆ ರೀತಿ ಕಡ್ಡಾಯ ಮಾಡಿ ನಾನು ಮಾಡಿದ್ದು ಒಂದು ದಿವಸ ನಮ್ಮ ದನಿಗಳೇ ನೋಡಿ ಹೇಳಿದ್ದಾರೆ ಬಂದು, ಅವು ತಾನೇ ತೆರೆ ಗೊಬ್ಬುಜರನ್ನು ಮ್ಯಾನೇಜರಲ್ಲಿ ಹೇಳಿದ್ದಾರೆ. ಅದರ ಮೇಲೆ ದೇವಿಮಾತ್ಮಕ್ಕೆ ತೆರೆ ಮತ್ತೆ ವಾಪಸ್ ಕೊಟ್ಟದ್ದು. ಕರೆಕ್ಟ್. ಯಾರು ದಣಿಗಳದ ಅದನ್ನು ಹೇಳಿದ್ದು? ದೇವಿ ಪ್ರಸಾದ್ ಶೆಟ್ಟಿ. ಅವರೇ ಹೇಳಿದ್ದು, ಇವರಲ್ಲ ನಮ್ಮ ಕಲ್ಲಾಡಿಯವರ ವಿಠಾಲ್ ಶೆಟ್ಟಿ ಅಲ್ಲ, ಅವರ ಮಗ. ಈಗ ನೋಡಿ ಅವರು ಹೇಳಿದ್ದಾರೆ, ಅವರಿಗೆ ಅನುಭವ ಉಂಟು. ಅವರು ಬಂದು ಹೋಗುವಾಗ ದೂರದಿಂದ ಸ್ವಲ್ಪ ನೋಡಿ ಹೋಗುದು ಉಂಟು. ನಮ್ಮ ಪ್ರವೇಶ ಆಗುವಾಗ ಅಲ್ಲಿಗೆ ಕೂತ್ಕೊಂಡ ದೃಶ್ಯ ನೋಡಿ ಹೇಳಿದ್ರು ಮ್ಯಾನೇಜರ್ ಅನ್ನು ಕರೆದವರು, ತೆರೆ ಕೊರಡು ಎತ್ತೆ ಕೊಡ್ತಾ ಪುಂಡ ತೆರೆ ಕೊರಡು ಅಲ್ಲ. ನಾನು ಹೇಳ್ತಿದ್ದೆ, ನಾನು ಮತ್ತೆ ಅನಿವಾರ್ಯ ಆದ್ರೆ ಮತ್ತೆ ಕೆಲವು ಭಾಗ ಹತ್ತಿರ ಕೈಯ ಕೆಳಗೆ ಎಲ್ಲೋ ಕರೆದ್ರು. ಕರೆಕ್ಟ್. ಹೌದು ಹೌದು. ಹಾಗಾಗಿ ನಮಗೆ ಸ್ವಲ್ಪ ಹೆಚ್ಚು ಹೌದು ಅವರ ಅಧಿಕಾರಕ್ಕೆ ಸ್ವಲ್ಪ ಇದು ಮಾಡ್ಬೇಕಾಗ್ತದೆ. ಈಗ ನೋಡಿ, ಈ ಸಂಗೀತದ ಆಲಾಪನೆ, ಉದ್ದ ಉದ್ದ ಪದ, ಇದೆಲ್ಲ ಯಕ್ಷಗಾನದ ನಾಟ್ಯಕ್ಕೆ ಎಷ್ಟರ ಮಟ್ಟಿಗೆ ಹಿತ ಆಗ್ತದೆ? ಈಗ ನೀವೊಬ್ಬ ಬಣ್ಣದ ವೇಷಧಾರಿ, ಈಗ ಯಾವುದೋ ಒಂದು ಬಣ್ಣದ ವೇಷವನ್ನು ಹಾಕಿದ್ದೀರಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ದುಃಖದ ಸನ್ನಿವೇಶ ಉಂಟು, ಅದೊಂದಿಷ್ಟು ಅದ್ದ ಪದ್ಯ ಹಾಡಿದ್ರೆ ಅದು ನಿಮ್ಗೆ ಏನು ಒಳ್ಳೇದಾಗ್ತದೆ, ಭಾವಪೂರ್ಣ ಬರ್ತದೆ ಅಂತ ಅನಿಸ್ತದೆ, ಅಥವಾ ಇದು ಕಿರಿಕಿರಿ ಅಂತ ಅನಿಸ್ತದೆ? ಇಲ್ಲಪ್ಪ, ಬಣ್ಣದ ವೇಷಗಳಿಗೆ ತುಂಬಾ ಹೊತ್ತು ಹಾಗೆ ದುಃಖದ ಪದ್ಯಗಳೆಲ್ಲ ಕೊಡಬಾರ್ದು. ಅಲ್ಲ, ಬಣ್ಣದ ವೇಷ ಅಂತಲ್ಲ, ಯಾವುದೇ ವೇಷಕ್ಕೆ ಆಗಲಿ, ವೇಷಕ್ಕಾದ್ರೂ ಕೂಡ ತುಂಬಾ ಆದ್ರೆ ಕೇಳಿದ್ದನ್ನೇ ಕೇಳುದು, ಅದೊಂದು ಕಿರಿಕಿರಿ ಆಗುದು, ಹೆಚ್ಚು ಆಗ್ಬಾರ್ದು. ಅದರಲ್ಲಿ ಇದ್ದಷ್ಟು ಸೀಮಿತವಾಗಿ ಕೊಟ್ರೆ ಅದು ಚಂದ, ಒಳ್ಳೇದು. ಅಂದ್ರೆ ಸಂಗೀತವನ್ನು ಯಕ್ಷಗಾನ ಭಾಗವತಿಕೆಯಲ್ಲಿ ಅಳವಡಿಸುವುದು ಸರಿಯ ತಪ್ಪ? ಸಂಗೀತ ಭಾಗವತರು ಅಂತ ಇದ್ದಾರೆ, ಇಲ್ಲ ಅಂತಲ್ಲ. ನನ್ನ ಅಭಿಪ್ರಾಯ ಯಕ್ಷಗಾನಕ್ಕೆ ಸಂಗೀತ ಅದು ಒಳ್ಳೇದಲ್ಲ ಅಂತ ನಾನು. ಸಂಗೀತದೇ ಬೇರೆ, ಯಕ್ಷಗಾನದ ಇದೇ ಬೇರೆ. ಈ ಯಕ್ಷಗಾನ ಪ್ರದರ್ಶನಗಳುಂಟು, ತಾಳಮದ್ದಲೆ ಪ್ರದರ್ಶನಗಳುಂಟು, ಇದಕ್ಕೆಲ್ಲ ವಿಮರ್ಶೆ ಅನ್ನುವಂಥದ್ದು ಬೇಕಾ? ವಿಮರ್ಶೆ ಅವರು ಇದ್ದಾರೆ, ಕೆಲವು ಕಮ್ಮಟಗಳನ್ನೆಲ್ಲ ಮಾಡ್ತಾರೆ. ಅಲ್ಲ, ಕಮ್ಮಟ ಅಲ್ಲದೆ ಈಗ ಉದಾಹರಣೆಗೆ ನಾನೊಂದು ಯಕ್ಷಗಾನಕ್ಕೆ ಬಂದೆ, ಯಕ್ಷಗಾನವನ್ನು ನೋಡಿದೆ, ಇದರಲ್ಲಿ ಇಂತಿಂತ ಪಾತ್ರಗಳು ಹೀಗೆ ಕೆಲವು ಸರಿಯಾಗಿದೆ ಕೆಲವು ಸರಿಯಾಗ್ಲಿಲ್ಲ ಅಂತ ಹೇಳುವಂತ ವಿಮರ್ಶೆಯನ್ನು ಮಾಡಿದೆ ಅಂತ ಇಟ್ಟುಕೊಳ್ಳಿ. ಇಂತಹ ವಿಮರ್ಶೆಗಳು ಬೇಕಾ ಬೇಡವಾ? ವಿಮರ್ಶೆ ಮಾಡಬಾರ್ದು ಅಂತ ಹೇಳುವುದಿಲ್ಲ. ಅಂದ್ರೆ ವಿಮರ್ಶೆ ಮಾಡುವ ವ್ಯಕ್ತಿ ಉಂಟಲ್ಲ, ಅವ ಅಷ್ಟೇ ತಿಳಿದಿರಬೇಕು. ಅಲ್ಲ, ಅಷ್ಟೇ ಅಂದ್ರೆ ಎಷ್ಟು ತಿಳಿದಿರಬೇಕು ಅಂದ್ರೆ ಈ ವೇಷಧಾರಿ ಮಾಡುವಂತ ವೇಷಗಳಿಂದ ಅದು ಹೆಚ್ಚು ಅನುಭವ ಬೇಕು ಅವನಿಗೆ. ಹಾಗಿದ್ರೆ ಮಾತ್ರ ವಿಮರ್ಶೆ ಮಾಡ್ಬೋದು, ಅವನ ಮಾತನ್ನು ಕೇಳ್ಬಹುದು. ಮತ್ತೆ ಕೆಲವು ಸುಮ್ಮನೆ ವಿಮರ್ಶೆ ಮಾಡುವವರಿದ್ದಾರೆ, ಅದು ಅವರವರ ಒಂದು ವ್ಯಕ್ತಿಗತವಾಗಿ ವಿಮರ್ಶೆ ಮಾಡ್ತಾರೆ. ಹೌದು, ವ್ಯಕ್ತಿಗತವಾಗಿ ಕೆಲವರಿಗೆ ಒಬ್ಬೊಬ್ಬನ ವ್ಯಕ್ತಿಯ ಮೇಲೆ ಪ್ರೀತಿ ಇರ್ತದೆ, ಮಾಡಿದ್ರು, ಮಾತಾಡಿದ್ರು, ಕುಣಿದ್ರು, ಇದು ಮಾಡಿದ್ರು ಒಳ್ಳೇದು ಅಂತ. ಅದೆಲ್ಲ ಅಷ್ಟು ನನಗೆ ಸಮಂಜಸ ಅಂತ ಕಾಣುದು. ಅಂದ್ರೆ ನಿಷ್ಪಕ್ಷಪಾತವಾದಂತಹ ವಿಮರ್ಶೆ ಬೇಕು. ಹೌದು, ಹಾಗೆ ವಿಮರ್ಶೆ ಇದ್ರೆ ಹೌದು, ಅದನ್ನು ಒಪ್ಪಿಕೊಳ್ಬಹುದು. ಈಗ ನೋಡಿ, ಈ ಯಕ್ಷಗಾನ ಪ್ರದರ್ಶನಗಳಲ್ಲಿ ಈ ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ಆಮೇಲೆ ರಂಗಸ್ಥಳದ ಮಿತಿಮೀರಿದ ಅಲಂಕಾರ, ಇದೆಲ್ಲ ಯಕ್ಷಗಾನಕ್ಕೆ ಅವಶ್ಯಕ ಉಂಟಾ? ನಿಜವಾಗಿಯೂ ಇಲ್ಲ. ಮೊದಲಿನ ಕಾಲದಲ್ಲಿ ಇದು ಎಲ್ಲ ಇರಲಿಲ್ಲ, ಆಗ ಆಟ ಆಗ್ತಿತ್ತಲ್ಲ. ಈಗ ಏನು, ಈಗ ಆಡಂಬರಕ್ಕೆ ಬೇಕಾಗಿ ಮಾಡ್ತಾರೆ. ಬ್ಯಾಂಡು ಸೆಟ್ಟು, ಸಿಡಿಮದ್ದು ಇದೆಲ್ಲ ಮೊದಲನೇ ಕಾಲದಲ್ಲಿ ಇರಲೇ ಇಲ್ಲ. ಈಗ ನಾನು ಗೆಜ್ಜೆ ಆಟವಾಗ್ಲೂ ಇರಲಿಲ್ಲ, ಈಗ ಇತ್ತೀಚೆಗೆ ಬಂದದ್ದು ಇದೆಲ್ಲ. ಅದೆಲ್ಲ ಕೆಲವು ಹಣದ ಇದ್ದವರೆಲ್ಲ ಮಾಡ್ತಾರೆ ಅಷ್ಟೇ ಹೊರತು ಮತ್ತೆ ಅದು ಬೇಕು ಅಂತಲ್ಲ.
ಭಾಗವತರು ಕೂಡ ಒಮ್ಮೊಮ್ಮೆ ಕಿರಿಕಿರಿ ಹೋಗ್ತಾರೆ. ಭಾಗವತರು ಅರ್ಧ ಗಂಟೆ ಪದ್ಯ ನಿಲ್ಲಿಸುತ್ತಾರೆ, ಸಿಡಿ ಮದ್ದಿನ ಆರ್ಭಟೆ ಮುಗಿಯುವಲ್ಲಿವರೆಗೆ ಪದ್ಯ ನಿಲ್ಲಿಸುತ್ತಾರೆ. ಈ ಹರಕೆ ಯಕ್ಷಗಾನ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮ್ಗೆ ಅನಿಸ್ತದ? ಅಂದ್ರೆ ನೀವು ಹರಕೆ ಮೇಳಗಳು ಉಂಟು, ಆಟಗಳ ಸಂಖ್ಯೆ ಹೆಚ್ಚಾಗ್ತದೆ, ಆ ವಿಚಾರಕ್ಕೆ ಮಾತ್ರ ಸೀಮಿತವಾಗಿ ನಾನು ಕೇಳುವುದಲ್ಲ, ವಿಶಾಲವಾದಂತಹ ಒಂದು ಅರ್ಥವ್ಯಾಪ್ತಿಯನ್ನು ಇಟ್ಟುಕೊಂಡು ನಾನು ಕೇಳ್ತಾ ಇದ್ದೇನೆ. ನಿಮ್ಗೆ ಏನು ಅನಿಸ್ತದೆ? ಏನು ಯಕ್ಷಗಾನ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವ ಹೇಗೆ ಅಂತ? ಯಕ್ಷಗಾನದ ಅಭಿವೃದ್ಧಿಗೆ ಹರಕೆ ಆಟಗಳು ಪೂರಕ ಅಂತ ನಾನು ಹೇಳುವುದಿಲ್ಲ. ಯಾಕೆ ಪೂರಕ ಅಲ್ಲ? ಯಕ್ಷಗಾನದ ಒಂದು ಗಾದೆ ಮಾತು ಉಂಟು, ಅಂಚಲ ಪರಕೆ ಸಂಧಾನಗಾರರು ಅಷ್ಟೇ ಮಾಡ್ತಾರೆ ಅಷ್ಟೇ ಹೊರತು ಕೆಲವರೆಲ್ಲ ಕ್ರಮಬದ್ಧವಾದಂತ ಇದು ಅದರಲ್ಲಿ ಬರುವುದಿಲ್ಲ. ಹರಿಕೆ ಆಗ್ತದೆ, ಹರಿಕೆಗೆ ಆಗ್ತದೆ ಅಷ್ಟೇ ಹೊರತ. ಆದ ಕಾರಣವೇ ಕೆಲವು ಪರಂಪರೆಗಳೆಲ್ಲ ಇದು ಮಾಯಾಗುತ್ತಾ ಹೋಗ್ತಾ ಇರೋದು. ಅಂದ್ರೆ ಹರಕೆ ಬಯಲಾಟಗಳಿಂದ ಬೇಕು ಬೇಕು ಅಂತಲ್ಲ, ಆದ್ರೆ ಯಕ್ಷಗಾನದ ಆದಂತ ಒಂದು ಇದು ಉಂಟ, ನಿಯಮ ಉಂಟಲ್ಲ, ಶಾಸ್ತ್ರೀಯ ಉಂಟಲ್ಲ, ಅದೆಲ್ಲ ಅದರಲ್ಲಿ ಸ್ವಲ್ಪ ಕಳೆಗುಂದುತ್ತದೆ. ಅಂದ್ರೆ ನೀವು ಹೇಳಿದ ಮಾತಿನ ಅರ್ಥ ಏನು ಅಂತಂದ್ರೆ, ಹರಕೆ ಯಕ್ಷಗಾನ ಬಯಲಾಟಗಳು ಅಂತ ಆದ್ರೂ ಕೂಡ ಅಲ್ಲಿ ಹರಕೆ ಸಲ್ಲಿಸದೆ ಯಕ್ಷಗಾನದ ಒಂದು ಸಂಪ್ರದಾಯಬದ್ಧವಾಗಿ ಶಾಸ್ತ್ರೀಯಬದ್ಧವಾಗಿ ನಾವು ಪ್ರದರ್ಶನವನ್ನು ಕೊಟ್ಟುಕೊಂಡು ಹೋದಲ್ಲಿ ಹರಕೆ ಬಯಲಾಟಗಳು ನಿಜವಾಗಿ ತನ್ನ ಒಂದು ಕೊಡುಗೆಯನ್ನು ಯಕ್ಷಗಾನಕ್ಕೆ ಕೊಟ್ಟ ಹಾಗೆ ಆಗ್ತದೆ ಅಂತ ನಿಮ್ಮ ಅಭಿಪ್ರಾಯ ಅಲ್ವಾ? ಈಗಿನ ಒಂದು ಕಾಲಘಟ್ಟದಲ್ಲಿ ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ ಅಥವಾ ರೂಪುಗೊಳ್ತಾ ಇಲ್ಲ ಅಂತ ಅನ್ನಿಸ್ತದ? ಏನು ನಿಮ್ಮ ಅಭಿಪ್ರಾಯ? ಈಗಿನ ಕಾಲದಲ್ಲಿ ಇದ್ದಾರೆ ಕೆಲವೇ ಮಂದಿಗಳಷ್ಟೇ, ಬೆರಳೆಣಿಕೆಯಲ್ಲಿ, ಇಲ್ಲ ಅಂತ ಪೂರ್ತಿ ಎಲ್ಲ. ಮತ್ತೆ ಮೊದಲ ತಲೆಮಾರು ಎಲ್ಲ ಹೋಗಿದ್ದಾರಲ್ಲ, ಈಗಿನವರು ಇದ್ದಾರೆ ಕೆಲವು ಮಂದಿಗಳು ಮಾತ್ರ. ಅಂದ್ರೆ ಅದರ ಆ ಒಂದು ಬೆರಳೆಣಿಕೆಯ ಕಲಾವಿದರನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಕ್ಷಗಾನಕ್ಕೆ ಒಳ್ಳೆಯ ಭವಿಷ್ಯ ಉಂಟು ಅಂತ ನಾವು ತೀರ್ಮಾನ ಮಾಡಬಹುದಾ ಅಥವಾ ಹೇಗೆ? ಅದರ ನಮ್ಮ ಆಶಾಭಾವನೆಯನ್ನು ಇಟ್ಟುಕೊಳ್ಬಹುದಾ ಹೇಗೆ? ಕೆಲವು ಮಂದಿಗಳಿದ್ದಾರೆ, ತೆಂಕಿನಲ್ಲಿ ಬೆಳಗಿನಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ, ಕೆಲವು ಇದ್ದಾರೆ, ಎಲ್ಲ ಅಂತಲ್ಲ. ಒಂದು 100ರಲ್ಲಿ ಎಷ್ಟಾದ್ರೂ ಒಂದು 25% ಒಳ್ಳೆಯವರು ಇರ್ಬೋದಷ್ಟೇ. ಓ ಅಷ್ಟೇ. ಈ ಕಾಲಮಿತಿ ಯಕ್ಷಗಾನ ಅಂತ ಕೆಲವು ವರ್ಷಗಳಿಂದ ಶುರುವಾಗಿದೆ. ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದಂತಹ ಒಂದು ನಿಲುವು ಏನು? ಇದರ ಸಾಧಕ ಮತ್ತೆ ಬಾಧಕ ಎರಡು ಏನು ನಿಮ್ಮ ಅಭಿಪ್ರಾಯದಲ್ಲಿ? ಅಂದ್ರೆ ಒಳ್ಳೆಯದೇನು ಇದರಿಂದ, ಕೆಟ್ಟದ್ದೇನು? ಕಾಲಮಿತಿ ಯಕ್ಷಗಾನ ನನ್ನ ಅನಿಸಿಕೆ ಪ್ರಕಾರ ಇದಷ್ಟು ಒಳ್ಳೆಯದಲ್ಲ. ಯಾಕೆ ಒಳ್ಳೆಯದಲ್ಲ? ಯಾಕೆಂತ ಹೇಳಿದ್ರೆ, ಒಂದು ಇಡೀ ಪ್ರಸಂಗ ಆಡ್ಬೇಕಾದ್ರೆ ಈಗ ಒಂದು ರಾತ್ರಿಯಲ್ಲಿ 10ವರೆಗೆ ಪ್ರಸಂಗ ಪೀಠಿಗೆ ಆದ್ರೆ 6 ಗಂಟೆವರೆಗೆ ಆಟ ಮುಗಿಬೇಕಾದ್ರೆ, ಈಗ ಒಂದು ದೊಡ್ಡ ಪ್ರಸಂಗ ದೇವಿ ಮಾತ್ಮೆ ಅಷ್ಟೇ, ಅತಿಕಾಯೇಂದ್ರ ಆಯ್ತು, ಮೈರಾವಣ, ಇಂಥ ದೊಡ್ಡ ದೊಡ್ಡ ಒಂದು ಕುಮಾರ ವಿಜಯ, ಇಂಥ ಪ್ರಸಂಗಗಳೆಲ್ಲ ಆಡಿದ್ರೆ ಅಷ್ಟು ಬೇಗ ಅದನ್ನು ಎಲ್ಲ ಪದ್ಯ ಬಿಟ್ಟು 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 ಹೋಗುದಲ್ಲ. ಹಾಗಾದ್ರೆ ಅದು ಪೂರ್ತಿ ಅಂತ ಆಗುದಿಲ್ಲ. ಕಾಲಮಿತಿ ನನ್ನ ಅನಿಸಿಕೆ ಪ್ರಕಾರ ಕಾಲಮಿತಿ ಅಷ್ಟು ಒಳ್ಳೆಯದಲ್ಲ, ಬೆಳಿಗ್ಗೆವರೆಗೆ ಆಟ ಆದ್ರೆ ಒಳ್ಳೆಯದು. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಆಗುದಿಲ್ಲ ನೋಡಿ. ಬೆಳಗಿನವರೆಗೆ ಆಟ ಆದ್ರೆ ಈಗ ಎಷ್ಟೋ ಜನ ಹೇಳ್ತಾರೆ, ಒಂದು 5 ಜನ ಇರುವುದು, 10 ಜನ ಇರುವುದು, ಯಾರಿಗೆ ನಾವು ಪ್ರದರ್ಶನ ಮಾಡುದು ಅಂತ ಕೇಳುವವರು ಇದ್ದಾರೆ. ಈಗ ಎಂತ ಮಾಡುದು? ಅಲ್ಲ, ಅದು ಹೌದು, ಆದ್ರೂ ಕೂಡ ನಾವು ಮಾಡುವ ಕೆಲಸ ಮಾಡ್ಬೇಕಲ್ಲ, ನಾವು ಮಾಡುವ ನಮ್ಮ ಕರ್ತವ್ಯ ಮಾಡಬೇಕು. ಅದು ಯಾಕೆ? ಅದು ನಮ್ಮದೇ ಆದಂತ ಒಂದು ಕರ್ತವ್ಯ. ಅಂದ್ರೆ ಕಲಾವಿದರಾದಂಥವರಾಗ್ಲಿ ಅಥವಾ ಮೇಳದ ಯಜಮಾನರುಗಳಾಗ್ಲಿ ಅಥವಾ ಈ ಯಾವುದು ಮೇಳವನ್ನು ಹೊರಡಿಸುವ ಕ್ಷೇತ್ರಗಳಾಗಲಿ, ಅವರು ಯಕ್ಷಗಾನದ ಉಳಿವಿಗೆ ನಾವು ಮೇಳ ನಡೆಸ್ತಾ ಇದ್ದೇವೆ ಎನ್ನುವಂತ ಭಾವನೆಯಿಂದ ಮಾಡಿದ್ರೆ ಆಗ ಒಳ್ಳೇದು. ಹೌದು, ಹಾಗೆ ಕೆಲವು ಮಾಡುದೇ ಈಗ ಬಾರಿ ವಿರಳ. ಯಾಕೆಂದ್ರೆ ಅವರಿಗೆ ಆಟ ಆಗ್ಬೇಕು, ಹರಿಕೆ ಆಗ್ಬೇಕು. ಕರೆಕ್ಟ್, ಅದೇ. ಆಗ ನೀವು ಹೇಳಿದ ಪರಂಪರೆ ಅಳಿದು ಹೋಗುದೇ ಅಲ್ಲಿ. ಕರೆಕ್ಟ್. ಪರಂಪರೆ ಮಾಡ್ಲಿಕ್ಕೆ ಈ ಕಾಲಮಿತಿಯಲ್ಲಿ ಸಾಧ್ಯವೇ ಆಗುದೇ ಇಲ್ಲ. ಆಗ ನಾನು ಹೇಳಿದ ಹಾಗೆ ಈ ತೆರೆ ಕ್ಲಾಸ್ ಬೇಡ, ಇವತ್ತು ಅಲ್ಲಿಗೆ ಹೋಗ್ಲಿ, ಹೊತ್ತಾಯ್ತು, ಇಷ್ಟೊತ್ತಿಗೆ ಮುಗಿಬೇಕು. ಪದ್ಯ ಎಲ್ಲ ಟಿಕ್ ಮಾಡ್ತಾರೆ, ಪದ್ಯ ಟಿಕ್ ಮಾಡಿ ಇಷ್ಟು ಪದ್ಯ ಸಾಕು. ಹಾಗಾದ್ರೆ ಅಲ್ಲಿ ಎಲ್ಲ ಕತೆ ಪೂರ್ತಿ ಆಗುದಿಲ್ಲ. ಕರೆಕ್ಟ್, ಆಗುದಿಲ್ಲ. ಹೌದು, ಜನಗಳಿಗಿರ್ಬಹುದು, ನಮಗೆ ಬೇಗ ಹೋಗಿ ಸ್ವಲ್ಪ ನಿದ್ದೆ ಮಾಡ್ಬೋದು ಅಂತ. ಆದ್ರೆ ಯಕ್ಷಗಾನಕ್ಕೆ ಅದು ಧಕ್ಕೆ ಹಾಗೆ ಮಾಡಿದ್ರೆ ಕಾಲಮಿತಿ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು? ಕಲಾವಿದರದ್ದ, ಮೇಳದ ಯಜಮಾನರುಗಳದ್ದ, ಪ್ರೇಕ್ಷಕರದ್ದ, ಸಂಘಟಕರದ್ದ, ಯಾರ್ದು? ಅದು ಮುಖ್ಯವಾಗಿ ಒಂದೇನೆ ಕಲಾವಿದರದ್ದು.
ಕಲಾವಿದರು. ಹಾ, ಆಮೇಲೆ ಎರಡನೇ ಮೇಳದ ಯಜಮಾನರಿಗೆ ಉಂಟು. ಹಾ, ಆಮೇಲೆ ಪ್ರೇಕ್ಷಕರಿಗೆ ಹಾಗೆಲ್ಲ ಹೀಗೆ ಆಗ್ಬೇಕು ಅಂತ ಹೇಳುವಂತ ಅಧಿಕಾರ ಉಂಟು. ಹೌದು, ಉಂಟು. ಅಂದ್ರೆ ಮುಖ್ಯವಾಗಿ ಇರ್ಬೇಕಾದ್ದು ಕಲಾವಿದರಿಗೆ. ಆದ್ರೆ ಕೆಲವರೆಲ್ಲ ಪ್ರೇಕ್ಷಕರಿಂದನೇ ಯಕ್ಷಗಾನ ಉಳಿಬೇಕು ಅಂತ ಹೇಳ್ತಾರಲ್ಲ, ಇದಕ್ಕೆ ಅಂತ ಹೇಳ್ತೀರಿ ನೀವು? ಪ್ರೇಕ್ಷಕರಿಂದಲೇ ಯಕ್ಷಗಾನ ಉಳಿಬೇಕು ಅಂತ ಪ್ರೇಕ್ಷಕರೆಲ್ಲ ಒಂದೇ ಭಾವನೆ ಎಲ್ಲವರಿಗೆ ಇರುವುದಿಲ್ಲ. ಕರೆಕ್ಟ್. ಎಲ್ಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಾವನೆ ಇರ್ಬೋದು. ಹೌದು. ಹಾಗಾದ್ರೆ ಪ್ರೇಕ್ಷಕರ ಮಾತನ್ನು ಎಲ್ಲ ಕೇಳುವುದು ಹೇಗೆ? ಎಲ್ಲ ಅವರ ಮಾತನ್ನು ಕೇಳಲಿಕ್ಕೆ ಆಗುದಿಲ್ಲ. ಬೇಕಾದ್ದನ್ನು ತೆಕ್ಕೊಳ್ಬೇಕು, ಬೇಡದನ್ನು ಬಿಟ್ಟು ಬಿಡ್ಬೇಕು. ಕರೆಕ್ಟ್. ಅಷ್ಟೇ. ಪ್ರೇಕ್ಷಕರ ಮಾತನ್ನು ಅವರು ಹೇಳ್ತಾರೆ, ಆದ್ರೆ ಬೇಕಾದನ್ನು ತೆಕ್ಕೊಳ್ಳೋದು, ಬೇಡದನ್ನು ಬಿಟ್ಟು ಬಿಡುದು. ಈಗ ನಿಮ್ಮ ಒಟ್ಟು 50 ವರ್ಷದ ವೃತ್ತಿ ಜೀವನದಲ್ಲಿ ನೀವು ಯಾವೆಲ್ಲ ಕಲಾವಿದರ ಜೊತೆ ಒಡನಾಟವನ್ನು ಮಾಡಿದ್ದೀರಿ? ಅಂದ್ರೆ ಆ ಕಾಲದಿಂದ ನೀವು ಮೇಳಕ್ಕೆ ಏನು ತೊಡಗಿದ ಕಾಲದಿಂದ ಇದುವರೆಗೆ ಯಾವೆಲ್ಲ ಕಲಾವಿದರ ಜೊತೆ ನಿಮ್ಮ ಒಡನಾಟ ಇತ್ತು? ಯಾವೆಲ್ಲ ಕಲಾವಿದರು ನಿಮಗೆ ಸ್ಫೂರ್ತಿಯನ್ನು ಕೊಟ್ಟರು? ಇದರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಧರ್ಮಸ್ಥಳ ಮೇಳಕ್ಕೆ ಸೇರುವಾಗ ಗುರುಗಳು ಮಿತ್ರಣ್ಕ ರಾಮಕೃಷ್ಣ ಕಮಿಟಿ ಅವರದ್ದು. ಆಮೇಲೆ ಮೇಳದಲ್ಲಿ ಮೈನು ವೇಷಧಾರಿಗೆ ಇದ್ದದ್ದು ಕುರಿಯ ವಿಠಲ ಶಾಸ್ತ್ರಿ. ಆಮೇಲೆ ಬಣ್ಣದ ವೇಷದಲ್ಲಿ ಬಣ್ಣದ ಮಾಲಿಂಗ ಮತ್ತೆ ನನ್ನ ಗುರುಗಳು ಮಿತ್ರಣ್ಕ ರಾಮಕೃಷ್ಣ ಕಮಿಟಿಯವರು. ಆಮೇಲೆ ಹೊಸತ್ತು ಮಾಲಿಂಗ ಭಟ್ರು, ಒಳ್ಳೆ ಪುಂಡ ವೇಷಧಾರಿಯಾಗ. ಕರೆಕ್ಟ್. ಹೌದು. ಕೊಡಕಲ್ಲು ಗೋಪಾಲಕೃಷ್ಣ ಆಚಾರ್ಯರು. ಅವರಾಗ ಧರ್ಮಸ್ಥಳ ಮೇಳದಲ್ಲಿ ಧರ್ಮಸ್ಥಳ ಮೇಳದಲ್ಲಿ ನಾನು ಇವರಾಗಿದ್ದರು. ಕೊಡಕಲ್ಲ ಗೋಪಾಲಕೃಷ್ಣ ಭಟ್ರು. ಹೌದೌದು, ಗೊತ್ತು. ಈಗ ಇದ್ದಾರೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನೆಡ್ಲೆ ನರಸಿಂಹ ಭಟ್ರು, ಕಡತೋಕ ಮಂಜುನಾಥ ಭಗತರು, ಮತ್ತೆ ದಾಸರಬಳ್ಳಿ ಚನ್ನನಾಯಕರು ವೇಷಧಾರಿಗಳಾಗಿ, ಮತ್ತೆ ವಾಸ್ತವ ಪ್ರಭುಗಳು, ಮುದ್ಕುಂಜ ವಾಸ್ತವ ಪ್ರಭು. ಹೌದು, ಗೊತ್ತು ಗೊತ್ತು. ಮತ್ತೆ ಬಾಯಾರ ಪ್ರಕಾಶ್ ಚಂದ್ರರಾವ್ ಅವರಿದ್ದರು. ಬೇತ ಕುಂಜಾಮಲ್ಲಿ ಅವರಿದ್ದರು. ಮತ್ತೆ ದೊಡ್ಡ ದೊಡ್ಡ ವೇಷಧಾರಿಗಳು ಇದ್ದದ್ದು ಅದರಲ್ಲಿ. ಹೌದೌದು, ಧರ್ಮಸ್ಥಳ ಆಗ ದೊಡ್ಡ ಮೇಳವೇ. ಹೌದೌದು. ಆಮೇಲೆ ಮತ್ತೆಲ್ಲ ಇದ್ದದ್ದು ನಾನು ಸಣ್ಣ ಸಣ್ಣ ಮೇಳಗಳಲ್ಲೆಲ್ಲ ಶ್ರೀಧರ ಭಂಡಾರಿ, ಸೀನಪ್ಪ ಭಂಡಾರಿ, ಸುಬ್ರಹ್ಮಣ್ಯ ಮೇಳದಲ್ಲಿ. ಮತ್ತೆ ಇವರು ಚೌಡೇಶ್ವರ ಮೇಳದಲ್ಲಿ ಇವರು ಇದ್ರು, ನಮ್ಮ ಪೂಕಳ ಲಕ್ಷ್ಮೀನಾರಾಯಣ ಭಟ್ರು. ಕಟೀಲ್ ಮೇಳದಲ್ಲಿ ಇದ್ರು ಅವರು. ನನ್ನ ಶುಂಭನಿಗೆ ರಕ್ತ ವಿಜಯ ಆಗ್ತಿತ್ತು ಅವ್ರದ್ದು. ಕರೆಕ್ಟ್. ಹೌದು. ಮತ್ತೆ ಈಗ ಕಟೀಲಿಗೆ ಬಂದ ಮೇಲೆ ಕಲಾವಿದರಿಗೆ ನನಗೆ 6 ಮೇಳದಲ್ಲಿ 4 ಮೇಳದ ತಿರುಗಾಟ ಆಗಿದೆ. ಕರೆಕ್ಟ್. ನನಗೆ ಆಗದ ತಿರುಗಾಟ 5ನೇ ಮೇಳವು 6ನೇ ಮೇಳವು ಮಾತ್ರ. ಹೌದು ಹೌದು. ಮತ್ತೆ 4 ಮೇಳದಲ್ಲಿ ಆಗಿದೆ ನನಗೆ. ಹೌದು, ಅಲ್ಲಿ ಇದ್ದ ಎಲ್ಲ ಕಲಾವಿದರು ಕೇದಗಡ್ಡಿ ಗುಡ್ಡಪ್ಪಗೌಡರು, ಮತ್ತೆ ಮೊದಲಿನ ದೊಡ್ಡ ದೊಡ್ಡ ವೇಷಧಾರಿಗಳೆಲ್ಲ ಎಲ್ಲರ ಗುರಿಕಾರ್ ಅಂತ ಒಬ್ರು ಇದ್ರು, ನೆಡ್ಲೆ ನಾರಾಯಣ ಭಟ್ರು ಅಂತ, ಗುರಿಕಾರ್ ನಾರಾಯಣ ಭಟ್ರು ಅಂತ, ಕೋಳಿಯೂರು ನಾರಾಯಣ ಭಟ್ರು. ಮತ್ತೆ ದೊಡ್ಡ ದೊಡ್ಡ ಕಲಾವಿದರ ಒಡನಾಟ ಕಟೀಲ್ನಲ್ಲಿ. ಈಗ ಭಾಗವತರು ಬಲಿಪರು, ಅವರ ಮಗ, ಮತ್ತೆ ಅವರ ಅಳಿಯ ಗೋಪಾಲಕೃಷ್ಣ ಭಾಗವತರು, ಮತ್ತೆ ಕುಬಡೂರು, ಮತ್ತೆ ಸಾಮಾನ್ಯ ಎಲ್ಲ ಭಾಗವತರು. ಕಟೀಲ್ನಲ್ಲಿ ಸೇವೆ ಮಾಡಿದ ಎಲ್ಲ ಭಾಗವತರುಗಳು, ಪೂಜ್ಯರು, ಬಟ್ಟಿಗಡೆ ಪುರುಷೋತ್ತಮ ಪೂಜ್ಯರು ಎಲ್ಲ. ನಿಮ್ಮ ಅನಿಸಿಕೆಯಲ್ಲಿ ಇಂದಿನಿಂದ ಒಂದು ಅದೇ 50 ವರ್ಷದ ನಿಮ್ಮ ಒಟ್ಟು ತಿರುಗಾಟ, ಈ 50 ವರ್ಷದ ತಿರುಗಾಟದಲ್ಲಿ ಆಗಿನದ್ದಕ್ಕೂ ಈಗಿನದ್ದಕ್ಕೂ ಯಕ್ಷಗಾನ ಕ್ಷೇತ್ರದಲ್ಲಿ ಕಂಡು ಬರುವಂತಹ ಮಾರ್ಪಾಡುಗಳು, ಅದು ನಾಟ್ಯದಲ್ಲೇ ಆಗಿರ್ಬೋದು, ಬಣ್ಣಗಾರಿಕೆಯಲ್ಲೇ ಆಗಿರ್ಬೋದು, ವೇಷಭೂಷಣಗಳಲ್ಲಿ ಆಗಿರ್ಬೋದು, ಏನೆಲ್ಲ ಮಾರ್ಪಾಡುಗಳನ್ನು ನೀವು ಗುರುತಿಸಿದ್ದೀರಿ? ಅಂದ್ರೆ ಇದು ಬಹಳ ದೊಡ್ಡ ಒಂದು ಬದಲಾವಣೆ ಅಂತ ಹೇಳುವಂಥದ್ದನ್ನು, ಮತ್ತು ಯಕ್ಷಗಾನಕ್ಕೆ ಮಾರಕವಾಗಿ ಪರಿಣಾಮ ಆಗುವಂಥದ್ದು, ಮತ್ತೆ ಯಕ್ಷಗಾನಕ್ಕೆ ಇಂಥ ಬದಲಾವಣೆ ಒಳ್ಳೆಯದು ಅಂತ ಅನ್ನಿಸುವಂಥದ್ದು, ಯಾವ ಬದಲಾವಣೆಗಳನ್ನೆಲ್ಲ ನೀವು ಗುರುತಿಸಿಕೊಂಡಿದ್ದೀರಿ? ಬದಲಾವಣೆ ನಾನು ಗೆಜ್ಜೆ ಕಟ್ಟಿಕೊಂಡಿರುವಾಗ ಆದ ಯಕ್ಷಗಾನಕ್ಕಿಂತ ಈಗಿನ ವ್ಯವಸ್ಥೆಗೆ ತುಂಬಾ ಬದಲಾವಣೆ ಉಂಟು. ಕೆಲವು ಬಣ್ಣಗಾರಿಕೆಯಲ್ಲಿ ಕೆಲವು ಪರಂಪರೆ ಬಣ್ಣ ಮಾಡ್ತಾರೆ, ಬಣ್ಣಗಾರಿಕೆಯಲ್ಲಿ ಕೆಲವು ಹೊಸ ರೀತಿಯ ಬಣ್ಣಗಳನ್ನೆಲ್ಲ ಮಾಡೋದು ಉಂಟು. ಯಾರು ಅಂತಲ್ಲ, ಕೆಲವು ಮಂದಿಗಳು. ಕರೆಕ್ಟ್. ಮತ್ತೆ ಕೆಲವು ವೇಷ ಭೂಷಣದಲ್ಲಿ ಕೆಲವು ಬದಲಾವಣೆ ಎಲ್ಲ ಉಂಟು. ಕೆಲವು ಬಾಲ್ಮುಂಡಿನಲ್ಲಿ, ಸೋಗೆಲಿಯಲ್ಲಿ, ಮತ್ತೆ ದಗಳೆಯಲ್ಲಿ ಕೆಲವು ವ್ಯತ್ಯಾಸಗಳೆಲ್ಲ ಉಂಟು. ಬಣ್ಣಗಾರಿಕೆಯಲ್ಲಿ ಉಂಟು. ಅಂದ್ರೆ ವೇಷ ಕಟ್ಟುವ ಕ್ರಮದಲ್ಲಿ ಬದಲಾವಣೆಗಳು ಉಂಟಾ? ಕ್ರಮದಲ್ಲಿ ಉಂಟು, ಬದಲಾವಣೆ ಉಂಟು. ಕೆಲವರು ಮೊದಲು ಮಾಲಿಂಗಜ್ಜ ಇವರೆಲ್ಲ ಇರುವಾಗ ಅವರು ಮೊದಲು ಬಾಲ್ಮುಂಡು, ಅದು ಅವರಿಗೆ ಏನೋ ಅಭ್ಯಾಸ ಆಯ್ತೇನೋ, ಅವರು ಕಟ್ಟಿ ಮತ್ತೆ ದಗಲೆ ಹಾಕಿಕೊಂಡಿದ್ದದ್ದು.
ಈಗಿನವರು ದಾಗಲಿ ಹಾಕಿ ಮತ್ತೆ ಬಾಲಮುಂಡು ಕಟ್ಟುವುದಲ್ಲ. ಹಾಗೆ ಕೆಲವು ವ್ಯತ್ಯಾಸಗಳೆಲ್ಲ ಉಂಟು. ಒಬ್ಬೊಬ್ಬ ಅದು ಅವನವನ ವ್ಯಕ್ತಿಗತವಾಗಿ ಇರಲಿಕ್ಕೂ ಸಾಕು. ಕರೆಕ್ಟ್. ಹಾಗೆ ಮತ್ತೆ ಮಾತುಗಾರಿಕೆಯಲ್ಲಿ ಹಾಗೆ ಮೊದಲೆಲ್ಲ ಸೀಮಿತ, ಈಗ ತುಂಬ ತುಂಬ ಮಾತಾಡ್ತಾರೆ. ವಿದ್ವಾಂಸರು ಕೆಲವು ಮಾತುಗಾರಿಕೆಯಲ್ಲಿ ತಾಳಮದ್ದಳೆಯಲ್ಲಿ ಮಾತಾಡಿದ ಹಾಗೆ ಯಕ್ಷಗಾನದಲ್ಲಿ ಮಾತಾಡುವಂತ ಅವಶ್ಯಕತೆ ಇಲ್ಲ. ಹೌದು. ಅಂದ್ರೆ ನಮಗೆ ಮುಗಿಬೇಕಲ್ಲಿ ಎಷ್ಟು ಮತ್ತೆ ಬಣ್ಣದ ವೇಷಗಳಿಗೆ ತುಂಬಾ ಮಾತಾಡಿದ್ರೆ ಅದರ ಇದು ಚಾಪು ಹೋಯ್ತು. ಯಾಕೆ ಆ ಚಾಪು ಹೋಗುದು? ಚಾಪು ಹೋಗುದು ಅಂದ್ರೆ ಅಲ್ಲಿ ಜಕ್ಕು ಬೀಳ್ತದೆ ಅದು ನಿಧಾನ. ಚರ್ಚೆಗೆ ವಾದಕ್ಕೆಲ್ಲ ಆಸ್ಪದ ಕೊಡಬಾರದು. ಮತ್ತೆ ಎರಡನೇ ತಲೆಯಲ್ಲಿ ಕಟ್ಟಿದ ಇದು ಕೇಸರಿ ತಟ್ಟಿ ಉಂಟಲ್ಲ, ಇದು ತುಂಬಾ ಭಾರ ಅಲ್ವಾ, ಹಾಗಾಗಿ ತುಂಬಾ ಹೊತ್ತು ಅದನ್ನು ಕಟ್ಟಿ ನಿಲ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್ ಕರೆಕ್ಟ್. ಹಾಗೆ ಈ ಒಳ್ಳೆಯ ಬದಲಾವಣೆಗಳು ಅಂತ ಏನೆಲ್ಲ ನೀವು ಕಂಡಿದ್ದೀರಿ 50 ವರ್ಷದಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ? ಒಂದು ಒಳ್ಳೆಯ ಬದಲಾವಣೆ ಅಂತ ಏನಿಲ್ವಾ ಹಾಗಾದ್ರೆ? ಒಳ್ಳೇದು ಇಲ್ಲ ಅಂತಲ್ಲ, ಕೆಲವು ಈಗೆಲ್ಲ ನೋಡಿ ಕಮ್ಮಟಗಳನ್ನೆಲ್ಲ ಮಾಡಿ ಕೆಲವು ಬದಲಾವಣೆ ಮಾಡಿದ್ದಾರೆ. ಅದು ಅಷ್ಟು ಒಳ್ಳೇದು ಅಂತ ನನಗೆ ಕಾಣುವುದಿಲ್ಲ. ಯಾವುದು ಮಧುಗೈಟವರು ನಾಟಕೀಯ ವೇಷ ಇದ್ದದ್ದನ್ನು ಈಗ ಕಿರೀಟ ಮಾಡಿದ್ದಾರೆ. ಕರೆಕ್ಟ್. ಅದು ನನಗೆ ಒಳ್ಳೇದು ಅಂತ ಕಾಣುವುದಿಲ್ಲ. ಯಾಕೆ? ನಿಜವಾಗಿ ಆದ್ರೂ ಮಧುಗೈಟವರು ತಲೆ ಬಿಟ್ಟು ಹೋಗುದೇ ನಾಟಕ ಟೋಪನೆಟ್ಟು ಹೋಗುದು ಒಳ್ಳೇದು. ಮಠದಲ್ಲಿ ಹಾಗೆ ಮಾಡಿದ್ದಾರೆ. ಅದೇನು ಅದು ಅಲ್ಲ. ಹಾಗಾದ್ರೆ ಮಧುಕೈಟವರು ಈಗ ಕಿರೀಟದಲ್ಲಿ ಬಂದ್ರು ಸರಿ, ಅದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇದು ನನ್ನ ಅಭಿಪ್ರಾಯಕ್ಕೆ ಎಷ್ಟು ಒಳ್ಳೇದು ಅಂತ ಕಾಣುದಿಲ್ಲ. ಇದು ಕೆಲವು ಮಂದಿಗೆ ಹೇಳುವುದನ್ನು ಕೇಳಿದ್ದೇನೆ ನಾನು. ಅಲ್ಲ ಹಾಗಾದ್ರೆ ಈಗ ನೋಡಿ, ನಾವು ಸಂಪ್ರದಾಯವನ್ನು ಉಳಿಸಬೇಕು ಅಂತ ಹೇಳುವಾಗ ಎಲ್ಲವೂ ಸಂಪ್ರದಾಯದ ಒಳಗಡೆ ಬರ್ಬೇಕಲ್ಲ. ಎಲ್ಲವೂ ಮಧುಕೈಟವರು ಕಿರೀಟ ವೇಷದಲ್ಲಿ ಬರ್ಬೇಕು, ಚಂಡಮುಂಡರು ಕೂಡ ಪಕಡಿಯಲ್ಲಿ ಬರ್ಬೇಕು. ಚಂಡಮುಂಡರು ಪಕಡಿಯಲ್ಲಿ ಬರ್ಲಿಲ್ಲ ಏನೋ. ಅದೇ ಅದು ಬಿಡಿ, ಅದು ಬರ್ಲಿಲ್ಲ ಎನ್ನುವುದನ್ನು ನಾವು ಪಕ್ಕಕ್ಕೆ ಇಡುವ. ಈಗ ನಾನು ಹೇಳುದು ಯಕ್ಷಗಾನ ಸಾಂಪ್ರದಾಯಿಕತೆಯನ್ನು ಶಾಸ್ತ್ರೀಯತೆಯನ್ನು ಉಳಿಸಿಕೊಳ್ಳಬೇಕು ಅಂತ ನಾವು ಹೇಳುವಾಗ ಪ್ರತಿಯೊಂದು ವೇಷವೂ ಕೂಡ ಯಕ್ಷಗಾನೀಯವಾಗಿ ಇರಬೇಕು. ಅದು ಯಾವುದು ಮಧುಕೈಟವರು ಕಿರೀಟದಲ್ಲಿ ಬರಲಿ, ಚಂಡಮುಂಡರು ಪಕಡಿಯಲ್ಲಿ ಬರಲಿ, ಯಾವುದು ತಲೆ ಬಿಟ್ಟ ವೇಷಗಳು ಇರ್ಲೇ ಕೂಡುದು ಅಂತ ನಾನು ಹೇಳಬೇಕಾಗ್ತದೆ. ಈಗ ನೀವು ಹೇಳ್ತೀರಿ ಇದು ನಾಟಕ ಇದ್ರೆ ಒಳ್ಳೇದು ಕಾಣ್ತದೆ ಅಂತ ಹೇಳ್ತೀರಿ, ಆಗ ನಾವು ಸಂಪ್ರದಾಯವನ್ನು ಬಿಟ್ಟ ಹಾಗೆ ಆಗ್ಲಿಲ್ವಾ? ಅಲ್ಲ, ಸಂಪ್ರದಾಯ ಅಂತ ಅದು ಸಂಪ್ರದಾಯದಲ್ಲಿ ನಾನು ನೋಡುವಾಗಲೇ ಇದ್ದದ್ದು ಹೀಗೆ ಅಲ್ವಾ? ಓ ಹಾಗೆ. ನಾನು ನೋಡುವಾಗ ಇದ್ದದ್ದು ಹೀಗೆ. ಹಾಗಾದ್ರೆ ಅದನ್ನೇ ನಾನು ಕೇಳಿದ. ಅಂದ್ರೆ ಸಂಪ್ರದಾಯ ಅಥವಾ ಪರಂಪರೆ ಅನ್ನುವಂಥದ್ದು ಪರಂಪರೆ ಆಗ ಪರಂಪರೆ ಹೌದು. ಅಂದ್ರೆ ನಾವು ನೋಡಿದ ಒಂದು ಇದರಿಂದ ಸಂಪ್ರದಾಯವನ್ನು ತೆಗೆದುಕೊಳ್ಬೇಕು. ಹಾಗಾದ್ರೆ ಬದಲಾವಣೆ ಆಗಿದೆ. ಈಗ ನೋಡಿ, ಭರತನಾಟ್ಯ, ಆಮೇಲೆ ಬಡಗುತಿಟ್ಟು, ಆಮೇಲೆ ಬೇರೆ ಬೇರೆ ಇತರ ಕಲೆಗಳಿಂದ ನಾಟ್ಯಗಳನ್ನು ತೆಂಗುತಿಟ್ಟು ಯಕ್ಷಗಾನಕ್ಕೆ ಅಳವಡಿಸಿಕೊಂಡು ಬಂದಿದ್ದಾರೆ. ಈ ಅಳವಡಿಕೆ ಯಕ್ಷಗಾನ ನಮ್ಮ ತೆಂಗುತಿಟ್ಟು ಯಕ್ಷಗಾನಕ್ಕೆ ಅವಶ್ಯಕತೆ ಉಂಟಾ? ನಿಜವಾಗಿ ಅದ್ರ ಇಲ್ಲ ಅದು. ಯಾಕೆಂತ ಹೇಳಿದ್ರೆ ತಿಟ್ಟು ಅದು ತೆಂಕು ಅವರದ್ದು ನೋಡಿ ಕುಣಿತವೇ ಅವರಿಗೆ ಇದು ನಾಟ್ಯ ಶಾಲೆಯೇ ಬೇರೆ. ಅವರು ಕಲಿಯುವಾಗ ನಾಟ್ಯ ಅದು ತಾಳ ಈಗ 7 ತಾಳ ಇರ್ಬೋದು, ನಮ್ಮ ಹಾಗೆ ತಾಳ ಇರ್ಬೋದು, ಹೆಸರು ತಾಳದ ಹೆಸರು ಉಂಟು. ಆದ್ರೆ ಹೆಜ್ಜೆಗಾರಿಕೆ ಅವರದ್ದು ಬೇರೆ. ಕರೆಕ್ಟ್. ನಾವು ದೀಂಗಿನ ಹೊಡೆಯುದು, ಸುತ್ತು ಹಾರುವುದು, ಗಿರ್ಕಿ ಹೊಡೆಯುದು ಅಂತ. ಹೌದು. ಅವ್ರು ಹಾಗೆಲ್ಲ, ಅವರು ಮೇಲೆ ಮೇಲೆ ಹಾರುವುದು. ಹೌದು. ಮತ್ತೆ ಮಂಡಿ ಹಾಕ್ತಾರೆ. ವ್ಯತ್ಯಾಸಗಳು ತುಂಬಾ ಉಂಟು. ಆದ್ರೆ ಅದು ಅವರಿಗೆ ಸೀಮಿತ, ಸರಿ, ಅದು ಬಡಗಿಗೆ ಸೀಮಿತ. ಈಗ ನಾವು ತೆಂಕಿನವರು ಅದನ್ನು ಅನುಸರಿಸಬೇಕು ಅಂತ ಏನಿಲ್ಲ. ಹಾಗಾದ್ರೆ ನಾವು ಅದು ನೋಡಿ ತೆಂಕು ಬಡಗು ಅಲ್ಲಿ ಇದಾಗ್ತದೆ, ಮಿಕ್ಸ್ ಆಗ್ತದೆ. ಭಾಗತರು ಕೂಡ ಕೆಲವು ಇದರಲ್ಲಿ ಪದ್ಯ ಹೇಳುವವರು ಇದ್ದಾರೆ, ಜಾಗಟೆಯಲ್ಲಿ ಇದ್ದಾರೆ, ತೆಂಕು ಬಡಗು. ಹೌದು. ಆದ್ರೆ ತೆಂಕುಗೆ ಬರುವ ತೆಂಕೆ ಆಗ್ಬೇಕು, ಬಡಗೆ ಹೋಗೋ ಬಡಗೆ ಆಗ್ಬೇಕು. ಅದನ್ನು ಎಲ್ಲ ಅಭ್ಯಾಸ ಮಾಡಿದ್ರೆ ಅದು ಅದೇ ಎರಡಾಗಿ ಉಳಿಯುವುದಿಲ್ಲ, ಬೇರೆ ಬೇರೆ ಒಂದೇ ಆಗ್ತದೆ. ಮತ್ತೆ ನೋಡಿ, ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಈಗಲೂ ಯಕ್ಷಗಾನ ಅಂತ ಹೇಳಿದ್ರೆ ಅದಕ್ಕೊಂದು ಭದ್ರವಾದಂತಹ ಒಂದು ಅಡಿಪಾಯ ಉಂಟು. ಇನ್ನು ಮುಂದಕ್ಕೆ ಇದೇ ರೀತಿಯಲ್ಲಿ ಬೆಳಿಬೇಕು ಅಂತಾದ್ರೆ ಏನಾದ್ರೂ ಮಾರ್ಪಾಟುಗಳನ್ನು ಮಾಡಬೇಕಾದಂತಹ ಅವಶ್ಯಕತೆ ಉಂಟಾ? ಅವಶ್ಯಕತೆ ಉಂಟು. ಏನು ಮಾರ್ಪಾಟು ಮಾಡಬೇಕು? ಮಾರ್ಪಾಟು ಅಂದ್ರೆ ಮೊದಲಿನ ಪರಂಪರೆಯನ್ನೇ ಅದನ್ನು ಹಾಗೆ ಆಗ್ಬೇಕು ಅಂತ ಮಾಡ್ಬೋದು. ಅಂದ್ರೆ ಮಾಡಿದ್ರೆ ಅಂದ್ರೆ ಕೇಳುವವರು ಬೇಕು, ಮಾತ್ರ ಹೊಂದಾಣಿಕೆ ಬೇಕು ಅದಕ್ಕೆ. ಕರೆಕ್ಟ್. ಹೇಳ್ಬಹುದು ಈಗ ಕೆಲವು ಕಮ್ಮಟಗಳೆಲ್ಲ ಆಗ್ತದಲ್ಲ, ಪರಂಪರೆ ಬೇಕು ಅಂತ ಹೇಳುವವರು ತುಂಬಾ ಮಂದಿ ಇದ್ದಾರೆ. ಹೌದು ಹೌದು. ಕೆಲವರು ಅದನ್ನು ಹಾಗಲ್ಲ ಹೀಗಂತ ಹೇಳುವವರು ಇದ್ದಾರೆ. ಕರೆಕ್ಟ್. ಅದು ಒಂದನೇ
ಕಲಾವಿದರೆಲ್ಲ ಒಗ್ಗಟ್ಟಾಗಿ ಪರಂಪರೆ ಬೇಕು. ಹಾ. ಮತ್ತೆ ಮೇಳದ ಯಜಮಾನರು ದನಿಗಳು ಹೀಗೆ ಬೇಕು ಅಂತ ಹೇಳ್ಬೇಕು. ಮತ್ತೆ ಕೆಲವು ಪ್ರೇಕ್ಷಕರು ಹೇಳಿದ್ದನ್ನು ಕೆಲವು ಕೇಳಿ ಮಾಡ್ಬೋದು, ಒಳ್ಳೆಯದನ್ನು ಬೇಕಾದರೆ ಕೇಳ್ಬೋದು, ತಗೊಳ್ಳಿ, ಎಲ್ಲ ಅಲ್ಲ ಹಾಗೆ ತಗೊಳ್ಬೋದು. ಈ ಚೌಕಿಯಲ್ಲಿನ ವಾತಾವರಣದಲ್ಲಿ ಇಂದಿಗೆ ಮತ್ತೆ ನಿನ್ನೆಗೆ ಅಂದ್ರೆ ಒಂದಷ್ಟು ವರ್ಷದ ಹಿಂದೆ ಮತ್ತೆ ಈಗ ಏನೆಲ್ಲ ಗಮನೀಯವಾದಂತಹ ವ್ಯತ್ಯಾಸಗಳು ಆಗಿದೆ ನಿಮ್ಮ ಒಂದು ಅಭಿಪ್ರಾಯದಲ್ಲಿ, ನಿಮ್ಮ ಅನುಭವದಲ್ಲಿ? ವ್ಯತ್ಯಾಸಗಳೆಲ್ಲ ತುಂಬ ಉಂಟು. ಹಾ. ಚೌಕಿ ಅಂದ್ರೆ ಮೊದಲೆಲ್ಲ ಚೌಕಿ ಸ್ವಲ್ಪ ದೂರ ಇತ್ತು, ರಂಗಸ್ಥಳ ಸ್ವಲ್ಪ ದೂರ ಇತ್ತು. ಹಾ. ಈಗ ಹಾಗೆಲ್ಲ, ಇಲ್ಲಿ ಈಗ ರಂಗಸ್ಥಳ ಹೀಗೆ ಚೌಕಿ, ಅದ್ರ ಸ್ವಲ್ಪ ಕಿರಿಕಿರಿಯೂ ಆಗ್ತದೆ. ಸ್ವಲ್ಪ ದೂರ ಇದ್ರೆ ಒಳ್ಳೆಯದು ನನ್ನ ಅನುಭವ. ಅದಕ್ಕೆ ಮೊದಲನೇ ಕಾಲದಲ್ಲಿ ನಾವೆಲ್ಲ ಹುಟ್ಟುವ ಮೊದಲೇ ಅದು ಬಿಡಿ, ಅದು ಎಷ್ಟೋ ದೂರ ಅಂತೆ. ನಾನು ಗೆಜ್ಜೆ ಕಟ್ಟುವಾಗಲೂ ಸ್ವಲ್ಪ ದೂರವೇ ಇತ್ತು. ಈಗ ಇಲ್ಲಿ ಅಲ್ಲಿ ಈ ಮೈಕ ಹೊಡ್ಕೊಂಡು ರಂಗಸ್ಥಳದಲ್ಲಿ ಏನು ಮಾತಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ, ಹತ್ತಿರ. ಅದು ಒಂದು ಬದಲಾವಣೆ ಉಂಟು ತುಂಬ. ಮತ್ತೆ ಚೌಕಿಯಲ್ಲಿ ಒಂದು ಶಿಸ್ತು ಅಂತ ಉಂಟು, ಕ್ರಮ. ಚೌಕಿ ಅಂತ ಹೇಳಿದ್ರೆ ಒಂದು ದೇವಸ್ಥಾನದ ಹಾಗೆ ಹೌದು. ಕೇವಲ ಹಾಳು ಹರಟೆ. ಈ ನಮ್ಮ ಅರ್ಧ ಚೌಕಿ ಮೇಲೆ ಪೆಟ್ಟಿಗೆ ಅಂತ ಉಂಟು, ಒಂದು 5-6 ಪೆಟ್ಟಿಗೆಯಿಂದ ಮೇಲೆ ಮಾತ್ರ ಸ್ವಲ್ಪ ಕ್ರಮ ಇರುವುದು. ಮತ್ತೆ ಕೆಳಗೆ ಈ ಊರಿನ ಪ್ರೇಕ್ಷಕ ವರ್ಗದವರು ಬಂದು ಅವರು ಹಾಳು ಹರಟೆ, ಒಬ್ಬ ಕಲಾವಿದನ ಹಿಂದೆ ಒಂದು 10-15 ಮಂದಿ ಇರ್ತಾರೆ. ಕರೆಕ್ಟ್. ಅದೆಲ್ಲ ವ್ಯತ್ಯಾಸಗಳೆಲ್ಲ ಮೇಳದಲ್ಲಿ ಈಗಲೂ ಕೂಡ ಹೊರಗಿನವರು ಬಂದು ಕಲಾವಿದನಲ್ಲಿ ಮಾತಾಡ್ಲಿಕ್ಕಿಲ್ಲ. ನಮ್ಮ ಚೌಕಿ ಈಗ ಹರಿಕಾಟ ಬಯಲಾಟ ಅಲ್ವಾ, ಇದು ಪಬ್ಲಿಕ್ನಲ್ಲಿ ಎಲ್ಲ ಬರ್ತಾರೆ. ನಮಗೆ ನಾವು ದೇವರ ದರ್ಶನ ಮಾಡಲಿಕ್ಕೆ ಬರುದು ಅಂತ ಅಲ್ಲ, ದೇವರ ದರ್ಶನ ಮಾಡಿ ಹರಕೆ ಹಾಕಿ ಹೋಗುದಲ್ವೋ, ಇಲ್ಲಿ ಬಂದು ಉಪದ್ರ ಕೊಟ್ಟು ನಾವು. ಆದರೆ ನನ್ನ ಹತ್ತಿರ ಯಾರು ಬರೋದು ಕಡಿಮೆ, ಹೆಚ್ಚವರಲ್ಲಿ ಹೆಚ್ಚು ಮಾತಾಡುದಿಲ್ಲ. ಈಗ ನನ್ನ ಎದುರು ಸುಬ್ರಹ್ಮಣ್ಯ ಅಂತ ಎದುರು ಬಲಿಪುರ ಸೆಟ್ನಲ್ಲಿ ಬಣ್ಣದವರಿಂಗರ ಮಗನೇ ಅವ್ರು ಹೇಳ್ತಾರೆ, ಅವರು ನನ್ನಲ್ಲಿ ಹೇಳುದು, ನೋಡಿ ಎತ್ತಮ್ಮಣ್ಣ ನೀವು ಅವರು ಬಣ್ಣ ಚಿಟ್ಟಿ ಕಳಿಸುವಾಗ ಅದಕ್ಕೆ ಏನೆಲ್ಲ ಹಾಕ್ತೀರಿ ಅಂತೆಲ್ಲ ಕೇಳುದು. ನೀವು ಯಾಕೆ ಸುಮ್ಮನೆ ಅವರಿಗೆಲ್ಲ ಹೇಳುದು, ಅವರೆಲ್ಲ ಮಾಡ್ಲಿಕ್ಕಿದ್ದದ್ದು. ಅವರು ಸುಮ್ಮನೆ ಹಾಳು ಹರಟೆ ಮಾಡಿಕೊಳ್ಳುದು ಅಂತ. ಅವರು ಬಂದು ಕೆಲವು ವೀಳ್ಯದ ಎಲೆ ಹಾಕುವವರೊಟ್ಟಿಗೆ ಅದು ಉಂಟೋ ಇದುಂಟೋ ಅಂತ ಅವರು ಕೇಳುದು. ನಮಗೆ ಉಪದ್ರ ಕೊಡುವುದಲ್ಲದೆ ನಮಗೆ ಉಪಕಾರಕ್ಕೆ ಬರುವುದಲ್ಲ. ಬೆಳಿಗ್ಗೆ ಆಯ್ತಾ ಮತ್ತೆ ನಮ್ಮ ಗುರುತಲ್ಲ ಅವರಿಗೆ. ಹೌದು, ಕರೆಕ್ಟ್. ನೀವು ಊಟ ಮಾಡಿದ್ದೀರೋ, ನೀವು ಮಲಗಿದ್ದೀರೋ, ಕೇಳುವ ಪ್ರಶ್ನೆ ಇಲ್ಲ. ರಾತ್ರಿ ಎಷ್ಟು ಜನ ಇದ್ದಾರೆ, ಅದೆಲ್ಲ ಬದಲಾವಣೆ ತುಂಬ. ಮೊದಲನ ಕಾಲದಲ್ಲಿ ಅಷ್ಟು ಶಿಸ್ತು ಇತ್ತು ಕಲಾವಿದನಲ್ಲಿ, ಅಂದ್ರೆ ಅವನಿಗೆ ಅಷ್ಟೊಂದು. ಅಂದ್ರೆ ನಿಜವಾಗಿ ನೀವು ಹೇಳುದು ಧರ್ಮಸ್ಥಳ ಮೇಳದ ಹಾಗೆ ಬೇರೆ ಕಡೆಯೂ ಕೂಡ ಚೌಕಿಗೆ ಸಾರ್ವಜನಿಕರಿಗೆ ಪ್ರವೇಶ ನಿಷಿದ್ಧ ಮಾಡಬೇಕು, ಬಂದೋಬಸ್ತ್ ಇದ್ರೆ ಒಳ್ಳೇದು. ಆ ಹಿರಿಯ ಕಲಾವಿದನಿಗೆ ಒಂದು ಗೌರವ ಕೊಡುವ ಕ್ರಮ ಇತ್ತು ಮೊದಲು. ಈಗ ನಾವೆಲ್ಲ ಮೊದಲಿನವರು ಅಲ್ಲಿ ಬಣ್ಣದ ಎಲೆಯನ್ನು 3-4 ಬಣ್ಣ ಎಲೆಯನ್ನು ಕಳಿಸಿಡ್ತಾರೆ, ಅದನ್ನು ನಾವು ಕೆಳಗಿನವರು ಮುಟ್ಲಿಕ್ಕಿಲ್ಲ, ಬೇಕಾದ್ರೆ ಕಳಿಸಿಕೊಡ್ಬೇಕು. ಈಗ ನಾವು ಅಲ್ಲಿ ಕೂತ್ಕೊಳ್ಳುವ ಮೊದಲೇ ಅದನ್ನು ಕೊಂಡು ಹೋಗಿ ಆಯ್ತು ಕೆಳಗೆ, ಕೇಳದೆ ಕೊಂಡು ಹೋಗುದು. ಮತ್ತೆ ಬೇಕಾದ್ರೆ ನಾವು ಅವರಲ್ಲಿ ಯಾಕೆ ಮಾತಾಡೋದು, ನಾವೇ ಕಳಿಸಿಕೊಳ್ಳುದು. ಇಂಥದ್ದೆಲ್ಲ ಬದಲಾವಣೆ ತುಂಬ ಈಗಿನ ಯುವಕರೆಲ್ಲ. ಕರೆಕ್ಟ್. ಆದರೆ ಹಿರಿಯ ಕಲಾವಿದರಿಗೆ ಗೌರವ ಕೊಡೋದು ಸ್ವಲ್ಪ ಕಡಿಮೆ ಈಗಿನವರು. ಅದೆಲ್ಲ ಬದಲಾವಣೆ ಅಂತ ಹೇಳ್ಬೋದು. ಈಗ ನೋಡಿ, ಬಣ್ಣದ ವೇಷಕ್ಕೆ ಸಂಬಂಧಪಟ್ಟ ಪಾತ್ರಗಳು ಯಾವುದೆಲ್ಲ? ಬಣ್ಣದ ವೇಷದಲ್ಲಿ ಹಸಿ ಬಣ್ಣದಲ್ಲಿ ಒಂದು ಮಹಿಷಾಸುರ, ಮತ್ತೆ ಚಿಟ್ಟಿ ಕೇಸರಿ ತಟ್ಟಿ ಚಿಟ್ಟಿಯಲ್ಲಿ ಒಂದು ಮೈರಾಣ. ಅದು 3-4 ಸಾಲ ಬಣ್ಣ ಉಂಟು ಅದಕ್ಕೆ, ಮೈರಾಣ. ಅದೆಲ್ಲ ಮಾಲಿಂಗ ದೇವರೆಲ್ಲ ಬಣ್ಣ ಚಿಟ್ಟಿ ಇಡ್ತಿದ್ರು, ಅವರು ಎಷ್ಟೋ ಹೊತ್ತಿಗೆ ಕೂತ್ಕೊಳ್ತಿದ್ರು. ಮತ್ತೆ ಶೂರಪದ್ಮ, ಶುಂಭ, ಇದೆಲ್ಲ ಒಂದು ನಮ್ಮ ರಾಜ ಬಣ್ಣಗಳೆಲ್ಲ. ಹಸಿ ಬಣ್ಣದಲ್ಲಿ ಯಾವುದೆಲ್ಲ ಬರ್ತದೆ? ಹಸಿ ಬಣ್ಣದಲ್ಲಿ ಮಹಿಷಾಸುರ ಬರ್ತದೆ. ಮತ್ತೆ ಹೆಣ್ಣು ಬಣ್ಣದಲ್ಲಿ ಅಜಮಕಿ, ತಾಟಕಿ, ಭೀಮ. ಅಲ್ಲ ಇದು ಅದು ಅಲ್ಲ, ಭೀಮ ಇದು ಪುರುಷ ಪಾತ್ರ ಆಯ್ತು. ಹಸಿ ಬಣ್ಣದಲ್ಲಿ ಬಣ್ಣಗಾರಿಕೆಯಲ್ಲಿ ಒಂದು ಭೀಮ, ಮತ್ತೆ ವೀರಭದ್ರ. ಮತ್ತೆ ಕೆಲವು ಎಲ್ಲ ಕಾಟು ಬಣ್ಣಗಳು ಉಂಟು, ಕೆಲವು ರಾಜ ಬಣ್ಣ ಉಂಟು, ಕೆಲವು ಕಾಟು ಬಣ್ಣಗಳು ಉಂಟು, ಕುರುಡು ಬಣ್ಣ ಉಂಟು. ಕುರುಡು ಬಣ್ಣ ಅಂದ್ರೆ ಎಂತದ್ದು? ಕುರುಡು ಬಣ್ಣ ಅಂತ ಹೇಳಿದ್ರೆ ಈ ಕಣ್ಣು ಉಂಟಲ್ಲ, ನಮ್ಮ ಈ ಕಣ್ಣು ಇಲ್ಲಿ ಕಾಣುದು, ಅದು ಕುರುಡು ಬಣ್ಣ ಅಂತ. ಈ ಕಣ್ಣು ಕಾಣುವುದಿಲ್ಲ. ಹೌದು, ಅಂತ ಯಾವುದೆಲ್ಲ ವೇಷಗಳುಂಟು ಈ ಕುರುಡು ಬಣ್ಣದಲ್ಲಿ? ಕುರುಡು ಬಣ್ಣ ಈ ಕಾಟು ಬಣ್ಣಗಳಿಗೆ ಕೆಲವು ಬಣ್ಣಗಳಿಗೆಲ್ಲ ಕುರುಡು ಬಣ್ಣ ಬರೀತಾರೆ.
ಅನುಸಾಲ್ವನಿಗೆ ಹಾ ಮತ್ತೆ ಶಕಟಾಸುರನಿಗೆ ಅದೆಲ್ಲ ರಾಜಬಣ್ಣ ಅಂತಲ್ಲ, ಕುರುಡು ಅದು ಕಾಟು ಬಣ್ಣಗಳು. ಮತ್ತೆ ಕೆಲವೇ ರಾಕ್ಷಸರೆಲ್ಲ ವೃತ್ರಾಸುರ, ಹಾ ಕರೆಕ್ಟ್, ಇಂಥದ್ದೆಲ್ಲ ಅದೆಲ್ಲ ಕುರುಡು ಬಣ್ಣ ಬರೆಯುವುದು. ಅದು ಹಸಿ ಬಣ್ಣ ಚಿಟ್ಟಿಲ್ಲ ಅದಕ್ಕೆ. ಮತ್ತು ಕುಂಭಕರ್ಣನಿಗೆ ಕೆಲವು ಹಸಿ ಬಣ್ಣ ಹೊಡಿತಾರೆ, ಕೆಲವು ಸ್ವಲ್ಪ ಚಿಟ್ಟು ಇಡ್ತಾರೆ. ಚಿಟ್ಟು ಇಡಬಾರ್ದು ಅಂತ ನಾನು, ತುಂಬ ಉದ್ದ ಅಲ್ಲ, ಸ್ವಲ್ಪ ಸ್ವಲ್ಪ. ಕರೆಕ್ಟ್. ಈ ಬಣ್ಣದ ವೇಷದ ಸ್ವಭಾವ ಎಂತದು? ಬಣ್ಣದ ವೇಷದ ಸ್ವಭಾವ ಅಂತ ಹೇಳಿದರೆ ಹಾ ಒಂದು ಸ್ವರವು ಹಾಗೆ ಗಾಂಭೀರ್ಯದಲ್ಲಿ ಬೇಕು, ಹಾ ಕರ್ಕಶವಾಗಿ ಸ್ವರ ಕಂಠ ಮಾದರಿಯಬೇಕು. ಅಟ್ಟಾಸ ಅಂದರೆ ಎಲ್ಲ ಶ್ರುತಿಗೆ ಸರಿಯಾಗಿ ಇರಬೇಕು ಅದು. ಮತ್ತೆ ಬಣ್ಣಗಳು ಅಷ್ಟೊಂದು ಒಂದು ಕ್ರೂರತೆ, ಆಸುರಿಕ ಒಂದು ಕ್ರೂರತೆ ಅದು ಬರಬೇಕು, ಗಾಂಭೀರ್ಯ ಬರಬೇಕು. ಅದು ನಡೆಯಲ್ಲಿ, ನಾಟ್ಯದಲ್ಲಿ, ಮತ್ತು ಮಾತಿನಲ್ಲಿ, ಮತ್ತು ಬಣ್ಣಗಾರಿಕೆಯಲ್ಲಿ ಇದೆಲ್ಲ ಅಂತ ಒಂದು ಗಾಂಭೀರ್ಯವಾದಂಥ ಒಂದು ಆಸುರಿಕ ಸ್ವಭಾವ ಬರಬೇಕು. ಅದನ್ನು ಇದು ಅಳವಡಿಸಿಕೊಳ್ಬೇಕು. ಹೀಗೆ ಕೆಲವು ಕಲ್ತದ್ದಲ್ಲ, ಅವನ ಸ್ವಂತಿಕೆಯಲ್ಲಿ ಅದು ಹೇಗೆ ಇರ್ಬೋದು ಅಂತ ಹೇಳುವಂಥ ಒಂದು ಕಲ್ಪನೆ ಅವನಿಗೆ ಬೇಕು. ಹೀಗೆ ಬೇಕು. ಬಣ್ಣದ ವೇಷದ ಕುಣಿತದಲ್ಲಿ ಈ ವೈವಿಧ್ಯತೆಯನ್ನು ತೋರಿಸುವ ಬಗೆ ಹೇಗೆ? ಅಂದರೆ ಎಲ್ಲ ಹೆಚ್ಚಿನದ್ದು ಏರು ಪದಗಳು, ನಿಧಾನ ಪದಗಳ ಒಂದು ಯಾವುದೇ ಒಂದು ಇದಿಲ್ಲ. ಈ ಸಮಯದಲ್ಲಿ ವೈವಿಧ್ಯತೆಯನ್ನು ತೋರಿಸುವುದು ಹೇಗೆ ಬಣ್ಣದ ವೇಷಧಾರಿಗಳು? ವೈವಿಧ್ಯತೆಯನ್ನು ತೋರಿಸಬಹುದು. ನಿಧಾನ ಪದ್ಯಕ್ಕೆ ಆದರೆ ಕೆಲವು ಅಂದರೆ ಅದು ಪುಂಡವೇಷ ಸರ್ವೇಷದ ಮಾದರಿ ಆಗಬಾರದು. ಅಂದರೆ ಒಂದು ನಮ್ಮ ಪುಂಡವೇಷವೇ ಸರ್ವೇಷ ಮಾಡಿಕೊಂಡು ಹೋದವನೇ ಬಣ್ಣಕ್ಕೆ ಆಗುದಲ್ವ ತಯಾರ. ಕರೆಕ್ಟ್, ಹೌದು. ಹಾಗಾಗಿ ಅದನ್ನು ಸ್ವಲ್ಪ ಏರುಗತಿಯಲ್ಲಿ ಆ ಹುಡಿ ನಾಟ್ಯಗಳನ್ನೆಲ್ಲ ಕುಂದು ತೋರಿಸಬೇಕು. ಬಣ್ಣದ ವೇಷದ ನಡೆ ಮತ್ತು ರಂಗಸ್ಥಳದಲ್ಲಿ ಅದರ ವೇಗ, ಗತಿ ಇದು ಹೇಗೆ ಇತರ ವೇಷಗಳಿಗಿಂತ ಭಿನ್ನ? ಅಂದರೆ ಈ ಪುಂಡವೇಷಗಳು, ಸುವೇಷಗಳೆಲ್ಲ, ನಾಟ್ಯ ಎಲ್ಲ ಅದು ಅಲ್ಲಿಂದ ಅಲ್ಲಿಗೆ ಅವರು ಕುಣಿಯೋದು. ಇದರ ಕಾಲು, ನಮ್ಮ ಹೆಜ್ಜೆ ಸ್ವಲ್ಪ ದೂರ ದೂರ ಇಟ್ಟುಕೊಂಡು ಹೋಗ್ಬೋದು. ಬಣ್ಣದ ವೇಷದ ನಡೆಗಳೆಲ್ಲ ಅಂದ್ರೆ ತಾಳಕ್ಕೆ ಲಾಯಕ ಸರಿ ಇರ್ತದೆ ಅದು. ಈಗ ಒಂದು ಭೈರವ ಅಷ್ಟತಾಳಕ್ಕೆ ಆದರೆ ಅವ ಒಂದು 4 ಮೂಲೆಗೆ ಹೋಗಿ ನಿಧಾನಕ್ಕೆ ಹೋಗಿ ಹಾರುವುದು. ಅಂದರೆ ಕಾಲು ಅದು ಸ್ವಲ್ಪ ಪಕ್ಕ ದೂರ ದೂರ ಇಟ್ಟುಕೊಂಡು ಹೋಗುದು. ಗುಡಿ ನಾಟ್ಯಗಳ ಹೆಜ್ಜೆ ಇಟ್ಟ ಹಾಗೆ ಅಲ್ಲ. ಕರೆಕ್ಟ್, ಗೊತ್ತಾಯ್ತು. ಡಗ್ 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 ಢಂಗ್ ಡಗ್ 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 ಢಂಗ್ 4 ಮೂಲೆಗೆ ಹಾಗೆ ಹೋಗುದು. ಅಂದ್ರೆ ಸಿಂಗಲ್ ಅಲ್ಲಿ ಬಂದ್ರೆ ಆಯ್ತು, ಡಬ್ಬಲ್ ಎಲ್ಲ ಬೇಡ ಅಂತ. ಹಾಗೆ ಹೌದು, ಹಾಗೆ. ಬಣ್ಣದ ವೇಷದಲ್ಲಿ ಕುಣಿತಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ಲಿಲ್ಲ? ಅಂದ್ರೆ ಕೊಡ್ತಿದ್ರು, ಮೊದಲಿನವರೆಲ್ಲ ಕೊಡ್ತಿದ್ರು. ಈಗ ಕೆಲವು ಬಣ್ಣಗಾರಿಕೆಯಲ್ಲಿ ಆಸಕ್ತಿ, ಇಂಟ್ರೆಸ್ಟ್ ಇದ್ದವರು ಇದ್ದಾರೆ, ಕೆಲವು ಇದ್ದಾರೆ, ಇಲ್ಲ ಅಂತಲ್ಲ. ಅಂದ್ರೆ ಕೆಲವು ಹೆಚ್ಚು ಮಂದಿಗಳು, ಕೆಲವು ಈಗಲೂ ಬಣ್ಣದ ವೇಷ ಬರುವಾಗ ಎದ್ದು ಹೋಗುವವರು ಇದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಅಂದ್ರೆ ಬಣ್ಣದ ವೇಷದ ಬಗ್ಗೆ ಅವರಿಗೆ ಅಷ್ಟು ಮಾಹಿತಿ ಇಲ್ಲ, ಆಸಕ್ತಿ ಇಲ್ಲ. ಹೌದು. ಮತ್ತೆ ಎರಡನೇ ಭಾಗವತರು, ಕೆಲವು ಈಗಿನ ಭಾಗವತರಿಗೆ ಕೂಡ ಬಲ್ಪರಿಗೆ ಎಲ್ಲ ಬಣ್ಣದ ಮೇಲೆ ಅಭಿಮಾನ ಉಂಟು, ಕೆಲವು ಭಾಗವತರಿಗೆಲ್ಲ ಬಣ್ಣದ ಮೇಲೆ ಅಭಿಮಾನ ಇರುವುದಿಲ್ಲ. ಬಣ್ಣದ ವೇಷದ ಮೇಲೆ. ಹೌದು, ವೇಷದ ಮೇಲೆ ಅವರು ಅಷ್ಟು ಅದನ್ನು ಕುಣಿಸುವುದಿಲ್ಲ, ಕುಣಿಸುವುದಿಲ್ಲ. ಒಂದನೇದಾದ್ದು ಹಿಮ್ಮೇಳದಲ್ಲಿ. ಮತ್ತೆ ಚೆಂಡೆ ಹೊಡೆಯುವವರಿಗೆ ಈಗಿನವರು ಮೊದಲೆಲ್ಲ ಎಷ್ಟೊಂದು ನರಸಿಂಹಭಟ್ರು ಇವರೆಲ್ಲ ಹೊಡಿತಿದ್ರು, ಈಗಿನವರಿಗೆ ಸ್ವಲ್ಪ ಉದಾಸೀನವೂ ಆಗ್ತದೆ ಚೆಂಡೆ ಹೊಡೆಯುವವರಿಗೆ. ಬೇಡಪ್ಪ ಅಲ್ಲಿ ಕೂತುಳ್ಳಿ ಬಣ್ಣ ಹೋಗ್ಲಿ ಅಂತ ಹೇಳುವವರು ಇದ್ದಾರೆ. ಅಂದ್ರೆ ಸುಮಾರು ಹೊತ್ತು ಕುಣಿಬೇಕಲ್ಲ, ಹೊಡಿಬೇಕಲ್ಲ. ಕರೆಕ್ಟ್. ಹಾಗೆ ಮಾಡುವರು. ಈಗ ನೋಡಿ, ಬಣ್ಣದ ವೇಷದಲ್ಲಿ ಅಭಿನಯಕ್ಕೆ ಪ್ರಾಶಸ್ತ್ಯ ಎಷ್ಟು ಬೇಕು? ಯಾಕೆಂತಂದ್ರೆ ಈ ಪ್ರಶ್ನೆ ಯಾಕೆಂತಂದ್ರೆ ಮುಖದ ತುಂಬಾ ಚುಟ್ಟಿ ಇಟ್ಟು ಕಣ್ಣುಗಳು, ಭಾವನೆಗಳು ಅದು ರಂಗದಲ್ಲಿ ಅಭಿವ್ಯಕ್ತಿ ಆಗುದಿಲ್ಲ. ಅಂದ್ರೆ ನೀವು ರಂಗಸ್ಥಳಕ್ಕೆ ತೀರಾ ಹತ್ತಿರದಲ್ಲೇನು ಪ್ರೇಕ್ಷಕರು ಕೂತ್ಕೊಳ್ಳುವುದಿಲ್ಲ, ಒಂದಷ್ಟು ಜಾಗ ಬಿಟ್ಟು ದೂರ ಕೂತ್ಕೊಳ್ಳುದು. ಆ ದೂರದಲ್ಲಿ ಕೂತ್ಕೊಳ್ಳುವಾಗ ಇನ್ನೊಂದು ಆ ಚುಟ್ಟಿಗಳೆಲ್ಲ ಇರುವಾಗ ಈ ಭಾವಾಭಿನಯ ಗೋಚರ ಆಗುದಿಲ್ಲ ಅಂತ ಹೇಳಿ ಅಭಿನಯಕ್ಕೆ ಪ್ರಾಶಸ್ತ್ಯ ಕಡಿಮೆ ಕೊಟ್ಟಿದ್ದಾರ? ನಿಮ್ಮ ಅಭಿಪ್ರಾಯ ಏನು? ಕೆಲವರು ಅದೇ ನಾನು ಹೇಳಿದಾಗೆ ಭಾಗವತರು ಹೆಚ್ಚದನ್ನು ಗಮನ ಕೊಟ್ಟು ಕುಣಿಸುವುದಿಲ್ಲ. ಎರಡನೇ ನೋಡುವವರಿಗೆ ಹಾಗೆ ಅದು
ಈ ಸೌಮ್ಯ ಪದ್ಯಕ್ಕೆ ಪುಂಡುವೇಷ ಸುವೇಷಗಳು ಕುಣಿದ ಹಾಗೆ ಅಭಿನಯ ಮಾಡಲಿಕ್ಕೆ ಬಣ್ಣದ ವೇಷಕ್ಕೆ ಆಗುದಿಲ್ಲ. ಬೇಕಾದ್ರೆ ಈಗ ಕೆಲವು ಪ್ರಸಂಗದಲ್ಲಿ ಕೆಲವು ಬಣ್ಣದ ವೇಷಧಾರಿಗಳು ಒಂದು ಸ್ತ್ರೀವೇಷವನ್ನು ಅಂದ್ರೆ ಕೆಲವು ಲವ್ ಮಾಡುವಂತ ದೃಶ್ಯಗಳು ಇರ್ತದೆ. ಅದಕ್ಕೆ ಕೆಲವು ಈಗಿನವ್ರು ಏನ್ ಮಾಡಿದ್ದಾರೆ, ಇನ್ನು ನಾಟಕ ಮಾಡುವ ಬಣ್ಣ ತುಂಬಾ ಹೊತ್ತು ಬೇಕಲ್ಲ. ಈಗ ನಾನು ಬಲಿಪುರ ಸೆಟ್ನಲ್ಲಿ ಇರುವಾಗ ಕೆಲವು ಈಗ ದುರ್ಜಯ ಶಿವೆಯಲ್ಲಿ ಮಾತಾಡ್ಲಿಕ್ಕೆ ಉಂಟು, 2-3-4 ಪದ್ಯ ಉಂಟು, ನಾನೇ ಮಾಡ್ತಿದ್ದದ್ದು, ಪದ್ಯ ಕೊಡ್ತಿದ್ರು. ಅದನ್ನು ಮತ್ತೆ ಮತ್ತೆ ಈಗ ನಾಟಕ ಮಾಡಿದ್ರು. ಯಾಕೆ ಆ ಬಣ್ಣದ ಅಷ್ಟು ಕಟ್ಟಿಕೊಂಡು ಅಂತ ಹೇಳುವವರು ಇದ್ದಾರೆ. ಹಾಗಾಗಿ ಕೆಲವು ಬಣ್ಣದ ವೇಷ ಕೆಲವರಿಗೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಬರುವುದಿಲ್ಲ. ನಾಟ್ಯದ ಬಗ್ಗೆ ಅವರಿಗೆ ಅಷ್ಟು ಗಮನ ಬಣ್ಣದ ವೇಷದಲ್ಲಿ ಅವರಿಗೆ ಕಂಡು ಬರುವುದಿಲ್ಲ. ಬಣ್ಣಗಾರಿಕೆಯಲ್ಲಿ ಮತ್ತೆ ಬೇರೆ ಇರಬಹುದು. ಕರೆಕ್ಟ್. ಅಂದ್ರೆ ಬಣ್ಣಗಾರಿಕೆಯನ್ನೇ ಪ್ರಧಾನವಾಗಿ ಎಲ್ಲರೂ ಗುರುತಿಸಿ ಅದರಲ್ಲಿ ನಾಟ್ಯ, ಭಾವಾಭಿನಯ, ಮಾತುಗಾರಿಕೆಯನ್ನೆಲ್ಲ ಮೂಲೆ ಗುಂಪು ಮಾಡಿದ್ದಾರೆ. ಈ ಮೂಲೆ ಗುಂಪು ಮಾಡಿರುವುದರಲ್ಲಿ ಹಿಮ್ಮೇಳದವರದ್ದು, ಪ್ರೇಕ್ಷಕರದ್ದು, ಎಲ್ಲರದ್ದು ದೊಡ್ಡ ಪಾಲು ಉಂಟು. ಹೌದು ಹೌದು, ದುಃಖರಸದ್ದು ಕೆಲವು ಉಂಟು, ದುಃಖರಸದ್ದುಂಟು. ರಾಕ್ಷಸ ಪಾತ್ರಗಳಿಗೆ ಉಂಟು, ನರಕಾಸುರನಿಗೆ ಉಂಟು. ರಾವಣನಿಗೆ ನೋಡಿ ಅಲ್ಲಿ ಇದು ವಿಶ್ವರೂಪ ಅಲ್ಲಿ ಒಂದುಂಟು. ಆಮೇಲೆ ಆತ್ಮ ಸಾಕ್ಷಾತ್ಕಾರದ ರಾವಣ ಅದೇ ಮಂಡೋದರಿ ಹತ್ರ ಉಂಟು. ಆದ್ರೆ ಅದನ್ನೆಲ್ಲ ನಾಟಕೀಯ ಮಾಡ್ತಾರೆ. ಈಗ ಸಂಪೂರ್ಣ ರಾಮಾಯಣದ ರಾವಣನೇ ನಾನು ಮಾಡಿದ್ದೇನೆ. ಮಂಡೋದರಿ ನೀತಿಯ ರಾವಣನೂ ನಾನು ಮಾಡಿದ್ದೇನೆ ಬಲಿಪುರ ಸೆಟ್ನಲ್ಲಿ. ಇದೇ ಈಗ ರಮೇಶ್ ಭಟ್ರು ಇದ್ದಾರಲ್ಲ, ಕರೆಕ್ಟ್, ಇದೇ ಮಾಡೋರು, ಅವರದ್ದೇ ಮಂಡೋದರಿ ಆಗಿತ್ತು. ಆಮೇಲೆ ಗೌಳೂರು ನಾರಾಯಣ ಭಟ್ರು ನಾಟಕ ಮಾಡಿಕೊಂಡಿದ್ರು, ಅದನ್ನು ಬೇರೆ ಬೇರೆ ಮಾಡಿದ್ರು. ಅಂದ್ರೆ ಅದೇ ಅಂದ್ರೆ ಹಿಮ್ಮೇಳದವರು ಮತ್ತೆ ಪ್ರೇಕ್ಷಕರಿಗೆ ಆ ಬಣ್ಣದ ವೇಷದ ಅಭಿನಯ, ನಾಟ್ಯದ ಬಗ್ಗೆ ಹೆಚ್ಚು ಅಭಿರುಚಿ ಇಲ್ಲದೆ ಇರುವುದು ಇದಕ್ಕೆ ಮುಖ್ಯ ಕಾರಣ ಅಂತ ನಾವು ತಿಳ್ಕೊಳ್ಬಹುದು. ಹೌದೌದು, ನಮ್ಮ ಅನಿಸಿಕೆ ಹಾಗೆ ಅಂತ ಕಾಣಬಹುದು. ಹೌದು ಹೌದು. ನೋಡಿ, ಇಂದ್ರಜಿತು ಖಳ ಪಾತ್ರ, ಆಮೇಲೆ ಈ ಅತಿಕಾಯ ಸಾತ್ವಿಕ ಪಾತ್ರ. ಆದ್ರೂ ಕೂಡ ಇಂದ್ರಜಿತು ಪೀಠಿಕೆ ವೇಷ ಆಗಿ ಅತಿಕಾಯ ಎದುರು ವೇಷ ಆದದ್ದು ಯಾಕೆ? ಇದರ ಬಗ್ಗೆ ನಿಮ್ಗೆ ಹೇಳ್ಬೋದಾ, ಹೇಗೆ ಅಂತ ಹೇಳಿ? ಅದು ನಿಜವಾಗಿ ಆದ್ರೂ ಇದು ಖಳನಾಯಕನ ಪಾತ್ರದಲ್ಲಿ ಇಂದ್ರಜಿತು ಹೌದು. ಅದು ಎದುರು ವೇಷ ಆ ಲೆಕ್ಕದಲ್ಲಿ ಇಂದ್ರಜಿತು ಆಗ್ಬೇಕಿತ್ತು. ಅತಿಕಾಯ ಪೀಠಿಕೆ ವೇಷ ಅತಿಕಾಯನೇ ಆಗ್ಬೇಕಿತ್ತು. ಅದನ್ನು ಮೊದಲಿನ ಕಾಲದವರು ಈ ವೇಷ ಮಾಡುವವರು ಅಂದ್ರೆ ನೋಡಿ, ಅತಿಕಾಯ ಮಾಡಿದವನಿಗೆ ತುಂಬಾ ಮಾತುಗಾರಿಕೆ ಬೇಕು. ಕರೆಕ್ಟ್, ಹೌದು. ಏನೋ ಮೊದಲಿನವರು ಸ್ವಲ್ಪ ಮಾತುಗಾರಿಕೆ ಇದ್ದವ, ಪೀಠಿಕೆ ವೇಷದವ ಅದನ್ನು ಮಾಡಿದ. ಸ್ವಲ್ಪ ಕ್ರೂರ ದೃಷ್ಟಿಯಲ್ಲಿ ಹೋಗುವ ಎದುರು ಇಂದ್ರಜಿತು ಮಾಡಿದ. ನನ್ನ ಅನಿಸಿಕೆ ಹಾಗೆ ಇರ್ಲಿಕ್ಕೂ ಹಾಗೆ ಅದ. ಮತ್ತೆ ಪರಂಪರೆಯಾಗಿ ಹಾಗೆ ಉಳಿದು ಬಂದದ್ದು ಇರ್ಬೋದು ಅದು. ಹಾಗಾದ್ರೆ ಈಗಲೂ ಅದನ್ನು ಆ ಕಡೆ ಈ ಕಡೆ ಮಾಡಿ ಸರಿ ಮಾಡ್ಬೋದು. ಅಲ್ಲ, ಈಗಲೂ ಒಮ್ಮೊಮ್ಮೆ ಮಾಡ್ತಾರಲ್ಲ. ಈಗಲೂ ಒಮ್ಮೊಮ್ಮೆ ಇದು ಪೀಠಿಕೆ ವೇಷದವನ ಇಂದ್ರಜಿತು ಮಾಡುವುದು ಉಂಟು, ಎದುರು ವೇಷದ ಇಂದ್ರಜಿತು ಮಾಡುವುದು ಉಂಟು. ಉಂಟು. ಅದು ಅವನವನ ಒಂದು ಮನೋಧರ್ಮಕ್ಕೆ ಸರಿಯಾಗಿ ಭಾಗವತರು ಪಾತ್ರ ಹಂಚುವುದು. 1ನೇ 2ನೇ 3ನೇ ಬಣ್ಣ ಅಂತಂದ್ರೆ ಏನದು? ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಪಾತ್ರಗಳು ಯಾವುದು? ದೇವಿ ಮಹಾತ್ಮೆ ಆದ್ರೆ 1ನೇ ಬಣ್ಣ ಜಾಗದಲ್ಲಿದ್ದವ ಮಹಿಷಾಸುರ ಮಾಡುದು, 2ನೇ ಬಣ್ಣ ಜಾಗದಲ್ಲಿದ್ದವ ಶುಂಭ, 3ನೇ ಬಣ್ಣದಲ್ಲಿ ನಿಶುಂಭ ಮಾಡುದು. ಮತ್ತೆ ಈಗ ಒಂದು ಕುಮಾರ ವಿಜಯ ಆದ್ರೆ ಅಜಮುಖಿ 1ನೇ ಬಣ್ಣದವರು, ಅದು ಕುಟ್ಟಿಯ ಬಣ್ಣ ಇರುವಾಗ ಅದು ಅಜಮುಖಿ ಅವರು ಮಾಡ್ತಿದ್ದದಂತೆ. ಅದೊಂದು ಪರಂಪರೆ ಆಯ್ತು. ನಿಜವಾದ್ರೂ ಖಳನಾಯಕನ ಮಾತ್ರ ಶೂರವದ್ಮದಲ್ಲಿ. ಹೌದು, ಕರೆಕ್ಟ್. ಶೂರವದ್ಮ ಇಡೀ ಕೆಲಸ ಇರುವುದು ಶೂರವದ್ಮನಿಗೆ. ಆದ ಕಾರಣ ಅಜಮುಖಿ 1ನೇ ಬಣ್ಣ ಅದು ಏನೋ ಅವರು ಮೊದಲಿನವರು ಹಾಗೆ ಮಾಡಿಕೊಂಡು ಬಂದ್ರು, ಅವರವರಿಗೆ ಮನೋಧರ್ಮಕ್ಕೆ ಸರಿಯಾಗಿ ವೇಷ ಕೊಟ್ಟುಕೊಂಡಿದ್ರು. ಹಾಗಾದ್ರೆ ಇಲ್ಲಿ ಏನು ಈ ಎದುರು ವೇಷ, ಪೀಠಿಕೆ ವೇಷ, 1ನೇ ಬಣ್ಣ, 2ನೇ ಬಣ್ಣ, 3ನೇ ಬಣ್ಣ, 1ನೇ ಪುಂಡು ವೇಷ, 2ನೇ ಪುಂಡು ವೇಷ, ಸ್ತ್ರೀ ವೇಷ 1ನೇದು 2ನೇದು, ಈ ಎಲ್ಲ ಏನು ಸ್ಥಾನಗಳು, ಇದು ಕೇವಲ ಒಂದು ಮನೋಧರ್ಮಕ್ಕೆ ಅನುಗುಣವಾಗಿ ಮಾತ್ರ. ಇದನ್ನು ನಾವು ಗಟ್ಟಿಮುಟ್ಟಾಗಿ ಪಾಲನೆ ಮಾಡಬೇಕು ಅಂತ ಏನು ಹಾಗಾದ್ರೆ ಕಟ್ಟುನಿಟ್ಟಿಲ್ಲ ಅಲ್ಲ. ಜಾಗದ 1ನೇ ಸುರೇಶದವನಿಗೆ 1ನೇ ಸುರೇಶವೇ ಕೊಡಬೇಕು. ಈಗಲೂ ಉಂಟು, 2ನೇ ದೇವನಿಗೆ 3ನೇ ದೇವನಿಗೆ ಬಣ್ಣದಲ್ಲಿ ಉಂಟು, ಸುರೇಶದಲ್ಲಿ ಕರೆಕ್ಟ್, ಪುಂಡು ವೇಷದಲ್ಲಿ ಉಂಟು. ಪುಂಡು ವೇಷದಲ್ಲಿ ಚಂಡಮುಂಡರು ಹಾರುವ ಪುಂಡು ವೇಷಗಳೆಲ್ಲ ಕರೆಕ್ಟ್. 1ನೇ ಪುಂಡು ವೇಷದ ವಿಷ್ಣು ಮಾಡುವುದಲ್ಲಿ ಕರೆಕ್ಟ್, ಹೌದು. ಮಾತಾಡುವ ಪುಂಡು ವೇಷ ಅಂತ ಉಂಟು, ಅಂತದ್ದು ಅದು 1ನೇ ಪುಂಡು ವೇಷದವನಿಗೆ. ಈ ಚಂಡಮುಂಡರು ಈಗ 2ನೇ 3ನೇವರೇ ಹೆಚ್ಚು ಮಾಡೋದು.
ಒಂದನೇ ಪುಂಡವೇಷದ ಮಾತಾಡೋ ಪುಂಡವೇಷ ಅಲ್ಲ, ಹಾಗೆ ಉಂಟು. ಅದು ಕೆಲವು ಪ್ರಸಂಗಕ್ಕೆ ಹೊಂದಾಣಿಕೆ ಆಗಿ ಹೌದೌದು, ಬದಲಾವಣೆ ಆಗ್ತಾ ಹೋಗ್ತದೆ. ಹೌದು, ಅಂದ್ರೆ ನಾನು ಕೇಳುದು ಏನು ಅಂತಂದ್ರೆ ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಬೇಕಾದೇನೋ ಇದಿಲ್ಲ, ಅದೇನಿಲ್ಲ, ಬದಲಾವಣೆ ಮಾಡ್ಬೋದು. ಮತ್ತೆ ಕೆಲವರೆಲ್ಲ ಜಾಗದಲ್ಲಿ ಇದ್ದವರು ಅದು ನನಗೆ ಆವೇಶ ಕೊಡಬೇಕು ಅಂತ ಹೇಳುವವರು ಇದ್ದಾರೆ, ಇಲ್ಲ ಅಂತಲ್ಲ, ಈಗಲೂ ಇದ್ದಾರೆ ಕೆಲವು ಮಂದಿ. ಹೌದು, ಅಂದ್ರೆ ಒಂದನೇ ಇದರ ಜಾಗದಲ್ಲಿ ಇದ್ದೇನೆ, ಆಟ ಚಂದ ಆಗ್ಬೇಕಲ್ಲ. ಹೌದು, ಕರೆಕ್ಟ್. ಹಾಗಾಗಿ ಅದನ್ನು ಬದಲಾವಣೆ ಮಾಡ್ತಾರೆ ಕೆಲವರು ಒಪ್ಪಿಕೊಳ್ತಾರೆ, ಕೆಲವೆಲ್ಲ ಸ್ವಲ್ಪ ವಾದ ಮಾಡ್ತಾರೆ, ಹೀಗೆಲ್ಲ ಉಂಟು. ಅದೇ ಹೀಗೆ ಅಂತ ಗಟ್ಟಿ ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ. ಕರೆಕ್ಟ್. ಅಂದ್ರೆ ಅದನ್ನೊಂದು ಪರಂಪರೆ, ಅದೊಂದು ಶಾಸ್ತ್ರೀಯವಾದಂತದ್ದು ಅಂತ ಹೇಳಿ ಗಟ್ಟಿ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಹೌದು, ಸಾಧ್ಯ ಆದ್ರೆ ಅದು ಅಷ್ಟು ಒಳ್ಳೇದು ಅಂತ ಆಗುದಿಲ್ಲ. ಕರೆಕ್ಟ್. ನೋಡಿ, ಬಣ್ಣದ ವೇಷಗಳಿಗೆ ಧರಿಸಬೇಕಾದ ಉಡುಪುಗಳ ಬಣ್ಣ ಯಾವುದು? ದಗಲೆ ಮತ್ತೆ ಸೋಗೆವಲ್ಲಿ. ಅಂದ್ರೆ ರಾಜಬಣ್ಣಕ್ಕೆ ದಗಲೆ ಸೋಗೆವಲ್ಲಿ ಬೇರೆ, ಕಾಟು ಬಣ್ಣಕ್ಕೆ ಬೇರೆ, ಹೆಣ್ಣು ಬಣ್ಣಕ್ಕೆ ಬೇರೆ, ಹಾಗೆಲ್ಲ ವ್ಯತ್ಯಾಸಗಳು ಉಂಟಾ? ಉಂಟು. ಕೆಲವು ಶುಂಭನಿಗೆ ಆದ್ರೆ ಕೆಂಪು ಈಜಾರು ಹಾಕುದು ಶುಂಭನಿಗೆ. ನೋಡಿ, ಮಹಿಷಾಸುರನಿಗೆ ಕಪ್ಪು, ಕೆಂಪು ಹಾಕಿದ್ರೆ ಇವನಿಗೆ ಸೋಗಲಿ ಹಾಗೆ. ಸೋಗಲಿಯಲ್ಲಿ 3-4 ಬಣ್ಣದ ಸೋಗಲಿ, ಬಿಳಿ ಸೋಗಲಿ ಇರ್ತದೆ, ಮತ್ತೊಂದು ಹಸುರು ಹಾಕುದು ಕಡಿಮೆ, ಕೆಂಪು ಅಥವಾ ಕಪ್ಪು 3 ಬಣ್ಣ ಸೋಗಲಿ ಇರ್ತದೆ. ಅದನ್ನು ಹಾಕಬಹುದು. ಅಲ್ಲ, ಈಗ ಹಳದಿ ನೀಲಿ ಎಲ್ಲ ಉಂಟಲ್ಲ? ಹಳದಿ ನೀಲಿ ಎಲ್ಲ ಉಂಟು. ಇದು ನೀಲಿಯನ್ನು ಹಾಕ್ಬೋದು, ಕಪ್ಪನ್ನು ಹಾಕ್ಬೋದು ಬಣ್ಣಗಳಿಗೆ. ಮತ್ತೆ ಹಸುರು ಪಚ್ಚೆ ಅಷ್ಟು ಒಳ್ಳೇದು ಅಂತ ಕಾಣೋದಿಲ್ಲ. ಯಾವುದು ಬಣ್ಣದ ವೇಷಕ್ಕೆ ಪಚ್ಚೆ ಅಷ್ಟು? ಪೀಟಿಗೆ ವೇಷಕ್ಕೆ ಮಾತ್ರ ಹೆಚ್ಚು. ಹೌದು, ದಗಲೆ ಅಷ್ಟೇ, ಪಚ್ಚೆ ದಗಲೆ ಹಾಕೋದಿಲ್ಲ ಬಣ್ಣಕ್ಕೆ. ಹೌದೌದು, ಕರೆಕ್ಟ್. ಕೆಂಪು ಮತ್ತೆ ಕಪ್ಪು ಅಷ್ಟೇ. ಕೆಂಪು ಕಪ್ಪು. ಹೌದು. ಈ ಬಣ್ಣದ ವೇಷಗಳ ತೆರೆ ಪೊರ್ಪಾಟು ಪ್ರತಿ ಬಣ್ಣದ ವೇಷಗಳಿಗೆ ಬೇರೆ ಬೇರೆ ಅಥವಾ ಒಂದೇ ರೀತಿಯ? ಬೇರೆ ಬೇರೆ ಕ್ರಮ ಉಂಟು. ಬಣ್ಣದ ವೇಷದ ತೆರೆ ಪೊರ್ಪಾಟು ಉಂಟು. ಹೆಣ್ಣು ಬಣ್ಣದ ಒಂದು ಕ್ರಮ ಉಂಟು, ಬೇರೆ ಕ್ರಮ ಉಂಟು. ಮತ್ತೆ ಇದು ಸಭಾ ಕ್ಲಾಸ್ ಉಂಟು, ತೆರೆ ಕ್ಲಾಸ್ ಉಂಟು, ಹಲ್ಲುಜ್ಜುವುದು, ಮುಖ ತೊಳಿ. ಹೌದು, ಅಲ್ಲ, ಸಭಾ ಕ್ಲಾಸ್ ಅಂದ್ರೆ ಎಂತದು, ತೆರೆ ಪೊರ್ಪಾಟ ಅಂದ್ರೆ ಎಂತದು? ತೆರೆ ಪೊರ್ಪಾಟ ಅಂತ ಹೇಳಿದ್ರೆ ತೆರೆಯಿಂದ ಹಿಂದೆ 3 ಅಟ್ಟಾಸಾಗಿ ಬಂದು ಅಲ್ಲಿ ಒಂದು ಚೆಂಡ ಹಿಂಭಾಗದಲ್ಲಿ ಅಟ್ಟಾಸ್ ಕೊಟ್ಟು ಆಯ್ತಾ, ಮತ್ತೆ 2 ಸರ್ತಿ ಮಧ್ಯ ರಂಗಸ್ಥಳಕ್ಕೆ ಹೋಗಿ 2 ಸರ್ತಿ ತೆರೆ ಮೇಲೆ ಕೆಳಗೆ. ಹೌದು, ಕರೆಕ್ಟ್. ಅದು ತೆರೆ ಕ್ಲಾಸ್. ಸಭಾ ಕ್ಲಾಸ್ ಅಂದ್ರೆ? ಸಭಾ ಕ್ಲಾಸ್ ಅಂತ ಹೇಳಿದ್ರೆ ಮತ್ತೊಂದು ಉಂಟು, ಅದೇ ನಾನು ಆಗ ಹೇಳಿದಾಗೆ. ಎಂತದದು? ಅದು ನಿತ್ಯಾಗ್ನಿಕಗಳು. ನಿತ್ಯ ಅದು ಬಣ್ಣದ ವೇಷಕ್ಕೆ. ಅಲ್ಲಲ್ಲ, ನಾನು ಬಣ್ಣದ ವೇಷದ ಅದೇ ಇದೆ ಅಲ್ವಾ, ಹಲ್ಲು ಹೊಜ್ಜುವುದು, ಮುಖ ತೊಳೆಯುವುದು, ತೆರೆ ಪರ್ಪಟ್ನಲ್ಲೇ ಬರುವುದು. ಅದು ಸಭಾ ಕ್ಲಾಸು ಬಣ್ಣದ ವೇಷಗಳಿಗೆ ಇಲ್ಲ. ಈ ಭಾಗವತರಿಗೂ ಹಾಸ್ಯಗಾರರಿಗೂ ಇರುವ ಹೊಣೆಗಾರಿಕೆ ಏನು? ಮೊದಲ ಕಾಲದಲ್ಲಿ ಹಾಸ್ಯಗಾರಿಗೆ ತುಂಬಾ ಹೊಣೆಗಾರಿಕೆ ಇತ್ತಂತೆ ಚೌಕಿಯಲ್ಲಿ. ಭಾಗವತರಿಗೆ ಅಂದ್ರೆ ಪ್ರಸಂಗ ಇಂಥದ್ದು ಅಂತ ಹೇಳುವುದು, ಪ್ರಸಂಗ ಇಂಥವನಿಗೆ ಇಂಥದ್ದು ವೇಷ ಹಂಚುವುದು, ಪುನಃ ಇಂಥದ್ದೆಲ್ಲ ಹೊಣೆಗಾರಿಕೆ ಭಾಗವತರಿಗೆ. ಮತ್ತೆ ಚೌಕಿಯಲ್ಲಿ ಕೆಲವು ಎಲ್ಲ ಈ ಕಲಿಯುವ ಹುಡುಗರನ್ನೆಲ್ಲ ಹಾಗೆ ಹೀಗೆ ಹೇಳಿಕೊಡುವುದು, ಕರೆಕ್ಟ್, ಮಕ್ಕಳನ್ನೆಲ್ಲ ಹೇಳಿಕೊಟ್ಟು ಸರಿಕೆ ಮಾಡಿಕೊಂಡು ಬರುವುದು, ಮತ್ತೆ ವೀಳ್ಯ ತೆಕ್ಕೊಳ್ಳುವುದು, ಇಂಥದ್ದೆಲ್ಲ ಅಧಿಕಾರ ಹಾಸ್ಯಗಾರಿಗೆ. ಅದು ಪರಂಪರೆಯಲ್ಲಿ ಬಂದದ್ದೇನು. ಹೌದು. ನೋಡಿ, ಪೂರ್ವರಂಗ ಮತ್ತೆ ಈ ಒಟೋಲಗ ಕ್ರಮಗಳು ಮಾಯವಾಗುತ್ತಾ ಇರುವುದು ಕಲಾವಿದರ ಅಧ್ಯಯನದ ಕೊರತೆ ಕಾರಣವಾ ಅಥವಾ ಸಮಯ ಇಲ್ಲ ಅನ್ನುವಂಥದ್ದು ಕಾರಣವಾ ಅಥವಾ ಯಾವುದು ಕಾರಣ? ಕಲಾವಿದನದ್ದು ಅಂತ ಅದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಅದು ಕೆಲವು ಇವರೇ ಸಮಯದ ಭಾವ, ಭಾಗವತರು ಕೆಲವು ಬೇಗ ಮುಗಿಸುವ ಹಾಗೆ ಹೀಗೆ ಅಂತ ಹೇಳಿ ಹಾಗೆ, ಮತ್ತೆ ಕೆಲವು ಹೀಗೆ ಮುಗಿಸುವುದುಂಟು. ಈ ಹರಿಕಾಟಗಳೆಲ್ಲ ಆಗುವಾಗ ನಮಗೆ ಬೇರೆ ಕಡೆಗೆ ಹೋಗ್ಬೇಕಲ್ಲ ಮುಗಿಸುವ ಅಂತ. ಕರೆಕ್ಟ್. ಕಲಾವಿದನ ಅಂದ್ರೆ ಉದಾಸೀನತೆಯಿಂದಲೇ ಹೀಗಾಗುದು. ತಮ್ಮ ಈ ಎಲ್ಲ ರೀತಿಯ ಸಾಧನೆಗಳಿಗೆ ತಮ್ಮ ಕುಟುಂಬ ವರ್ಗದ ಸಹಕಾರದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಕುಟುಂಬದವರ ಬಗ್ಗೆ ಸಹಕಾರ ತುಂಬ ಉಂಟು. ಮೊದಲೇ ನಾನು ಕಲಿಯುವ ಸಮಯದಲ್ಲಿ ಕೂಡ ಮನೆಯವರದ್ದಿತ್ತು. ತಂದೆ ಇರುವಾಗ ಅಣ್ಣ ಇದ್ರು, ಈಗೆಲ್ಲ ತಂದೆ ತೀರಿದ್ರು, ಅಣ್ಣ ಬೇರೆ ಇದ್ದಾರೆ, ಅವರ ಸಹಕಾರ ಇತ್ತು ತುಂಬ. ಮತ್ತೆ ಈಗ ನಮ್ಮ ಮನೆಯಲ್ಲಿ ಯಜಮಾನ ನಾನೇ, ಸಹಕಾರ ಉಂಟು, ಇಲ್ಲ ಅಂತಲ್ಲ. ಹೌದು. ಅಂದ್ರೆ ಈಗ ಯಕ್ಷಗಾನದಲ್ಲಿ ನೀವು ಇಷ್ಟು ವರ್ಷ ಒಂದು ಏನು ಕಲಾ ಸೇವೆಯನ್ನು ಮಾಡಿದ್ದರ ಬಗ್ಗೆ ನಿಮ್ಗೆ ತೃಪ್ತಿ ಉಂಟು? ಇದು ಬಿಟ್ಟು ಬೇರೆ ಮಾಡ್ತಿದ್ರೆ ಒಳ್ಳೇದಿತ್ತು ಅಂತ ನಿಮ್ಗೆ ಏನು ಅನಿಸ್ಲಿಲ್ಲ? ಇಲ್ಲಪ್ಪ, ಈಗ ಅದೊಂದು ವೃತ್ತಿಯಾಗಿ ಆಯ್ತಲ್ಲ. ಬೇರೆ ಅದೇ ನಾನು ಹೇಳಿದೆ ಅಲ್ಲ,
ವಿದ್ಯಾಭ್ಯಾಸ ತುಂಬ ಕಡಿಮೆ ಇದ್ದ ಕಾರಣ ಇದನ್ನು ಅನುಸರಿಸಿಕೊಂಡು ಹೋದೆ. ಅದು ಒಂದು ಕಲಾ ಅಲ್ಲಿ ಒಂದು ಆಸಕ್ತಿ ಇದ್ದ ಕಾರಣ ಹೊರತು ಸಂಪಾದನಾ ದೃಷ್ಟಿಯಲ್ಲಿ ಹೋದಲ್ಲ, ಅದು ಈಗ ವೃತ್ತಿ ಆಯಿತು. ಸೊ ಇಷ್ಟು ಹೊತ್ತು ತೆಂಕುತಿಟ್ಟು ಯಕ್ಷಗಾನದ ಒಂದು ಬಣ್ಣದ ವೇಷದ ಬಗ್ಗೆ ಮತ್ತು ಹಲವಾರು ಇತರ ವಿಚಾರಗಳ ಬಗ್ಗೆ ಇಷ್ಟು ಹೊತ್ತು ಬಹಳ ಚೆನ್ನಾಗಿ ವಿಚಾರಗಳನ್ನು ನಮಗೆ ತಿಳಿಸಿದ್ದೀರಿ. ಈ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಈ ವಿಚಾರಗಳನ್ನೆಲ್ಲ ಹಂಚಿಕೊಂಡ ನಿಮಗೆ ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು ಸರ್. ಸರಿ ಸರಿ, ನಮಸ್ತೆ. ನಮಸ್ತೆ. ಸ್ಥಳ ನಾಮಾಂಕಿತ ದೊಂದು ವಿಧಾನ ಅಂತ ಕೇಳಬಲ್ಲ. ಹೊರಟು ಬಂದ ಕಾರ್ಯ ದೇವಲೋಕದ ಪಡೆಯುವುದಕ್ಕಾಗಿ ನನ್ನ ಮಗ ಮಾಯಾವಿ ಹೋಗಿದ್ದಾನೆ. ವಿಚಾರ ಏನು ಗೊತ್ತಾಗುವುದಿಲ್ಲ. ತವ ಪುತ್ರ ಸುರರವು ಸಡಿದಗನಲು, ತವ ಪುತ್ರ ಸುರರವು ಸಡಿದಗನಲು. ಏನು ಹೇಳಿದ್ದು? ವಿಶ್ವೇಶ್ವರರಾಯರೇ, ವಿಶ್ವೇಶ್ವರರಾಯರೇ. ವಿಶ್ವೇಶ್ವರರಾಯರಲ್ಲ, ವಿಶೇಷರಾಯರು ಅಂತ ಹೇಳು. ವಿಶೇಷರಾಯರೇ, ವಿಶೇಷರಾಯರೇ. ನನ್ನ ಮಗನಾದಂತ ಮಾಯಾವಿ ದೇವಲೋಕಕ್ಕೆ ಯುದ್ಧಕ್ಕೆ ಹೋಗಿದ್ದಾನೆ. ನಿಮ್ಮ ಮಗ ನಾನು? ಪಾಪಿ ಮಗನೇ, ನಿನ್ನ ಕಪಾಳಕ್ಕೆ ಬಾರಿಸುತ್ತೇನೆ. ನಿಮ್ಮ ಮಗ ನಾನು? ನನ್ನ ಮಗ ಮತ್ತು ನೀನು? ನಾನು ಮತ್ತು ಸೇರಿಸಲಿಲ್ಲ. ಯಾಕೆ ಸೇರಿಸಲಿಲ್ಲ? ಮತ್ತು ಸೇರಿಸಿ ಬರ್ಬೇಕಿತ್ತ. ಅದೇನು ಅಕ್ಷರ ಬಿಟ್ಟು ಹೋಗುದು? ಮತ್ತು 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 ನೀವು ನಿಮ್ಮ ಮಗ ಮತ್ತು ನಾನು ಅಲ್ಲಿಗೆ ಹೋದ್ದು. ಎಲ್ಲಿಗೆ? ಗುರುಪುರಕ್ಕೆ. ಗುರುಪುರ ಅಲ್ವೇನು? ಸುರಪುರ. ಸುರಪುರಕ್ಕೆ ಹೋದ್ದು. ಅಲ್ಲಿ ಕಾಡು ಯುದ್ಧ ಮಾಡ್ತಿರುವಾಗ ನಾನು ಯುದ್ಧ ಮಾಡ್ಲಿಲ್ಲ. ಏನು ಮಾಡ್ಲಿಲ್ಲ? ನಾನು ಅಲ್ಲಿ ನೋಡ್ತಾ ಇದ್ದೆ ಇವರನ್ನು. ಹೌದಾ? ಯಾರನ್ನ? ಅವರಿದ್ರು ಅಪ್ಸರಾಂಗರು. ಅಪ್ಸರಾಂಗರ ನರ್ತನ ನೋಡ್ತಾ ಇದ್ದೆ. ನಿಮ್ಮ ಮಗ ಸ್ವರ್ಗಲೋಕದ ಪೀಠದಲ್ಲಿ ಕುಳಿತು ವಿಜೃಂಭಿಸ್ತಾ ಇದ್ದಾನೆ. ನನ್ನ ಮಗ ಮಾಯಾವಿ ಬಿಡ್ಲಿಕ್ಕಿಲ್ಲ. ದೇವತೆಗಳನ್ನು ಸದೆ ಬಡಿದು ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಿದರೆಂಬ ವಿಷಯ ಗೊತ್ತಾಯ್ತು. ಸಂತೋಷವಾಯಿತು. ಬಂದು ಹೇಳಿದ ಹಗೆಗಳಾದನು. ಬಂದು ಕೇಳಿದ ಹಗೆಗಳಾದನು. ಪೃಥ್ವಿಯಲ್ಲಿ ಸದವಿ ಬರದ್ದು. ನಿಲ್ಲಿ
ಅಳುವಂದದ್ದು ಮತ್ತೆ ಯಾಕೆ ನಿಮ್ಮ ಮಗ ಅದವೆಲ್ಲ ಕುಳಿತು ಮೇಲೆ ತಾಯಿದ್ರು ಅವರಿಗೆ ಒಮ್ಮೆ ಸಂಚಾರ ಮಾಡ್ಬೇಕು ಅಂತ ಆಯ್ತು. ಏನು ಸಂಚಾರ ಮಾಡ್ಬೇಕು ಅಂತ ಆಯ್ತು. ಹಾಗೆ ಭೂಲೋಕಕ್ಕೆ ಸಂಚಾರ ಮಾಡ್ತಾ ಹೋಗುವ ಸಂದರ್ಭದಲ್ಲಿ ಅದಾರೋ ಮಾನವ ಬಂದು ನಿಮ್ಮ ಮಗಳನ್ನು ಕೊಂದು ಬಿಟ್ಟ ಅಂತ ನಾಥ ಅಲ್ಲ. ನೀವು ಮುಂದೆ ಇರುವವರಿಗೂ ನಾಥ, ಹಿಂದೆ ಇರುವವರಿಗೂ ನಾಥ, ಇಲ್ಲಿಯವರಿಗೆಲ್ಲರಿಗೂ ನಾಥ. ನಾಥ ಸ್ವಲ್ಪ ಒತ್ತಿ ಹೇಳ್ಬೇಕಲ್ವಾ? ನಾಥ ಅಂದ್ರೆ ಒತ್ತಿದ್ರೆ ಬರ್ತದ ಒಡೆಯ. ನಾಥ ನನ್ನ ಮಗನಾದಂತಹ ಮಾಯಾವಿ ಅಪ್ರತಿಮ ಸಾಹಸವಂತ. ಹೌದು, ಅಂಥವನನ್ನು ಕೂಡ ಒಬ್ಬ ಈ ಧರೆಯಲ್ಲಿ ಅವನನ್ನು ಕೊಲ್ಲುವ ಇದ್ದಾನೆನ್ನುವಾಗ ಅವನನ್ನು ನನ್ನ ಮಗ ಯಾರು ಅವರು ಕೊಂದದ್ದು? ಮೊದಲ ಬಡು ಹಿವರು ಉಗ್ರಾಣಿ. ಏನು ಹೇಳಿದ್ದು? ದಾನವ ಉಗ್ರಾಣಿ. ಹಾಗೆಲ್ವೇನು? ದಾನವ ಅಗ್ರಣಿ. ದಾನವ ಅಗ್ರಣಿ, ದಾನವರಲ್ಲಿ ಅಗ್ರಗಣ್ಯ. ಹೌದು, ಕಳಕುಲ ಮೂಲ್ಯ. ಕಳಕುಲ ಅಮೂಲ್ಯ. ನಾನು ಇದಕ್ಕೆಲ್ಲ ಕಾರಣ ನಮ್ಮ ವಿರೋಧಿಗಳಾದ ದೇವತೆಗಳೇ ಇರಬಹುದು. ದೇವತೆಗಳಲ್ಲ, ದೇವತೆ ಯಾರು? ಮತ್ತೆ ಯಾರು? ಇದು ದೇವೇಂದ್ರನ ಏನೋ ಒಂದು ಕೃತ್ರಿಮ ಆಗಿರಲೇಬೇಕು. ಆದ ಕಾರಣ ಈ ಕ್ಷಣವೇ ದೇವಾಲಯಕ್ಕೆ ಹೋಗಿ ದೇವೇಂದ್ರ ಸಮಾಸ ಮಾಡ್ತಾನ. ಏನು ದೇವೇಂದ್ರ ಸಮಾಸ ಮಾಡ್ತಾನ? ಮಹಾಸಮರ್ಥನ ದೇವೇಂದ್ರ ಸಮಾಸ ಮಾಡ್ತಾನ. ಹಾಗೆಲ್ಲೂ ದೇವೇಂದ್ರನೇ ಮೋಸ ಮಾಡಿದ್ದು. ದೇವೇಂದ್ರ ಸಹ ಮೋಸ ಮಾಡ್ಯಾನ. ದೇವೇಂದ್ರ ಸಹ ಮೋಸ ಮಾಡುತ್ತಾನೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ ಕಾರಣ ಈ ಕ್ಷಣವೇ ಹೋಗುತ್ತೇನೆ. ನನ್ನ ಯುದ್ಧದಲ್ಲಿ ಸದೆ ಬಡಿದು ಮಗನನ್ನು ಕೊಂದಂತಹ ಸೇಡನ್ನು ತೀರಿಸುತ್ತೇನೆ. ನೀವು ಇಷ್ಟು ಮಾಡಿ ತೀರ್ಬೇಕು. ಇಷ್ಟು ಮಾಡಿಯೇ ಮುಗಿಸುತ್ತೇನೆ. ಇಷ್ಟು ಮಾಡಿ ಮುಗಿಸ್ಬೇಕು ನೀವು. ಹೌದು, ಇಷ್ಟು ಮಾಡಿ ಮುಗಿಸದಿದ್ದರೆ ನಾನು ದುಂದುಬಿಯೇ. ನೀವು ದುರ್ದುಂಡಿಯೇ ಅಲ್ಲ. ಯಾರು ಹೇಳಿದ್ದು? ಹಾಗೆ ಕೆಲವರು ಹೇಳ್ತಾರೆ. ಹಾಗೆ ಇತ್ತ? ಹಾಗೆ ಇತ್ತು. ಬಿಡು ಆಯ್ತಾರ, ಅವರಿಗೆ ತಲೆ ಸರಿ ಇಲ್ಲ. ದುಂದುಬಿ. ದುಂದುಬಿ ದುರ್ದುಂಡಿ ಅಲ್ಲ. ನಾನು ಬರುವವರೆಗೆ ಪುರದ ರಕ್ಷಣೆ ನಿನಗೆ. ಹೌದಾ? ಆಗಿದೆ. ಮಲ್ಲಿರಯ್ಯ
ನಿನಗೆ ನಾನು ಪ್ರತ್ಯೇಕ ಹೇಳಬೇಕು. ನನ್ನ ಮಗನಾದಂತಹ ಮಾಯಾವಿ ಸ್ವರ್ಗಲೋಕವನ್ನು ಏರಿದ್ದು ಹೌದಾ? ನಿನ್ನಲ್ಲಿ ಯುದ್ಧ ಮಾಡಿ ನೀನು ಸೋತದ್ದು ಹೌದಾ? ಸಿಂಹಾಸನವನ್ನು ಏರಿದ್ದು ಹೌದಾ? ದೇವಲೋಕದ್ದು ಇಲ್ಲಿಯದ್ದು ಹೌದಲ್ಲ? ಹಾಗಾದ್ರೆ ಈಗ ವರ್ತಮಾನ ನನಗೆ ಸಿಕ್ಕಿತು, ನನ್ನ ಮಗನ ಮರಣ ಆಗಿದೆ ಅಂತ. ಇದಕ್ಕೆ ಕಾರಣ ನೀನು. ಎನ್ನಲೆಂದನ ಕಥ ಮಾಡಿದನೆ ವೀರ, ಎನ್ನಲೆಂದನ ಕಥ ಮಾಡಿದನೆ ವೀರ, ಅಳಿವಿಂಗೆ ಕಿನಿಸ್ಯಾತ ಕೆನ್ನೊಡನೆ ಇಲ್ಲಿಗೈ ತರೆ ತಿಳಿದು ಘನತರೋತ್ಸವದಿಂದ ಕರೆ ತಂದು ಕುಳ್ಳಿರಿಸಿ ಮನ್ನಿಸಿದೆ ಬಲು ವಿಧದಲ್ಲಿ. ಮನದಿ ಸಂತಸವಾಂತು ಭೂತಳಗೆ ತೆರಳಿದವು ಹನನಗೈದವರ್ಯಾರೋ ನಾಲ್ದೆಸೆಯ ಪರಿಕಿಸುವ, ನಾಲ್ದೆಸೆಯ ಪರಿಕಿಸುವ ಘನವಂತ ಹಿಮವಂತ ಅವನಿಂದ ತಿಳಿದ ಬುಧರು ಧರೆಗಿಳಿದು ತ್ವರಿಯದಿಂದ ಮಾಯಾವಿ ಸ್ವರ್ಗಲೋಕಕ್ಕೆ ಬಂದದ್ದು ಹೌದು, ಅವನಲ್ಲಿ ನಾನು ಕಾಳಗವನ್ನು ಕೊಟ್ಟದ್ದು ಹೌದು, ನಾನು ಸೋತದ್ದು ಹೌದು. ಸೋತ ನಂತರ ಅವರನ್ನು ನನ್ನ ಸಿಂಹಾಸನ ಕುಳ್ಳಿರಿಸಿದ್ದೇನೆ, ವಿಶೇಷವಾಗಿ ಸತ್ಕರಿಸಿದ್ದೇನೆ, ಅವರಿಗೆ ಗೌರವವನ್ನು ನಾನು ಅರ್ಪಿಸಿದ್ದೇನೆ. ಆದರೆ ಮತ್ತೆ ಅವರ ಅಳಿವಾಗಿದೆ, ನನ್ನಿಂದಾಗಿ ಅಳಿವಾದದ್ದಲ್ಲ. ಮತ್ತೆ ಯಾರು ಕೊಂದದ್ದು ಅಂತ ನನಗೆ ತಿಳಿದಿಲ್ಲ. ಆದರೆ ಓಹೋ ಇದ್ದಾನಲ್ಲ ಹಿಮವಂತ, ಅವನಿಗೆ ತಿಳಿದಿರುವುದಕ್ಕೆ ಸಾಧ್ಯ ಉಂಟು. ನನಗೆ ಅದು ಗೊತ್ತಿಲ್ಲ ಯಾರು ಕೊಂದದ್ದು ಅಂತ. ನನಗೇನು ಗೊತ್ತಿಲ್ಲ. ಹಾಗಾದ್ರೆ ಸಕಲ ವಿಚಾರವನ್ನು ತಿಳಿಯುವ ಜೊತೆಯಲ್ಲಿ ನಾನು ಬರ್ತೇನೆ, ಯಾರು ಕೊಂದದ್ದು ಅಂತ ತಿಳಿದಕ್ಕೆ ನಾನು ಬರ್ತೇನೆ. ಶರಧಿರಾಜರೊಡನೆ ಕೇಳೆ ನುಡಿದ ದೈನ್ಯದಿ ನೇರವಾಗಿ ಹಿಮವಂತರನ್ನು ನೋಡಿದೆ. ಅವ ಹೇಳಿದ ಮಾತೇನು? ವರುಣನಿಗೆ ವರುಣಲೋಕಕ್ಕೆ ಹೋದೆ. ಹೌದು, ವರುಣನಲ್ಲಿ ಕೇಳಿದೆ. ಸೂರ್ಯನಿಗೆ ಗೊತ್ತುಂಟಂತೆ. ಸೂರ್ಯನಲ್ಲಿ ಹೋದೆ, ಸೂರ್ಯನಲ್ಲಿ ಕೇಳಿದೆ. ಯಾರಲ್ಲಿ ಕೇಳಿದರು? ಸೂರ್ಯನ ಹೇಳಿದ. ಸೂರ್ಯ ಹೇಳಿದ ಒಂದು ವರ್ತಮಾನ ಏನು? ಒಬ್ಬ ವಾರರಾಧಿಪ ಕಪಿಗಳಿಗೆ ಜಾತಿಗೆ ಸೇರಿದವ ವಾಲಿ ಎಂಬವ ನನ್ನ ಮಗನನ್ನು ಕೊಂದಿದ್ದಾನೆ ಎಂಬ ವಿಚಾರ ಗೊತ್ತಾಯ್ತು. ಬಿಡಲಾರೆ ನೇರವಾಗಿ ಅವ ಇರುವ ಯುದ್ಧದಲ್ಲಿ ಕಿಷ್ಕಿಂಧೆಯಲ್ಲಿ ನಡೀತೇನೆ. ಗಣಿಸದೆ ಬಾಲಯರ ಸಂತೈಸಿ ಸುರಪ ಕುಮಾರ ನಿಂತೆದ್ದ.
ಮೂರ್ಖನು ಯಾಕೆ ಹೇಳ್ತೀನಿ? ಯಾಕೆಂತಹ ವ್ಯವಹಾರಗಳು ಮಾಡ್ತಾ ಇದ್ಯಾ? ವಾಲಿಯ ವಿರೋಧ ಅದನ್ನು ಕಟ್ಟಿಕೊಳ್ಳಕ್ಕೆ ವರ್ತಮಾನ ಕಾಲದಲ್ಲಿ ಯಾರು ಸಿದ್ಧರಾಗುವುದಿಲ್ಲ. ಅಂಥಲ್ಲಿ ನನ್ನ ಕಿಷ್ಕಿಂದ ಸಾಮ್ರಾಜ್ಯವನ್ನು ಪ್ರವೇಶ ಮಾಡಿ ನನ್ನ ರಾಜಾಲಯವನ್ನು ಸೇರಿ ಸಿಂಹಾಸನವನ್ನೇರಿದಂತಹ ನನ್ನ ಎದೆಗೆ ತೊಳೆದೆಯ ಮೃತ್ಯು ದೇವತೆಗೆ ಪ್ರಾಣಾರ್ಪಣೆ ಮಾಡಿದೆ ಅಂತ ಅರ್ಥ. ಸಾಯುವುದಕ್ಕೆ ಸಿದ್ಧನಾಗು. ಮರಳುತ್ತನ ಯಾಕೆ? ಯಾರು ನೀನು? ಹಾಗೆಯ ತೀರ್ಚದಿರೆ ಜನ ಪ್ರತಿ ನಿಂತಿಸದುಳಿಯುವರೆ ನನ್ನನ್ನು ಮರುಳಂತ ಹೇಳುತ್ತಿದ್ಯಲ್ಲ. ಅಲ್ಲ ಮೂರ್ಖನ. ಮೂರ್ಖ ಅಲ್ಲ. ನಿನಗೆ ಮತಿ ಉಂಟಾ? ಏನಿಲ್ಲದೆ ನಿನಗೆ ಪೂರ್ವ ಪ್ರಜ್ಞೆ ಇದ್ದರೆ ನನ್ನ ಮಗನಾದಂತಹ ಮಾಯಾವಿಯನ್ನು ಕೊಂದಾದವ ನೀನು. ಮಾಯಾವಿ ಅವನ ತಂದೆ ದುಂದುಬಿ ನಾನು. ಅವರನ್ನು ಕೊಂದದ್ದು ಯಾಕರಲ್ಲಯ್ಯ? ಮರಣ ಒದಗಿ ಅದರಿಂದ ನೀನು ಅರಿಯ ಹೋಗಿ ಬಾಳಿಂದ ರಾಕ್ಷಸವೇ, ನೀನು ಮಾಯಾವಿಯ ತಂದೆ ಎತ್ತಿ ಗೊತ್ತಾಯ್ತು ನನಗೆ. ವಿನಃ ಕಾರಣವಾಗಿ ವಾಲಿ ಯಾರಲ್ಲಿಯೂ ಹಗೆವನ್ನು ಕಟ್ಟಿಕೊಳ್ಳುವುದಿಲ್ಲ. ಅವ ಮಾಡಿದಂತ ಅನ್ಯಾಯದಿಂದಲಾಗಿ ಅವನು ಸಾಯುವಾಗಿ ಆಗಿ ಹೋಯಿತು. ನನ್ನ ಸಹೋದರಿದ್ದಾಳೆ ಅಂಜನೆ. ಅಂತ ಅಂಜನೆ ಮೇಲೆ ಕೈ ಮಾಡುವುದಕ್ಕೆ ಮುಂದಾದವನು ನೀತಿ ಸಾರಿ ಹೇಳಿದ್ರು ಕೇಳಿಸಿಕೊಳ್ಳಿಲ್ಲ. ನನ್ನಲ್ಲಿ ದುರಕ್ಕೆ ಅಣಿಯಾದ ಗುಹೆಯನ್ನು ಪ್ರವೇಶ ಮಾಡಿದ. ಅವನ ಹಿಂದಿನದೇ ಗುಹಾ ಪ್ರವೇಶ ಮಾಡಿ ಆ ಮಾಯಾವಿಯ ವಧೆ ಮಾಡಿದ್ದೇನೆ. ಕಾರಣ ಯಾರು ಬಲ್ಲಯ್ಯ? ನನ್ನ ತಂಗಿಯ ಮೇಲೆ ಕೈ ಮಾಡಿದ್ದಕ್ಕೆ. ಎನ್ನುತ್ತಾಳ ಆ ಕ್ಷಣ ಬೀರಲದಿಂದ ಹೊರಡು ನಾನಾ ವಿಧದ ಮಹಿಷಾದಿ ಮೃಗಗಳನ್ನು ಬಹುಕಾಲದಿಂದ ಇಲ್ಲಿಯವರೆಗೆ ಇವನಲ್ಲಿ ಯುದ್ಧ ಮಾಡಿದರೆ ಜಯಲಲನ ನನ್ನ ಪಾಲಿಗೆ ಬರುವುದಿಲ್ಲ ಅನ್ನುವಾಗ ಇವನನ್ನು ಬಿಡಲಾರೆ. ಅನಿವಾರ್ಯ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು. ಆದ ಕಾರಣ ಈ ರೂಪವನ್ನು ಮರ ಮಾಡಿ ಮಹಿಷನಾಗಿ ಬರ್ತೇನೆ. ಎಲ್ಲಿ ಎಡಗಿದರೆ ಇವನ ಬಾಳು ಒಡೆದು ರಣಮಲ್ಲ ಹೋಗಲೆಯೋ ಬಳಿಕ ಕಡಲುತ್ತಲ ಕಡಲಿಯೇ ಎಲ್ಲಿ ಎಡಗಿದಲ್ಲಿ ಬಿಡಿರಂತೆ ಋಣಲ ಕಣದಿ ಬೆನ್ನಟ್ಟಿದ ಕ್ರೋಧನಿ ನಾನಾ ರೂಪಗಳಿಂದ ಪ್ರಕಟನಾದ. ಆ ರೂಪಗಳನ್ನು ಸದಬಡಿಯುತ್ತಾ ಮುಂದುವರಿದರೆ ಅದು ಮಾಯವಾಗಿದ್ದಾನೆ. ನೋಡೋಣ ಯಾವ ರೂಪದಲ್ಲಿ ಬರ್ತಾನೆ.
ಗೊತ್ತಾಯ್ತು. ಗೊತ್ತಾಗದೆ ಮಾಯಾವಿ ನಾನೇ ಮಾಯ ರೂಪವನ್ನು ತಾಳಿ ಮಹಿಷಾಖ್ಯನಾಗಿ ಬಂದಿದ್ದೇನೆ. ನೀನು ಕೋಣನಲ್ಲ, ಏನಾದರೂ ನಿನ್ನ ರಕ್ತವನ್ನು ಕುಡಿಯದೆ ಒಂದು ಗುಡುಕು ನೀರನ್ನು ಕುಡಿಯುವುದಿಲ್ಲ. ನಿನ್ನ ರಕ್ತವನ್ನು ಕುಡಿ. ಅವನನ್ನು ಎತ್ತಿ ಗರಗರ ತಿರುಗಿಸಿ ದೂರಕ್ಕೆ ಎಸೆದಿದ್ದಾರೆ. ಎಲ್ಲಿಯಾದ್ರೂ ಬಿದ್ದು ಸಾಯಲಿ. ರಾಕ್ಷಸಗಳು ಇರುವಂತ ಸ್ಥಳ ನರಕಾಸುರನಿಂದ ಹೊರಟು ಬಂದ ಕಾರ್ಯ ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ದೇವರ ಪ್ರಸಾದ ಸ್ವೀಕಾರ ಮಾಡಿ ಸವಾಸ್ಥಾನಕ್ಕೆ ಬಂದು ಒಟ್ಟೋಗ್ರಸ್ತನಾಗಿದ್ದೇನೆ ನೋಡಿ. ಎಡವರ ಬಂದು ನೋಡುವಾಗ ಅದೆಷ್ಟ ನರಕ
ಸಾಧ್ಯವಿಲ್ಲ. ಸಂತೋಷದ ವಿಚಾರವನ್ನು ತಿಳಿದಂತಹ ನಾನು ಕೈಗೊಂಡಿದ್ದೇನಲ್ಲ ದಿಗ್ವಿಜಯ. ನನ್ನ ಉದ್ದೇಶ. ಆದರೇನು ಮಾಡುವುದು? ಮದುವೆಗೆ ಒಂದು ಮುಹೂರ್ತ ಬೇಕೋ ಬೇಡವಾ? ಸರಿಯಾದಂತ ಮುಹೂರ್ತ ಇಷ್ಟರವರೆಗೆ ನನಗೆ ಸಿಕ್ಕಿಲ್ಲ. ಏನು ಮಾಡೋಣ ಮುಹೂರ್ತ ನೋಡೋಣ, ಕಾದು ನೋಡೋಣ. ನೀವು ದೂರದಿಂದ ಅತಿ ಬೇಗ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಕರೆದೆಲ್ಲ ಉಚಿತ ಆಸನದಲ್ಲಿ ಕುಳ್ಳಿರಿಸಿದ್ದೇನೆ. ನವವಿಧ ಭಕ್ತಿಗಳಿಂದ ನಿಮ್ಮನ್ನು ಕೆಲವು ಪೂಜೆ ಮಾಡಬೇಕೆಂಬ ಆಶೆ ಇದೆ. ನನಗೆ ಅವಕಾಶವಿದೆಯಪ್ಪ. ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪದವು ಬರೆದು ಆದರ ಅದು ನನ್ನ ಪಾಲಿಗೆ ತೀರ್ಥವೆಂದು ಅಂಗರವಾದಂತಹ ವಿಕಲ್ಪಂತ ಮಂಗಳಾರತಿ ಬೆಳಗಲೇ ನಾನು ಮಾಡಿದಂತಹ ಪೂಜೆಯಲ್ಲಿ ತಪ್ಪುಗಳನ್ನು ತಿದ್ದಿಸಿ ನಿಮ್ಮ ಭಕ್ತನಾದಂತಹ ನನ್ನನ್ನು ಉದ್ಧರಿಸಬೇಕು. ಒಂದು ಮಾತುಗಳಲ್ಲಿದ್ದೇನೆ ಪಾವನರಾದೆ ನಿನ್ನಯ ದರ್ಶನದೇ ಈ
ಸಾವಿರ ಪರಿಣಯಕ್ಕೆ ಪಾವನರಾದೆ ನಿನ್ನಯ ದರ್ಶನಕ್ಕೆ. ಬರಬೇಕು ಬರಬೇಕು ಅಂತ ಹೇಳಿದ್ರೆ ನೀವು ಬರುವುದಲ್ಲ. ಅಲ್ಲ ಬರುವುದು ಬೇಡ ಬೇಡ ಅಂತ ಹೇಳಿದ್ರೆ ಬಾರದೆ ಬರುವುದಲ್ಲ. ತ್ರಿಕಾಲಜ್ಞಾನಿಗಳು ಓಹೋ ಮೂರು ಕಾಲಗಳಿಗೆ ಅಲ್ಲಿ ಮೂರದಾಗಿ ಒಂದು ಸಂಚಾರ ಮಾಡ್ತಾ ಇದ್ದೀವಿ. ನಿಮ್ಮ ಕೈಯಲ್ಲಿದ್ದಂತಹ ಭಾತಿ ಎಂಬಂತಹ ವಿನಾಯಕ ಮೇಲೆ ನೀವು ಬರುವುದನ್ನು ನೋಡಿ ಬಹಳ ಸಂತೋಷವಾಯಿತು. ಮಾತ್ರವಲ್ಲ ನಾನು ಪಾವನರಾದೆ. ನಾನು ಮಾತ್ರವಲ್ಲ ನನ್ನೇ ಪ್ರಾಗ್ಯಾತ್ಯ ಶಿಬಿರದಲ್ಲಿದ್ದಂತಹ ನನ್ನನ್ನೇ ಆಶ್ರಯಿಸಿಕೊಂಡು ಬಂದಂತಹ ಪ್ರಜಾವರ್ಗದವರು ಎಲ್ಲರೂ ಕೂಡ ಪಾವನರಾದೆ. ಒಂದು ವಿಷಯ ಹೇಳಬೇಕಿದ್ದೇನೆ ಅಂತ ಹೇಳಿದ್ದೇನಲ್ಲ. ಹೌದಪ್ಪ. ವಿಧಿಯ ವರದಿಂದಲಾಗಿ ದಿಗ್ವಿಜಯಾತ್ರೆಯನ್ನು ಕೈಗೊಂಡವ ನಾನು. 16,000 ಮಂದಿ 16,000 ಮಂದಿ ರಾಜಪುತ್ರರನ್ನು ಸೋಲಿಸಿದೆ. ಒಂದಲ್ಲ ಎರಡಲ್ಲ 16,000 ಮಂದಿ. 16,000 ಮಂದಿ ಅವರ ತರುಣಿಯರನ್ನು ತಂದು 16,000 ಮಂದಿ ನಾರಿಯರನ್ನು ಸೆರೆಯಲ್ಲಿರಿಸಿದೆ. ಸಾಕಪ್ಪ. ಒಂದೇ ಮುಹೂರ್ತದಲ್ಲಿ ಇವರನ್ನು ಬಂದಿರಬೇಕು. ಆಗ್ಬೋದಿತ್ತಲ್ಲ. ಮದುವೆಗೆ ಸರಿಯಾದಂತ ಮುಹೂರ್ತ ಯಾರೂ ಕೂಡ ನನಗೆ ಹೇಳಿದ್ದಿಲ್ಲ. ನೋಡಿದ್ರೆ ಮುಹೂರ್ತವು ಸಿಕ್ಕಿಲ್ಲ. ಜ್ಯೋತಿಷರು ಇವತ್ತು ಮುಹೂರ್ತ ಇಲ್ಲ, ಇವತ್ತು ಮುಹೂರ್ತ ಇಲ್ಲ ಅಂತ ಹೇಳಕ್ಕೆ ನಿತ್ಯ ಉಂಟು ಅಂತ ಹೇಳುವುದಲ್ಲ. ಮುಹೂರ್ತ ಬರಲಿಲ್ಲ. ದೇವ ಋಷಿಗಳು ನೀವೊಂದು ಸರಿಯಾದಂತಹ ಮುಹೂರ್ತ ಹೇಳಬೇಕು. ಅಯ್ಯ ಶಾಬಾಸು ನಿನ್ನ ವೀರ ನನಗೆ ಎಣೆಯದಾನೆ. ಇದುರೆ ಶಾಬಾಸು ನಿನ್ನ ವೀರ ನನಗೆ ಎಣೆಯದಾನೆ. ಮೂರು ಲೋಕಗದಿಗಳ ಭಾಗ್ಯದೇವಿ ನಲಿಯುವುದು. ನಾರಿಯರನ್ನು ವರಿಬದಿನ ವಿಚಾರಿಸುತ್ತಲೀ ಬೇಡ ನನಗೆ. ನಾರಿಯರನ್ನು ವರಿಬದಿನ ವಿಚಾರಿಸುತ್ತಲೀ ಬೇಡ ನನಗೆ. ತೋರಿ ಬರುವ ಕೊರತೆಯೊಂದೇ, ತೋರಿ ಬರುವ ಕೊರತೆಯೊಂದೇ ಕಾರಣೀಗನೇ. ಇದುರೇ ಶಾಬಾಸು. ಏನು ಸ್ವಾಮಿ ನನಗೆ ಇನ್ನೊಂದು ಹೋದರು. ಸಂತೋಷಗೊಂಡಾಗ ಹೊಗಳುವುದಕ್ಕೆ ಬಳಸುವಂತಹ ಪದಗಳಪ್ಪ ಇವಾಗ. ಹೌದಪ್ಪ. ಶಂಭುವಿನ ನಾಮಸ್ಮರಣೆಯನ್ನು ಮಾಡುತ್ತಾ ನಾನಿಲ್ಲಿ ಕಾಣಿಸಿಕೊಂಡವರು ಪಕ್ಕನೆ ಎದ್ದು ಬಂದು ನನ್ನನ್ನು ಕರೆತಂದು ಕುಳ್ಳಿರಿಸಿ ಸತ್ಕರಿಸಿದೆಯಲ್ಲ. ಆದರ್ಶ ವ್ಯಕ್ತಿ ನೀನು. ನನ್ನಲ್ಲೆಷ್ಟು ಗೌರವ ಉಂಟು, ನನ್ನಲ್ಲೆಷ್ಟು ನಿನಗೆ ಪ್ರೀತಿ ಉಂಟು ಅನ್ನೋದನ್ನು ಅರ್ಥೈಸಿಕೊಂಡೆ ನಾನು. ಹೌದಪ್ಪ. ಸಂತೋಷವಾಗಿದೆ. ಪ್ರತಿಯೊಬ್ಬರೂ ಕೂಡ ಲೋಕದಲ್ಲಿ ನಿನ್ನನ್ನು ಹೊಗಳುವವರೇ, ಲೋಕ ಸಂಚಾರ ಮಾಡುವವರು ತಾನೆ. ನನ್ನ ಕಿವಿಗಳಿಗೆ ಬಿತ್ತಪ್ಪಾದರು. ಎಲ್ಲರೂ ಹೇಳ್ತಾರೆ ನರಕಾಸುರನಿಗೆ ಸರಿ ಇಲ್ಲ. ಸ್ವಾಮಿ ನೀವೆಂದರೆ ಸಾಮಾನ್ಯರಲ್ಲ. ವಿಧಿಯ ಸಮುದ್ರರು. ಹೌದಪ್ಪ. ವಿದ್ಯಾದಿ ದೇವತೆ ಆದಂತಹ ಶಾರದಾ ದೇವಿಗೆ ಮಗನಾಗಿ ನಡೆದುಕೊಂಡಿರುವರು ಬ್ರಹ್ಮಚಾರಿಗಳು. ಸ್ವಾಮಿ ನನ್ನನ್ನು ಏನು ಹೇಳ್ತಾರೆ? ನಿನಗೆ ಸರಿ ಇಲ್ಲ ಅಂದ್ರೆ ನೋಡಿ ನಿಮ್ಮ ಮಾತಿನಲ್ಲಿ ಉಭಯ ಅರ್ಥ, ಎರಡು ಅರ್ಥ ಕಲ್ಪನೆ ಮಾಡಲಿಕ್ಕೆ ಹಾಗೆ
ಇಷ್ಟೊತ್ತಿಗೆ ಮಾತ್ರ ಬಂದು ಹೌದು ಇಲ್ಲಿ ಹೊಗಳಿದ್ರು ಅಲ್ಲಿ ಹೋಗಿ ಬೇರೆ ಮಾತನಾಡಿದ್ರು. ನೀವು ಹಾಗೆ ಮಾಡಿ ಏನು ಅಂತ ಹೇಳಿದ್ರೆ ನಿಮ್ಮ ಜೀವನವೇ ದೊಡ್ಡ ಕಲ್ಯಾಣಕ್ಕಾಗಿಲ್ಲ ಹೇಳುದು ಕೇಳಿದ್ದೇನೆ ಅಲ್ವಾ? ಒಳ್ಳೆಯದನ್ನೇ ಬಯಸುವುದಲ್ಲವೇ ಲೋಕ ಸಮಸ್ತ ಸುಖಿನೋ ಭವತ್ವವನ್ನು ಹೊಂದಿದ್ದಾರೆ. ಬಂಗಾರದ ಹರಳುಗಳಿಂದ ಪೋಣಿಸಲ್ಪಟ್ಟ ಹಾರವನ್ನು ಶೋಭಿಸಬೇಕು ಅಂತ ಆದ್ರೆ ಅದಕ್ಕೆ ಗಾಜಿನ ಮಣಿಯನ್ನು ಪೋಣಿಸುವುದಲ್ಲ, ವಜ್ರದ ಮಣಿಯನ್ನು ಪೋಣಿಸಬೇಕಂತೆ. ಹಾಗೆ ಅಸುರನೆಂಬ ಹರಳುಗಳಿಂದ ಪೋಣಿಸಲ್ಪಟ್ಟ ಅಸುರ ಕುಲವೆಂಬ ಹಾರ ವಜ್ರದ ಮಣಿಯಂತಿರುವ ನಿನ್ನಿಂದ ಶೋಭಿಸ್ತಾ ಇದೆ ಅನ್ನೋ ಹಾಗೆ ಹಾಗಾದ್ರೆ ನನಗೆ ಯಾವ ಕುಂದುಕೊರತೆಯೂ ಇಲ್ಲ. ಹೌದಪ್ಪ, ನೀನು ರಾಜೇಂದ್ರನಾಗಿ ಮೆರೆದಾಡ್ತಾ ಇದ್ದಿ. ಭೂಲೋಕದಲ್ಲೆಲ್ಲ ದಿಗ್ವಿಜಯವನ್ನು ಕೈಗೊಂಡೆ, ಅರಸರನ್ನೆಲ್ಲ ಸೋಲಿಸಿ ಅವರಿಗೆ ನಾಯಕನಾಗಬೇಕು. ಹಾಗಾಗಿ ನೀವು ರಾಜೇಂದ್ರನಪ್ಪ. ರಾಜೇಂದ್ರ ವಿಚಾರ ನಾನು ಹೇಳಿದ್ದೇನೆ, ನಾರಿಯರನ್ನು ಕಂಡ ವಿಚಾರ. ಹೌದಪ್ಪ, ನಿಮಗೆ ಮುಹೂರ್ತ ಸಿಗಲಿಲ್ಲ ಅಂತ ಹೇಳೋದ್ರೆ ಸಿಗದೇ ಇರುವುದಕ್ಕೆ ಕಾರಣ ಒಂದು ಕೊರತೆ ಅಪ್ಪ. ಅದೇನು ಒಂದು ಕೊರತೆ ಇದೆ. ಅಟ್ಟಿ ಸುರಬ ಅಷ್ಟಭಾಗ್ಯ ಶೋಭಿಸುವುದು ಕಷ್ಟವಲ್ಲಿದು. ಈ 16,000 ಮಂದಿ ನಾರಿಯರನ್ನು ಒಂದೇ ಮುಹೂರ್ತಕ್ಕೆ ಮದುವೆಯಾಗಬೇಕು ಅನ್ನೋದು ನನ್ನ ಬಯಕೆ. ಹಾಗಿಂತ ಮುಹೂರ್ತ ಸಿಗದೇ ಇರುವುದಕ್ಕೆ ಒಂದು ಕಾರಣವಿದೆಯಪ್ಪ. ಏನು ಸ್ವಾಮಿ ವಿಘ್ನ ಬರುತ್ತಾ ಇದೆ? ಒಂದು ಕೊರತೆ ಕಾಡ್ತಾ ಉಂಟು. ಕೊರತೆ? ಹೌದಪ್ಪ, ತನ್ನ ನಾರಿಯರು? ಹೌದು. ಅಲ್ಲ, ನಿನ್ನಲ್ಲಿ ಮಣ್ಣಲ್ಲಿ ಬರುತ್ತೆ. ಹೌದು, ಏನಿದೆ? ಅವರಲ್ಲಿಯೂ ಕೊರತೆ ಇದೆ. ಈ 16,000 ಮಂದಿ ನಾರಿಯರು ಕೂಡ ಸ್ವಾಮಿ ನನಗೆ ಪಟ್ಟದ ರಸ ಆಗಬೇಕು, ಯೋಗ್ಯರಾದಂತಹ ಕಣಿಕೆ ಆಗಬೇಕು. ನಾನು ಅದನ್ನೇ ಹೇಳಬೇಕು ಅಂತ ಇದ್ದೆ. ಈ 16,000 ಮಂದಿ ನಾರಿಯರು ಕೂಡ ನಿನ್ನ ಹೆಂಡತಿಯಾಗುವುದಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ. ಇವರಲ್ಲಿ ಪಟ್ಟದ ರಸಿ ಆಗುವುದಕ್ಕೆ ಅರ್ಹತೆ ಹೊಂದಿದವರು ಯಾರೂ ಇಲ್ವಪ್ಪ. ಹಾಗಾದ್ರೆ ಈ ನಾರಿಯರಲ್ಲಿ ಪಟ್ಟದ ರಸ ಆಗುವುದಕ್ಕೆ ಯಾವ ಯಾವ ಯೋಗ್ಯತೆ ಬೇಕು? ಪಟ್ಟದ ರಸಿ ಆಗಬೇಕು ಅಂತ ಇದ್ರೆ ಪಟ್ಟ ಕುಚಗಳನ್ನು ಹೊಂದಿದ ನಾರಿಯರಾಗಿದೆ. ನಾರಿಯರು ಅಂತ ಹೇಳಿದ್ರೆ ಮಾತ್ರ ಸಾಲದು, ಅವರಲ್ಲಿ ಎಲ್ಲಾ ಗುಣವೂ ಬೇಕು. ಹೌದಪ್ಪ, ಹೆಣ್ಣಿನ ಸೌಂದರ್ಯವನ್ನು ಅಳೆಯುವುದೇ ಸ್ತನಗಳಲ್ಲ. ಹೌದು ಅಲ್ವಾ? ನೀರಿಲ್ಲದಿದ್ರೆ ಸಾಗರ ಶೋಭಿಸುವುದಿಲ್ಲ, ಸೂರ್ಯಚಂದ್ರ ಇಲ್ಲದೆ ಆಕಾಶ ಶೋಭಿಸುವುದಿಲ್ಲ. ಹಾಗೆ ಸುಂದರವಾದಂತಹ ತುಂಡು ಕುಚೆಗಳಿಲ್ಲದ ನಾರಿ ಶೋಭಿಸುವುದಿಲ್ಲಪ್ಪ. ಹೌದಪ್ಪ, ಪುರುಷನು ಕಾಮದ ಆಟಕ್ಕೆ ಬಳಸುವ ಚೆಂಡುಗಳಂತೆ ಹೆಣ್ಣಿನ ಕುಚಗಳು ಅಲ್ವಾ? ಈ ಮದುವೆ ಆಗದ ನಾರದರಿಗೆ ಇಷ್ಟು ವಿಷಯ ಹೇಗೆ ನೀವು ಭಾವಿಸಬೇಡ. ನಾನು ಪ್ರಶ್ನೆ ಕೇಳುತ್ತೇನೆ. ಇದು ಲೋಕಾನುಭವಪ್ಪ. ಯಾಕೆಂದ್ರೆ ಪಾಯಸವನ್ನು ಬಡಿಸುವುದಕ್ಕೆ ಸೌಟನ್ನು ಉಪಯೋಗಿಸುತ್ತಾರೆ. ಪಾತ್ರೆಯಲ್ಲಿ ಪಾಯಸ ತುಂಬಿರ್ತದೆ, ಆ ಪಾಯಸಕ್ಕೆ ಸೌಟನ್ನು ಅದ್ದಿರ್ತಾರಪ್ಪ. ಪಾಯಸಕ್ಕೆ ಅದ್ದಲ್ಪಟ್ಟ ಸೌಟು, ಆ ಸೌಟಿಗೆ ಪಾಯಸದ ರುಚಿ ಹೇಗೆ ಅಂತ ಗೊತ್ತಿರುವುದು. ಹಾಗಂತ ಪಾಯಸವನ್ನೇ ತಿನ್ನದ ಒಬ್ಬ ವ್ಯಕ್ತಿಯಲ್ಲಿ ಕೇಳು ಪಾಯಸದ ರುಚಿ ಹೇಗಿರ್ತದೆ ಅಂತ. ಕಹಿಯಾಗಿರ್ತದೆ ಅಂತ ಹೇಳೋದಿಲ್ಲ, ಅವ ಸವಿಯಾಗಿರ್ತದೆ ಅಂತ ಹೇಳೋದು. ಅದಕ್ಕೆ ಲೋಕಾನುಭವ ಅಂತ ಹೇಳೋದು ಅಲ್ವಾ? ಈಗ ಬುದ್ಧಿವಂತರೊಟ್ಟಿಗೆ ಹಲವು ಮಂದಿ ಹೇಳ್ತಾರೆ, ಅವರೆಲ್ಲ
16,000 ಮಂದಿಗಳಲ್ಲಿ ಯಾರೂ ಇಲ್ಲ ನಿಮ್ಮ ಪಟ್ಟದರಸಿ ಆಗುವುದಕ್ಕೆ ಯೋಚಿಸಿ ಉಳ್ಳವರು. ಹಾಗಾದ್ರೆ ನನಗೆ ಮದುವೆ ಉಂಟಪ್ಪ ಉಂಟು. ಈಗ ಚಂದ 16,000 ಮಂದಿ ನಾಳೆಯಲ್ಲಿ ಪಟ್ಟಕ್ಕೂಟೆ ಉಳ್ಳವರು ಪಟ್ಟದವರು ಇಲ್ಲ. ಹಾಗಾದ್ರೆ ಮತ್ತೊಬ್ಬಳು ಇರಬೇಕಲ್ಲ. ಇದ್ದಾಳಲ್ಲ, ನಿನಗೆ ಅವಳು ಸಿಗಬೇಕು ಅಂತ ಇದ್ರೆ ನೀನು ಒಂದು ಕೆಲಸ ಮಾಡು, ಆದಷ್ಟು ಬೇಗ ಸ್ವರ್ಗಕ್ಕೆ ಹೋಗಿ. ಆಗೊಮ್ಮೆ ಹೇಳಿದೆ ಕೆಲವು ಮಾತಿನಲ್ಲಿ ನನಗೆ ಏನೋ ಒಂದು ರೀತಿಯ ಸಂಕಲ್ಪ ಕಲ್ಪಿಸುವುದಕ್ಕೆ ನಮ್ಮ ಎಲ್ಲ ಮಾತುಗಳಲ್ಲಿ ಉಭಯ ಅಂತ ಒಂದು ಕಲ್ಪಿಸಿಕೊಡ್ತಾ ಇದ್ದೀನಿ. ಅವಳು ಸ್ವರ್ಗಕ್ಕೆ ಹೋಗುವುದನ್ನ ನೇರವಾಗಿ ಸ್ವರ್ಗದಲ್ಲಿ ಅವಳು ಇದ್ದಾಳೆ ಹಾಗೆ. ಹೌದಪ್ಪ. ನಾನು ಲೋಕದಲ್ಲಿ ಕೆಲವು ಮಂದಿ ಅಪ್ಸರೆಯರು ಸುರಾಂಗಣೆಯರು. ಹೌದು ಹೌದಪ್ಪ. ಮೊದಲು ರಂಬೆಯವರು. ಹೌದಪ್ಪ, ಅಂತವರೆಲ್ಲ ಇದ್ದಾರೆ. ಉಪಾವತಿಯರು ಹೌದಂತೆ. ಹೌದೌದು. ಸುರಸೂಳೆಯರು ಅಂತ ಹೇಳ್ತಾರೆ. ಮೊದಲು ಸುರಾಂಗನೆಯರು ಅನ್ನುವಾಗೆಲ್ಲರೂ ಕೊಂಡಾಡ್ತಾ ಇದ್ರು. ಸಮುದ್ರ ಮತನ ಕಾಲದಲ್ಲಿ ಹುಟ್ಟಿಕೊಂಡ ಕಾರಣ ಅವರಿಗೆ ಮತ್ತೆ ಅಪ್ಸರೆಯರು ಅಂತ ಹೆಸರಾಯ್ತಂತೆ. ಅಪ್ಸು ಮತನ ಏವ ರಸ ಉಪ್ಪೇತು ಸ್ತ್ರೀಯ ಅಲ್ವಾ, ಅಪ್ಸರ ಸ್ವಭಾವವನ್ನು ಅಂತ ಹೇಳಿದ್ರು. ಆಮೇಲೆ ಅವರಿಗೆ ಅಪ್ಸರೆಯರು ಅಂತ ಹೆಸರು ಬಂದರು. ಅವರಲ್ಲಪ್ಪ ಸುರವೇಶಿಯರು ನಿಮ್ಮ ಪಟ್ಟದ ರಸಿಯಾದಕ್ಕೆ ಯೋಗ್ಯತೆ ಉಳ್ಳವರಲ್ಲ. ಬೇಡ ಒಬ್ಬಳು ಇದ್ದಾಳೆ. ಅದು ಯಾರು? ಅವಳಿ ಸುರಪನ ಅರ್ಧಾಂಗಿ ಶಚಿ. ಕರುಣಿತ ತೇಜದಿ ಮೆರೆವಳು ರವಿಯಂತೆ. ಆದ್ದರಿಂದ ವೀರರನ್ನು ಅಟ್ಟಿ ಶಚಿಯನ್ನು ಕರೆದುತ್ತಾ 16,000 ಮಂದಿ ನಾಯಕರನ್ನು ವಿವಾಹವಾದರು. ಹಾಗಾದ್ರೆ ಇವ ಷಂಡ ಇವ ಭಂಡ ಹೆಂಡತಿಯನ್ನು ರಕ್ಷಿಸಿಕೊಳ್ಳೋದಕ್ಕಾಗೋದಿಲ್ಲ ನಿಮ್ಮಂತ ಮಗ ಬೇಡ ಮಕ್ಕಳು ಬೇಡ ಹೆಂಡತಿ ಬೇಡ ಓಡುವುದೇ ಅಂತವರಿಗೆ ಹೆಂಡತಿಯನ್ನು ಯಾವಾಗ ರಕ್ಷಿಸ್ತಾನೋ ಅವನೇ ಪುರುಷ, ಗಂಡ ಎನಿಸಿಕೊಳ್ತಾನೆ. ಅದರಲ್ಲಿಯೂ ಕೂಡ ಇಂದ್ರಾಣಿ ಯಾರು? ರೋಮಾಸುರನ ಮಗಳು. ರಾಕ್ಷಸ ಕನ್ಯೆಯನ್ನು ದೇವೇಂದ್ರ ಮದುವೆ ಆಗ್ತಾನೆ ಅಂತಂದ್ರೆ ನಿನಗೆ ಅಪಮಾನ ಅಲ್ವಾ? ಅಪಮಾನ ಅಲ್ವಾ? ಖಂಡಿತವಾಗಿ ಕೆಡವೆ ಹೋಗಿ ದೇವೇಂದ್ರನ ಯುದ್ಧದಲ್ಲಿ ಬಕ್ಕುವ ಶಕ್ತಿಯನ್ನು ತರುತ್ತೇನೆ. ಸಮಯಕ್ಕೆ ನೀವು ನಿನ್ನ ಚಂದ ಒಮ್ಮೆ ನೋಡ್ಬೇಕು ನನಗೆ. ಮದುವೆ ಆಗುವ ಆ ಸಮಯಕ್ಕೆ ಬರ್ತೀರ? ಖಂಡಿತ ಬರ್ತೇನೆ. ಶುಭ ಆ
ಮಾಡಿ ಈ ರೀತಿಯಾಗಿ ಇರಿಸಿರಬಹುದು. ಹಾಗೆ ಅದಕ್ಕಾಗಿ ಇದನ್ನು ಕಡಿದು ಮೋಡವನ್ನು ಮಾಡಿ ಬೊಂಬೆ ಅಲ್ಲ, ಬೊಂಬೆಯಲ್ಲಿ ಇರ್ತದೆ ಅಭಿನಯ. ಕೇಳದ ಕೇಳದ ಒಳಗೆ ಅಂತ ಒಂದು ಪರೀಕ್ಷೆ ಉತ್ತೀರ್ಣರಾಗಿದೆ ಅಂತ ಮಾತ್ರ ಪ್ರತ್ಯೇಕವಾಗಿ ಕೊಡುವುದು ಬೇಡ, ನಾವಾಗಿ ಬಂದದ್ದಲ್ಲ. ನನ್ನ ಮುಂದೆ ನಾನೇ ಇಲ್ಲಿಗೆ ಅಧಿಕಾರಿ. ಇಲ್ಲಿಗೆ ಅಧಿಕಾರಿ ಇದ್ರಲ್ಲ, ಸ್ವರ್ಗಕ್ಕೆ ಅಧಿಕಾರಿ. ನಾನು ಇಲ್ಲಿ ಯಾರು ಎತ್ತರಕ್ಕೆ ಹೋರಾಡಿ ನಿನ್ನನ್ನು ನೋಡಿದ್ರೆ ಭಿಕ್ಷೆ ಬೇಡುವವನಾಗೆ ಇದ್ದಿ. ನಿಮ್ಮಾಗಿದ್ದೇನೆ ಹಾಗಾದ್ರೆ ನೀನು ಬೇಡ ವಿಚಾರ. ನಿನ್ನ ಕರ್ತವ್ಯ ಇಲ್ಲಿಗೆ ಬಂದವರನ್ನು ವಿಚಾರಿಸುವುದು, ಒಳಗೆ ಹೇಳುವುದು. ಹಾಗಾದ್ರೆ ಯಾಕೆ ಸುಮ್ಮನೆ ಇರುವೆ? ಸೋಮವಾರ ನಾನು ಪರೀಕ್ಷೆ ಮಾಡಿದ್ದೆ, ಒಂದು ಬೊಂಬೆ ಆಗಿ ನಿರ್ತದೆ ಸರಿ, ಇನ್ನು ವಿಚಾರಣೆ ಮಾಡ್ತೇನೆ. ಹೌದೌದು. ನೀವು ಯಾರು, ನಿಮ್ಮ ಹೆಸರೇನು, ಇಷ್ಟು ಮಂದಿ ರಾಕ್ಷಸರೆಲ್ಲ ಒಟ್ಟಾಗಿ ಸ್ವರ್ಗಕ್ಕೆ ಬರುವುದಕ್ಕೆ ಕಾರಣ ಏನು, ಸದ್ಯಕ್ಕೆ ಇಷ್ಟು ಸಾಕು. ಜ್ಯೋತಿಷ್ಯವಂತರನ್ನು ಕೇಳಿ ಬಂದೆಯ? ಅದು ಕೇಳಿಲ್ಲ, ಹೊಸ ನಗರ ಹೊಸ ನಗರ. ಹೊಸ ನಗರ ಅಂತ ಒಂದು ಇದು ಹೊತಾದ ನಗರ ಅಂತ ಬಹುಶಃ ನಮಗೆ ದಾರಿ ಮಾಡಿಕೊಂಡದ್ದು. ಪೂರ ಕಳೆದು ಹಾಗೆ ಪ್ರಾಗ್ಜ್ಯೋತಿಷ ಭಟ್ಟರು. ಅಲ್ಲಿ ಅಧಿಕಾರಿ ನಾನು. ಸುಳಿ ಬಾಲದ ಕೇಳುತ್ತದೆ ಹಿರಣ್ಯಕಾಪುರವಾದಿ ವಿಭವದಿ ದುರುಳರಾದ ದಾಸುರಾಖ್ಯನು ಇದ್ದ
ಶಂಕರನ ಪೂಜೆಯನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಸಭಾಸ್ಥಾನ ಪ್ರವೇಶ ಮಾಡಿ ಒಟ್ಟೊಳಗಷ್ಟನಾಗಿದ್ದೇನೆ ನೋಡಿ. ಎಡಬಲವನ್ನು ನೋಡುವಾಗ ಅದೆಷ್ಟೋ ಮಂದಿ ಅಸುರ ವೀರರು ಅಮಾಸುರ ಮಹಾಪ್ರಭುಗಳಿಗೆ ಜಯವಾಗಲಿ ಜಯವಾಗಲಿ ಎಂದು ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ. 3 ಲೋಕದಲ್ಲಿಯೂ ನನ್ನ ಹೆಸರು ಕೇಳಿದರೆ ಎಲ್ಲರೂ ಕೂಡ ಗಡ 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 ಗಡನೆ ನಡುಗುತ್ತಾ ಇದ್ದಾರೆ ನೋಡಿ. ಅಷ್ಟು ಮಾತ್ರವಲ್ಲ, ಒಂದು ಸಂಕಲ್ಪ ಮಾಡಿಕೊಂಡಿದ್ದೇನೆ ನೋಡಿ. ಇಂದ್ರಾದಿ ಸುಮರಸರನ್ನು ಬಗ್ಗು ಹೊಡೆದು ದೇವಲೋಕದ ಪಟ್ಟವನ್ನು ಏರಬೇಕೆಂಬಂತ ಆಶೆ ಆಗಿದೆ. ಆದರೆ ಸಂದರ್ಭ ಅವಕಾಶ ಇಷ್ಟರವರೆಗೆ ಸರಿಯಾಗಿ ಬಂದುದಿಲ್ಲ. ಇಂದು ನೋಡಿದರೆ ದೇವಲೋಕಕ್ಕೆ ನಡೆಯಬೇಕು, ಇಂದ್ರನನ್ನು ಹೊಡೆದೋಡಿಸಬೇಕೆಂಬಂತಹ ಆಶೆಯು ಆತರವು ಕೇಳುತ್ತಾ ಇದೆ. ಈ ವಿಚಾರವನ್ನು ಹೇಳಬೇಕಾದ್ರೆ ನಮ್ಮವರು ಮಂತ್ರಿ ಸೇನಾ ನಿಮ್ಮ ಕರೆಯನ್ನು ಆಲಿಸಿ ಓಡಿ ಬಂದವರು ನಾವಾಗಿದ್ದೇವೆ. ನಮ್ಮನ್ನು ಕರೆಸಬೇಕಂದ್ರೆ ಕಾರಣ ಇದ್ದೇ ಇರಬೇಕು. ಕಾರಣ ಇಲ್ಲದೆ ಕಾರ್ಯವಿಲ್ಲ. ಏನಯ್ಯ
ಸ್ವರ್ಗಲೋಕದ ಅಧಿಕಾರ ನಮ್ಮ ಬಾಳಿಗೆ ಬರತಕ್ಕದ್ದಲ್ವೇ? ಆದರೆ ದೇವತೆಗಳು ಮೋಸದಿಂದ ಇಂದ್ರ ಆಳುತ್ತಾ ಇದ್ದಾನೆ. ಇದು ಸರಿಯಲ್ಲ. ಅವನನ್ನು ಯುದ್ಧದಲ್ಲಿ ಹೊಡೆದಾಡಿಸಿ ಸುರಪಾಸನ ಏರಬೇಕೆಂಬಂತ ಉದ್ದೇಶ ಏನು? ನಿಮ್ಮ ಅಭಿಪ್ರಾಯ? ವೀರವಾಣಿಯನ್ನು ಕೇಳುತ್ತಿರುವಾಗ ರೋಷಾವೇಶವು ತನ್ನಿಂದ ತಾನೇ ಉಕ್ಕೇರುತ್ತಾ ಇದೆ. ಇನ್ನು ಕಾಲಕ್ಷೇಪ ಮಾಡುವುದು ಸಮಂಜಸವಲ್ಲ. ನಾವೆಲ್ಲರೂ ಸ್ವರ್ಗಲೋಕದ ಹೆಬ್ಬಾಗಿಲಿನ ಬಳಿಗೆ ನಾವು ಬಂದಂತಾಯ್ತು. ಇಲ್ಲಿ ನಾವು ಸ್ವಲ್ಪ ವಿಚಾರಣೆ ಮಾಡಬೇಕು. ಏನದು? ನಾವಾಗಿಯೇ ಮುಂದುವರಿಯುವುದಲ್ಲ. ನಮ್ಮನ್ನು ಯಾರಾದರೂ ವಿಚಾರಣೆ ಮಾಡುವವರು ಇರಲೇಬೇಕಲ್ಲ. ನೋಡಿ ನೋಡಿ ಹೋಗಿ. ದ್ವಾರದಲ್ಲಿ ನೋಡಿದೆವು ಹೋಗು. ನೋಡುವಾಗ ಚಂದದೊಂದು ಬೊಂಬೆ ನೋಡ್ಲಿಕ್ಕೆ ಚಂದ ಉಂಟು. ಗೊಂಬೆ ಅಂದಾಡುವುದೇ ಇಲ್ಲ. ದೇವತೆಗಳದು ಏನಾದರೂ ಕೃತ್ರಿಮ ಇರಬಹುದು. ಮೋಸ. ಅದನ್ನು ಕಡಿದು 3 ತುಂಡು ಮಾಡಿ ಬಿಸಾಡಿ. ಇಲ್ಲ, ನಾವು ಸಾಯೋದಿಲ್ಲ. ಬೊಂಬೆಯಾಗಿ ನಿಂತದ್ದಷ್ಟೇ. ನಾವು ಹೇಳದೆ ಕೇಳದೆ ಒಳಗೆ ನುಗ್ಗುತ್ತೀರಾ ಅಂತ ನೋಡಿ ಪರೀಕ್ಷೆ ಮಾಡಿದ್ದು. ನಿಮ್ಮನ್ನು ಪರೀಕ್ಷೆ ಮಾಡಿದ್ದು. ಹೇಗೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಿ, ಅಂಕ ಮಾತ್ರ ಕಡಿಮೆ ಅಷ್ಟೇ. ಯಾಕೆ ಅಂಕ ಕಡಿಮೆಯಾ? ನಿಮ್ಮನ್ನು ನೋಡ್ಲೇ ಇಲ್ಲ ನಾನು. ಹೌದಾ? ಹೌದಪ್ಪ. ನೀನು ನೋಡದಿದ್ದುದಕ್ಕೆ ನಾನು ಈ ರೀತಿಯಾಗಿ ಅಟ್ಟಹಾಸ. ಅಪ್ಪ, ಅಯ್ಯೋ, ನಿಮ್ಮ ಕೆಂಡದ ಉಂಟೆಗಳಾಗಿ ಉಂಟು ಕಣ್ಣುಗಳು, ದಪ್ಪ ಉಬ್ಬಿದ ಎದೆ, ಬಲಿಷ್ಠ ಬಾಹುಗಳು. ನಿಮ್ಮನ್ನು ನೋಡುವಾಗ ನೀವೊಬ್ಬ ಶೆಟ್ಟಿಗಾರ ಅಂತ ಗೊತ್ತಾಗ್ತದೆ. ಶಕ್ತಿಗಾರ? ಹಾ, ಶಕ್ತಿಗಾರ ಅಂತ ಗೊತ್ತಾಗ್ತದೆ. ಯಾರು ನೀವು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಹೌದಾ? ಹೌದು. ನೀನು ಯಾರಿಲ್ಲಿ? ನಾನೇ ಇಲ್ಲಿಗೆ ಅಧಿಕಾರಿ. ನೀವು ಎಲ್ಲೆಲ್ಲ ಹಾಕ್ತೀರಿ, ಎಲ್ಲೆಲ್ಲ ತೆಗೀತೀರಿ. ದೇವರಿಗೆ ಮೈ ಮೇಲೆ ಬಂದದ್ದೇನೆ ಇವರಿಗೆ. ಅಧಿಕಾರಿ ಅಲ್ವಾ? ಹೌದು. ಇಲ್ಲಿ ಏನು ಇಲ್ಲ. ಅಲ್ಲಿ ಅಧಿಕಾರಿ ಇಂದ್ರ ಅಲ್ವೇ? ನಾನು ಇಲ್ಲಿ ಅಂದ್ರೆ ಸ್ವರ್ಗದ ಅಧಿಕಾರಿ ಅಲ್ಲ. 6 ಅಡಿ ಎತ್ತರಕ್ಕೆ 3 ಅಡಿ ಅಗಲಕ್ಕೆ. ಹಾಗಾದ್ರೆ ನೀನು ದ್ವಾರಪಾಲಕ? ದ್ವಾರಪಾಲಕ ಅಲ್ವಾ? ವಿಚಾರಕ, ಸಂದೇಶಚರ. ನಿನ್ನ ಕರ್ತವ್ಯ ಏನು? ಇಲ್ಲಿಗೆ ಬಂದವರನ್ನು ವಿಚಾರಿಸೋದು, ಒಳಗೆ ಹೋಗಿ ಹೇಳೋದು. ಅಲ್ವಾ? ಹೌದು. ಹಾಗಾಗಿ ಮತ್ತೆ ಯಾಕೆ ಸುಮ್ಮನಿರುವೆ? ಇಷ್ಟವರೆಗೆ ಸುಮ್ಮನೆ ಇದ್ದದ್ದೌದು. ನಾನು ಇನ್ನು ಶುರು ಮಾಡ್ತೇನೆ. ಇನ್ನು ಶುರು ಮಾಡ್ತೇನೆ ಅಂತ. ನೀವು ಯಾರು? ನಿಮ್ಮ ಹೆಸರೇನು? ನೀವು ಇಷ್ಟು ಮಂದಿ ಒಟ್ಟಾಗಿ ಸ್ವರ್ಗಕ್ಕೆ ಬರುವುದಕ್ಕೆ ಕಾರಣ ಏನು? ಸದ್ಯಕ್ಕೆ ಇಷ್ಟು ಸಾಕು. ಹಿರಣ್ಯ ಪಟ್ಟಣವೆಂಬಂತ ಪಟ್ಟಣದ ಅಧಿಕಾರಿ ನಾನು. ನಿಮ್ಮ ಹೆಸರು? ತಮಾಸುರ. ನೀವೇನು ಊರು ಬಿಟ್ಟದ್ದು? ಊರು ಬಿಟ್ಟದ್ದು ಅಂತ ಹೇಳಿದ್ರೆ ಹಾಗೆ ಊರು ಬಿಟ್ಟದ್ದಲ್ಲ. ಮತ್ತೆ ಊರನ್ನು ಬಿಟ್ಟು ಇಲ್ಲೇ ಬಂದುದೇನು ಅಂತ. ಏನು ಅಂತ ಬರುವುದಕ್ಕೆ ಕಾರಣ ಉಂಟು. ಚಂಡಮಾರುತ ಬೀಸಿತ ಹಾಗೇನಲ್ವಾ? ನನ್ನಲ್ಲಿ ಪರಿಹಾರ ಉಂಟಾ? ಹಾಗಲ್ಲ. ಮತ್ತೆ
ನಿನ್ನ ಒಡ ಇಂದ್ರನಲ್ಲಿ ಹೋಗಿ ಹೇಳಬೇಕು ನೀನು. ಏನು ಹೇಳಬೇಕು? ದೇವಲೋಕದ ಅಧಿಕಾರವನ್ನು ಪಡೆಯುವ ಉದ್ದೇಶ ನನ್ನದು. ಹಾ ದೇವತೆಗಳಿಂದ ನಾವು ಹಿರಿಯ ಭಾಗಿಗಳು. ಓಹೋ ಸಾಮದಲ್ಲಿ ಈ ಸುರಪಾಸನವನ್ನು ನನಗೆ ಬಿಟ್ಟು ಕೊಡ್ಬೇಕು. ಒಡದಿರೆ ನಿನ್ನ ಅಜ್ಜಿ ಬಜ್ಜ ಇವರ ಅಜ್ಜಿ ಬೊಜ್ಜಕ್ಕೆ ಕುಂಬಳ ನಮ್ಮ ಅಜ್ಜಿ ಬೊಜ್ಜಕ್ಕೆ. ಕೊಡದಿರೆ ಎಂಬ ಪ್ರಶ್ನೆ ಉಂಟಣ್ಣ. ಮತ್ತೆ ಇಲ್ವಾ? ಕೊಡದಿದ್ದರೆ ಯುದ್ಧಕ್ಕೆ ನನ್ನ ಮೇಲೆ ಯಾಕೆ ಕೈ ಮಾಡುವುದು ನೀವು? ನಾನೇನು ಮಾಡಿದ್ದೇನೆ ನಿಮಗೆ? ಮತ್ತೆ ಅದು ಒಂದು ರೀತಿಯ ಆವೇಶ. ಆ ಇಂದ್ರನ ಹೆಸರು ಕೇಳುವಾಗ ಸಿಟ್ಟು ಬರುವುದು ನನಗೆ. ಸರಿ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಇವರೆಲ್ಲ ಮಂತ್ರಿ ಸೇನಾಧಿಪತಿ. ಇವರ ನಮ್ಮ ಹೆಸರು ಕೇಳಿ ಬಿಡ್ತೇನೆ. ನಮಸ್ಕಾರ. ತಿರಸ್ಕಾರ. ಇವರಿಗೆ ಸಾಲ ತಕೊಂಡ್ರು ತಿರುಗಿ ಕೊಡುವ ಅಭ್ಯಾಸ ಇಲ್ಲ. ನಾನು ನಿನ್ನ ಕೈಯಿಂದ ತಗೊಂಡು ಕೊಟ್ಟ ಜನ ತಿರುಗಿ ಕೊಡ್ಬೇಕಾ ಬೇಡ? ನಮಸ್ಕಾರ. ನೀನು ಕೊಡ್ಲಿಲ್ಲ ನನಗೆ, ನಾನು ತಕೊಳ್ಳಿಲ್ಲ. ನಮಸ್ಕಾರ ಕೊಟ್ಟಿದ್ದೇನೆ, ಅದನ್ನು ಕೊಡಬಹುದಾ? ನಮಸ್ಕಾರ. ಹೌದು. ನಮಸ್ಕಾರ ಪಡೆಯಬೇಕಿದ್ರೆ ಯೋಗ್ಯತೆ ಬೇಕು. ನನ್ನ ಯೋಗ್ಯತೆಯನ್ನು ನಿಮ್ಮ ಹಣೆ ಬರ. ಹಣೆ ಬರ ಇಲ್ಲದೆ ಯೋಗ್ಯತೆ ಬರ್ತದನ? ಅದಷ್ಟು ಆಗಿದ್ರೆ ನಿಮ್ಮದು ಹಣೆ ಬರ. ಸರಿ, ನಿಮ್ಮ ಹೆಸರಾದ್ರೆ ಹೇಳ್ತೀರಾ? ಇಡ್ಲಿ ಇಲ್ವಾ? ಸಾಂಬಾರ್ ಮಾತ್ರ. ಸಾಂಬಾರ್ ರಸ ಅಂತ ನೀನು ತಿನ್ನದವನಿಗೆ ಸಾಂಬಾರ್ ರಸ ಅಂತ ಹೇಳ್ತೀರಿ ನೀವು. ಶಂಬರಾಸುರ. ನಿಮ್ಮ ಕೆಲಸ ಸೇನಾ ನಾಯಕ. ಗೊಬ್ಬರ ಹೊರದಂತ ಭಾವಿಸಿದ್ ನಾನು. ಸೇನಾ ನಾಯಕ. ಯಾರ ಗೊಬ್ಬರ ಹೊರಿಸು? ನಿನ್ನಂತವ್ರು ಎಷ್ಟು ಜನ ಬೇಕು ನಮ್ಮ ಕೈಗಳಿಗೆ ದುಡಿಯೋರು? ಮತ್ತೆ ನೀವು ಗೊಬ್ಬರ ಹೊರಿಸುವವರ ಹಾಗಿದ್ರೆ ಮೇಸ್ತ್ರಿಗಳು. ನಮಸ್ಕಾರ. ತಮ್ಮ ಹೆಸರು? ವಿಳಾಸ ಹೋದಲ್ಲೆಲ್ಲ ಕೊಡುದಿಲ್ವ ನಾವು? ಇಲ್ಲಿ ಕೆಲವು ಕಡೆಯಲ್ಲಿ ವಿಳಾಸ ಕೊಟ್ಟು ಸೋತು ಹೋಗಿದ್ದಾರೆ. ನಿಮ್ಮದೇನು ಓಲ ಸವಾರಿ ನಿತ್ತಲ್ಲಿ ನಿಲ್ಲಿಗೆ ಹೋಗಿದ್ದಾರೆ. ಆಚೆ ನಾವು ದೇವಲೋಕಕ್ಕೆ ಬಂದದ್ದು. ಆದ್ರೆ ನಿನಗೋಸ್ಕರ ಹೇಳ್ತಿರ್ತೇನೆ. ನನಗೋಸ್ಕರ ಹೇಳಿ. ಕುಟಿಲಾಕ್ಷ. ಕುಟ್ಟಿ ಶೆಟ್ರ. ಯಾರು ನಿನ್ನ ಮಾವನ? ಕುಟ್ಟಿ ಶೆಟ್ರು. ಕುಟಿಲಾಕ್ಷ ಕಣ್ಣು ನೋಡುವ ಆ ಕಡೆ, ಈ ಕಡೆ. ಕುಟಿಲತನ ಅಂತ ಗೊತ್ತಾಯ್ತಲ್ಲ? ಉಂಟು. ನಿಮ್ಮ ಉದ್ಯೋಗ? ಮುಖ್ಯಮಂತ್ರಿ. ಭೂ ಹಗರಣದಲ್ಲಿ ಭಾಗಿಯಾಗಿ ಅದೆಲ್ಲ ಯಾಕ ನಿನಗೆ? ಅದೆಲ್ಲ ವಿಷಯ ಗೊತ್ತಾಯ್ತು. ಎಲ್ಲ ಗೊತ್ತಾಯ್ತಲ್ಲ? ಆದಷ್ಟು ಬೇಗ ಹೋಗಿ ಬರ್ತೇನೆ. ಹೋಗಿ ಉತ್ತರ ತರ್ತೇನೆ. ಹೋದದ್ದೇ ಒಳ್ಳೇದಾಯ್ತು. ನನ್ನದು ಕಾವಲು ಮಾಡುವ ಕೆಲಸ. ನಾನು ಒಳಗೆ ಹೋಗಿ ಬರ್ತೇನೆ. ಅಲ್ಲಿವರೆಗೆ ಕಾವಲು ನೀವು ಮಾಡಿ. ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ದೂರ ರಕ್ಷಕನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಹೌದು ಬುದ್ಧಿ. ಅವಸರವಾಗಿ ಓಡೋಡಿಕೊಂಡು ಬಂದೆ ಅಲ್ಲ? ಹೌದು. ಏನಾಯ್ತು? ನಾನು ನಿಮಗೆ ತಂದೆ ಸುದ್ದಿ. ಯಾರ ಮುಂದೆ ಮಾತನಾಡುವುದೆಂಬ ಪ್ರಜ್ಞೆ ನಿನಗುಂಟಲ್ಲ? ನಿಮಗೆ ಸಿಟ್ಟು ಬರು. ತಂದೆ ಸುದ್ದಿ. ಹಾಗೆ ನಮ್ಮ ತಂದೆ ಕಶ್ಯಪರನು. ಯಾವುದೇ ಶಬ್ದವನ್ನು ಬಿಡಕೂಡದು, ಜೊತೆಯಾಗಿ ಹೇಳ್ಬೇಕು. ಒಂದೊಂದು ಬಿಟ್ರೆ ಇಷ್ಟು ಕಷ್ಟ ಆಗ್ತದೆ. ಇಲ್ಲದಿದ್ರೆ ಎಲ್ಲಿಗೆ ಹೋಗ್ತದೆ. ಹೌದು. ಮುಂದುವರಿಸ್ತೇನೆ. ನಾನು ಅಲ್ಲಿ ಕಾವಲು ಮಾಡ್ತಾ ಇರುವಾಗ ಒಂದು ಘಟನೆ ನಡೆಯಿತು. ಏನಾಯ್ತು? ಅದನ್ನು ಹೇಳೋಣ ಅಂತ ಇಲ್ಲಿಗೆ ಬಂದಿದ್ದೇನೆ. ಹೌದು, ಗೊತ್ತಾಗಿದೆ. ಹೌದು. ಸ್ವರ್ಗಲೋಕದ ಮಹಾದ್ವಾರಕ್ಕೆ ವಿಕಾರ ಸ್ವರೂಪಗಳು ಬಂದಿದ್ದಾರೆ. ಹೆದರಿಕಾಯ್ತಾ ನಿಮಗೆ? ಹೆದರಿದ್ದಲ್ಲ, ಮತ್ತೆ ಯಾರು ಎಂಬುದಾಗಿ ನೋಡೋಣ ಅಂತ ಮುಂದೆ ಬಂದದ್ದು. ಅವರು ಅಲ್ಲೇ ಇದ್ದಾರೆ ಮಹಾದ್ವಾರದಲ್ಲಿ. ಆದ್ರೆ ನಿನ್ನ ಕರ್ತವ್ಯ ಅಂತ ಉಂಟಲ್ಲ, ವಿಚಾರಣೆ ಮಾಡಿದ್ಯಾ? ಮಾಡಿದ್ದೇನೆ. ಯಾರಂತ? ಎಲ್ಲಿ ನೋಡಿದ್ರು ವಿಕಾರ ಸ್ವರೂಪಿಗಳು. ನನ್ನ ಹಿಂದೆ ಒಬ್ಬ ವಿಕಾರ. ನೀವಲ್ಲ, ಅಲ್ಲಿ ಯಾರಂತೆ, ಎಲ್ಲಿಯವಂತೆ, ಬಂದ ಉದ್ದೇಶ ಏನು? ಭೂಲೋಕದಲ್ಲಿ ಹಿರಣ್ಯಕ ಭಟ್ಟಣ ಅಂತ ಒಂದುಂಟು. ಅಲ್ಲಿ ಅಧಿಕಾರಿ ತಮಾಸುರ ಅಂತ ಅವನ ಹೆಸರು. ತಮಾಸುರ? ಹೌದು. ಇಷ್ಟರವರೆಗೆ ನಾವು ಕೇಳಲಿಲ್ಲ. ಇಲ್ಲ. ಹೌದು. ವಿಕಾರ ಸ್ವರೂಪಿ. ಏನಂತೆ? ಸ್ವರ್ಗದ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ. ತಾವು ಸಾಮದಿಂದ ಅವನಿಗೆ ಬಿಟ್ಟು ಕೊಡಬೇಕಂತ. ಕೊಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳಬೇಕಿತ್ತು. ಕೊಡದಿದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದೆ. ಏನು ಮಾಡ್ತಾನಂತೆ? ಒಡೆಯ ದೇವೇಂದ್ರ ಐರಾವತವನ್ನು ಏರಿ ವಜ್ರಾಯನವನ್ನು ಹಿಡಿದು ಸಂಗ್ರಹಕ್ಕೆ ಹೋಗು, ನಾನು ವಿಚಾರ ಮಾಡ್ತೇನೆ.
ಬಂದಿದ್ದಾರೆ ಎಂದಾದ್ರೆ ಕ್ಷಣಾರ್ಧದಲ್ಲಿ ಬಡಿದೋಡಿಸಲೇಬೇಕು. ನಿಮ್ಮ ಆಯುಧವನ್ನು ಹಿಡಿಯಿರಿ, ವಜ್ರಾಯುಧವನ್ನು ಧಾರಣೆ ಮಾಡಿಕೊಂಡು ಐರಾವತವನ್ನು ಏರಿ ಸಮರಕ್ಕಾಗಿ ಸಿದ್ಧರಾಗೋಣ. ಒಂದು ಹೆಜ್ಜೆ ಮುಂದೆ ಕಾಲು ಕಡಿದರು. ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇನೆ, ಸ್ವರ್ಗವನ್ನು ಪಡೆಯುವ ಉದ್ದೇಶದಿಂದ ಸ್ವರ್ಗಕ್ಕೆ ಬಂದಿದ್ದೇವೆ. ಬಿಟ್ಟು ಕೊಡುತ್ತೀಯೋ ಚಿರವನ್ನು ಕೊಡುತ್ತೀಯೋ? ಏನು ಸ್ವರ್ಗದ ಪಟ್ಟ ಬೇಕಾ ನಿನಗೆ? ಹೌದಾ? ಮರ್ಯಾದಿಂದ ಹೇಳುತ್ತಿದ್ದೇನೆ, ಬಂದಂತೆ ಹಿಂದೆ ಹೋಗುತ್ತಿ, ಇಲ್ಲ ಪೆಟ್ಟದಿಂದ ಸಾಯ್ತೀನಿ. ತಮಾಸರನ್ನು ಕೊಡಿಕೊಂಡು ದೇವಲೋಕಕ್ಕೆ ನಮ್ಮ ಪ್ರವೇಶ. ಸಾಮದಿಂದ ಅಧಿಕಾರ ಬಿಟ್ಟು
ಇನ್ನಾದರೂ ಸಾರಿ ಹೇಳುತ್ತಾ ಇದ್ದೇನೆ. ಏನದು? ಕೊಡು ಸ್ವರ್ಗಲೋಕದ ಅಧಿಕಾರ ಮೂರು ಮೂರ್ತಿಗಳು ದೇವಲೋಕದ ಪೀಠವನ್ನು ನೇರವಾಗಿ ಪಡೆದವನು ನಾನಲ್ಲ. ಮೂರು ಮೂರ್ತಿಗಳ ವರಪ್ರಸಾದವು ಎಂಬಂತೆ ಈ ಹೊತ್ತು ಕರುಣಿಸಿದ್ದಾರೆ ನನಗೆ. ಅಂತಹ ಪೀಠವನ್ನು ಬಯಸಿ ಬಂದೆ ಎಂದಾದ್ರೆ ನಿನ್ನ ಸರ್ವನಾಶ ಮಾಡಿ ನನ್ನಂತ ಪರಾಕ್ರಮಶಾಲಿಯ ಎದುರು ನಿಂತು ಮಾತಾಡುವ ಧೈರ್ಯ ನಿನಗೆಲ್ಲಿ ಉಂಟಾ? ಈ ಮೊದಲು ನಮ್ಮಂತವರು ಅನೇಕ ಮಂದಿ ರಾಕ್ಷಸರು ನಿನ್ನ ಸ್ವರ್ಗಲೋಕಕ್ಕೆ ಬರುವಾಗ ನಿನಗೆ ಹೆಂಡತಿ ಬೇಡ, ಮನೆ ಬೇಡ, ಮಕ್ಕಳು ಬೇಡ, ಗಿರಿ ಗುಹೆಗಳಲ್ಲಿ ಅಡಗಿ ಬದುಕಿದ ರಣಹೇಳಿ ನೀನು ಇನ್ನು ನನ್ನಲ್ಲಿ ಮಾತಾಡ್ತಾ ಇದ್ಯಾ? ಬಿಟ್ಟುಕೊಡ ಅಧಿಕಾರ. ಎಷ್ಟೇ ಪರಾಕ್ರಮವನ್ನು ಹೊಂದಿರು, ಅದು ನನಗೆ ಲಕ್ಷ್ಯವೇ ಅಲ್ಲ. ನಿನ್ನನ್ನು ಬಡಿದೋಡಿಸುವಾಗ ಯಾವನೇ ಬರಲಿ
ಮಣಿಸುವೇನೆಂದು ನನ್ನ ಭರವಸೆ ಇತ್ತು. ಆದರೆ ಏನು ಮಾಡುವುದು, ಮಾತು ಕೇಳಬೇಕು. ವಜ್ರಾಯುಧದ ಘಾತಕ್ಕೆ ಈ ರೀತಿಯಾಗಿ ನಾನು ಸೋತು ಹೋದೆನಲ್ಲ. ನಾವು ಓಡಿದ್ದೆವು, ಅವ ಇದ್ದೇ ಇದ್ದ. ಗಿರಿ ಗುಹೆಗಳಲ್ಲಿ ಕಾನನಗಳಲ್ಲಿ ಅಳೆದಾಡುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದು ಹೋಯ್ತಲ್ಲ. ಅಯ್ಯೋ, ಬಿಡುವುದಿಲ್ಲ ನಮ್ಮನ್ನ. ಯಾರು ನಮಗೆ ರಕ್ಷಣೆ ಕೊಡುವವರು ಯಾರು ಇಲ್ಲ. ಯಾರಿದ್ದಾರೆ? ಯಾರಿದ್ದಾರೆ? ಓ, ಅದೆಂತದು ಕಾಣುದು ಅಲ್ಲಿ? ಓ, ಅಲ್ಲಿ ಒಂದು ಆಶ್ರಮ ಕಾಣುತ್ತಾ ಇದೆಯಲ್ಲ. ಧೂಮ ಕಾಣ್ತಾ ಉಂಟು. ಎಂತದು? ಧೂಮ, ಅದೇ ಹೊಗೆ ಹೊಗೆ ಕಾಣ್ತಾ ಉಂಟು ಅಲ್ವಾ? ಯಾರಾದ್ರೂ ಇರಬಹುದು. ಇರಬಹುದು. ನಡೆಯೋಣ ಆ ಕಡೆಗೆ. ಎಂದು ನಿಶ್ಚಯಗೈದು ಬಂದನ ಕಳಪದಿಯು ಕದ್ದಿನೋನಾದಿ ಮುದಿಸದಿಯ ಸುಂದರಾಂಗಿಯ ಬಳಿಗೆ ಒಂದೇ ಮನಸ್ಸಿನೊಳಂದು ಅಂದು ಜಯ ಜಯ ಅಂತ ಮಗಳೇ ರಕ್ಷಣೆ ಕೊಡ್ಬೇಕು. ಯಾರಯ್ಯ ನೀನು ಯಾರಯ್ಯ ಯಾರಯ್ಯ ನೀನು ಯಾರಯ್ಯ ಯಾರಯ್ಯ ನೀನು ಬೇಳಿ ದಾರಿಯಿಂದ ಸಾರಿದೆ ಎಲ್ಲೆಡೆ ಬಲು ಭಯದಿಂದ ಊರಲ್ಲಿ ತಪೆಸರೆ ಎಂಬುದನ್ನು ವೀರನೇ ಬೇಳು ಚಿಂತೆಯ ಬಿಡು ನಿಂದು ಯಾರಯ್ಯ ನೀನು ಯಾರಯ್ಯ ಎಲ್ಲರೂ ಧೈರ್ಯ ತಾಳಿ ಮೇಲೆ ಯಾಕೆ ಹೀಗೆ ಅಂತ ಭಾವಿಸುವುದು ನಾನು. ಆಶ್ರಮದಲ್ಲಿ ನಾನಿರುವಂತಹ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಆಶ್ರಮಕ್ಕೆ ಬಂದಿದ್ದೀರಿ. ನಿಮ್ಮನ್ನು ಕಂಡ್ರೆ ಆಶ್ಚರ್ಯವಾಗ್ತಾ ಇದೆ. ದೇಹವೆಲ್ಲ ಗಾಯವಾಗಿದೆ, ಕಣ್ಣೀರನ್ನೇ ಸುರಿಸ್ತಾ ಇದ್ದೀರಿ. ಅಮ್ಮ ನನಗೆ ರಕ್ಷಣೆ ಬೇಕು ಅನ್ನುವ ಹಾಗೆ ಕೇಳಿಕೊಳ್ತಾ ಇದ್ದೀರಲ್ಲ. ಎಲ್ಲರೂ ಧೈರ್ಯದಿಂದ ಹೇಳಿ, ಈ ರೀತಿ ಆಗುವುದಕ್ಕೆ ಕಾರಣವಾದ್ರು ಯಾರು, ಕಾರಣವಾದ್ರು ಏನು, ನಿಮ್ಮ ಹೆಸರೇನು, ಯಾಕೆ ಹೀಗಾಯ್ತು ಹೇಳಿ. ಕೇಳ್ಬೇಕಮ್ಮ. ಚರಣಗೆ ಮಣಿದು ನಾನು ಬಿದ್ದಾಗಡ ಅಂಬ ಕೇಳು ಕಳರನೆಯ ತಮಾಸುರ ಎಂದನ್ನ ಕರೆವರು ಅಂಬ ಕೇಳು ಸುರಲೋಕ ಬಯಸುತ್ತ ತರಳಿ ಕಾಳಗೈದೆ ಅಮ್ಮ ಕೇಳು ಸುರವರ ನನ್ನ ಭಂಗಿಸೆ ತರಳಿಗೆ ನೀಡೆ ಅಮ್ಮ ಕೇಳು ಚರಣಕ್ಕೆ ಮಣಿದು ನಾನೊರೆಲೆ ಬಿದ್ದಾಗಳ ಅಮ್ಮ ಕೇಳು ಅಮ್ಮ ಕೇಳು ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮ. ಹೇಳಪ್ಪ, ಶುಭವಾಗಿ. ಏನು ನಾನು ಆಡ್ತಿರುವಂತಹ ನುಡಿಯನ್ನು ನೀವು ಕೇಳಬೇಕಮ್ಮ. ಏನು ಹೇಳು. ಅಮಾಸುರನೆಂದು ನನ್ನ ಹೆಸರು. ಹೌದೇ? ಹೌದು. ಹಿರಣ್ಯಕ ಪಟ್ಟಣದ ಅಧಿಕಾರಿ ನಾನು. ಒಂದು ನಾಡಿನ ಅರಸನಾಗಿದ್ದುಕೊಂಡು ಇವರನ್ನ ಎಲ್ಲರನ್ನು ಜೊತೆಗೂಡಿಸಿಕೊಂಡು ಆ, ದೇವಲೋಕವನ್ನು ಪಡೆಯುವ ಉದ್ದೇಶದಿಂದ ತಮ್ಮ ಮೇಲೆ ಹೊತ್ತು. ದೇವಲೋಕಕ್ಕೆ ಹೋದೆ. ಇಂದ್ರಾದಿ ಸುಮನಸರಲ್ಲಿ ಯುದ್ಧ ಮಾಡಿದೆ. ಆ, ಕಡೆಗೆ ನನಗೆ ಸೋಲು ಬಂತು ತಾಯಿ. ಹೌದೇ? ಹೌದು. ಆದ ಕಾರಣ ಇಂದ್ರನ ವಜ್ರಾಯುಧದ ಘಾತದಿಂದ ಆ, ಪರಿತಪಿಸುತ್ತಾ ಇದ್ದೇನೆ. ಅಮ್ಮ, ನನಗೆ ಪ್ರಾಣದಾನ ಕೊಡ್ಬೇಕು, ರಕ್ಷಣೆ ಕೊಡ್ಬೇಕು ಅಮ್ಮ. ಎನ್ನುವ ದೈತ್ಯನವ ಜನಾಲಿಸಿ ಎನ್ನುವ ದೈತ್ಯನವ ಜನಾಲಿಸಿ ಮನದಿ ಯೋಚಿಸು ದಂಡಳಿದನು ಧನುಜನಾದರು ಚರಣ ನಂಬಿಯ
ಮುನಿತನ ಗಪರಾದವಪ್ಪುದು ಸರಿ. ಜನಪದಗಳ ಅರಿವನ ದೊರೆಯಲು ಎನ್ನುತ್ತ ನಿರ್ಧರಿಸುತ್ತ ದೈತ್ಯನೊಳಂದಳೀದರದು. ಈತನ ಕಷ್ಟದ ಕಥೆಯನ್ನು ನನ್ನಲ್ಲಿ ಹೇಳಿಕೊಂಡಂತಾದ್ರೆ ಅಯ್ಯೋ ಅನಿಸ್ತಾ ಇದೆ. ಈ ಆಶ್ರಮಕ್ಕೆ ಬಂದು ಈತನ ಸ್ಥಿತಿ ಒಳ್ಳೆಯದಾಗಬೇಕೇ ಹೊರತು ಯಾವತ್ತು ಕೆಟ್ಟದಾಗಬಾರ್ದು. ಇಂದ್ರ ಈತನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ನಾನು ಸುಮ್ಮನಿದ್ದೇನೆ ಅಂತ ಹೇಳಿದ್ರೆ ಈ ಆಶ್ರಮದಲ್ಲಿ ಅಘಟಿತ ಘಟನೆ ನಡೆಯೋದಕ್ಕೆ ಸಾಧ್ಯ ಇದೆ. ಏನು ಮಾಡೋಣ ನೋಡೋಣ. ಅಯ್ಯ ಮರುಗದಿರು ದೈತ್ಯೇಶ ಮನದಲ್ಲಿ ಪೊರೆವೆ ಎನ್ನೋ ಶ್ರಮದಿ ಗುಪ್ತರಿ ಮರುಗದಿರು ದೈತ್ಯೇಶ ಮನದಲ್ಲಿ ಪೊರೆವೆ ಎನ್ನೋ ಶ್ರಮದಿ ಗುಪ್ತರಿ ಸುರರ ಭೀತಿಯ ತೊರೆಯುತ್ತಿರುವುದು ನಿರತರಿಂದ ಅಯ್ಯ ದೈತ್ಯ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲವಪ್ಪ. ಆ ಇಂದ್ರನಿಂದ ಕಷ್ಟವನ್ನೇ ಅನುಭವಿಸಿದವರು ನೀವು. ಅವ ಇದ್ದೇ ಇದ್ದಾನಪ್ಪ. ಇನ್ನು ಭಯ ಪಡುವಂತ ಅಗತ್ಯ ಇಲ್ಲ. ಯಾಕೆ ಆಶ್ರಮವನ್ನು ಪ್ರವೇಶ ಮಾಡಿದವರು ನೀವು. ಇನ್ನು ಮುಂದಕ್ಕೆ ಆತನಿಂದ ನಿಮ್ಮ ಪಾಲಿಗೆ ಕಷ್ಟ ಖಂಡಿತ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿಗೆ ಬಂದವರನ್ನು ಹಾಗೆ ಬಿಡುವುದಿಲ್ಲ ನಾನು. ಹೋಗಿ ಒಳಗಿಟ್ಟುಕೊಳ್ಳಿ. ಹಾಗಂತ ಈ ಆಶ್ರಮದಲ್ಲಿರುವಂತಹ ಕಟ್ಟುಪಾಡು ಅಂತ ಇದೆ, ಅದನ್ನು ಯಾವತ್ತು ಮೀರಿ ಹೋಗಬಾರ್ದು ನೀವು. ಆದಿತ್ತಮ್ಮ ಆದ್ದರಿಂದ ಮುಕ್ತವಾಗಿ ಒಳಗಿದ್ದುಕೊಳ್ಳಿ. ಆದಿತ್ತಮ್ಮ ಅಮ್ಮ, ನಾನು ಹಿಂದ ಸಮರಾಂಗಣದ ಮಧ್ಯದೆಯ ಹಿಂದ ಸಮರಾಂಗಣದ ಮಧ್ಯದಲ್ಲಿ ದುರ್ದ ತಲೆಮರೆ ಸಲ್ಕೆ ಸುಮನ ಸಕಾಂತ ತಮರನು ಕಾಣದೆ ವಿಕ್ರಾಂತರಾಗಿ ದೇವತೆಗಳೇ, ತಮ್ಮ ಸುರನಿಗೂ ನಮಗೂ ಘನಘೋರವಾದಂತಹ ಕಾಳಗ ನಡೆದು ಹೋಯಿತು. ಆದ್ರೆ ಈ ಹೊತ್ತು ರಣಧಾರುಣಿಯಿಂದ ಪಲಾಯನಗೈದಿದ್ದಾನೆ. ಯಾವ ದಿಕ್ಕಿಗೆ ಹೋಗಿದ್ದಾನೆ, ಯಾವ ದಿಕ್ಕಿಗೆ ಹೋಗಿದ್ದಾನೆ ಹೀಗೆಂದು ನೋಡಿದಾಗ ಏನದು ಕಾಣುತ್ತಾ ಇರುವುದು? ಮುನಿಮತಿಯ ರಕ್ಷಣೆಯಲ್ಲಿ ಮನೆ ಮುನಿಮತಿಯ ರಕ್ಷಣೆಯಲ್ಲಿ ಮನೆ ರೈತರ ಬಿಡಲಿರುತ್ತಲೇ ಮನದಿಕ್ಕಿನ ಸನ್ನಾನ್ನು ಬತ್ತಲು ಛಲದೊಳತ್ತು ದೂರದಲ್ಲಿ ಒಂದು ಆಶ್ರಮ ಕಾಣುತ್ತಾ ಉಂಟು. ಅದು ಯಾರ ಆಶ್ರಮ ಎಂಬುದಾಗಿ ಯೋಚನೆ ಮಾಡಿದ್ರೆ ಮತ್ತೆ ಯಾರದ್ದು ಅಲ್ಲ, ಭೃಗು ಮುನಿಯ ಆಶ್ರಮ. ಹಾಗಿದ್ರೆ ಈ ಹೊತ್ತು ಅಲ್ಲಿಗೆ ಹೋಗುವುದನ್ನು ನಾವು ನೋಡಿದ್ದೇವೆ. ಒಳಗೆ ಹೋಗಿದ್ದಾನೆ ಎಂಬುದು ಸ್ಪಷ್ಟ. ವಿಚಾರ ಮಾಡಿಸಲೇಬೇಕು. ನೇರವಾಗಿ ಅತ್ತ ನಡೆಯೋಣ. ಬಂದ ಅದೇವೇಂದ್ರನ ಹೀಗೆ ಬರ್ಬೇಕು. ಅದು ಹೊಂದಿಸಿಕೊಂಡಿದ್ದೇನಮ್ಮ. ಆ
ಪೀಠವ ಎತ್ತಳು ಅಪರೂಪ ಇನ್ನೆಲ್ಲಿ ಗೈದುದೇರಯ್ಯ ನಿನ್ನನ್ನು ಕಾಣುವಾಗ ಬಹಳಷ್ಟು ಆಶ್ಚರ್ಯವೇ ನನಗಾಗ್ತಾ ಇದೆ. ಏನಮ್ಮ? ಎತ್ತರದಲ್ಲಿದ್ದುಕೊಂಡು ಆಳ್ವಿಕೆ ಮಾಡಬೇಕಾದಂತಹ ಇಂದ್ರ ಇಂದು ಹಾಗಲ್ಲ. ದೇವತೆಗಳನ್ನೆಲ್ಲ ಕೂಡಿಕೊಂಡಿದ್ದೀಯ, ನೇರವಾಗಿ ಮುನಿಸತಿ ಆಶ್ರಮವನ್ನು ಬಂದು ಸೇರಿಕೊಂಡಿದ್ದೀಯ. ಯಾವತ್ತೂ ಎತ್ತರದಲ್ಲಿ ಇರುವವ, ಆದ್ರೆ ಇವತ್ತು ಸ್ವಲ್ಪ ಕೆಳಗೆ ಇಳಿಯುವಂತ ಬಂದವನೇ ಸುಮ್ಮನಿಲ್ಲ. ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಅದೇನೋ ಕದ್ದು ತಿಂದ ಬೆಕ್ಕಿನ ಹಾಗೆ ಮಾಡ್ತಾ ಇದ್ದ. ಇಲ್ಲಮ್ಮ, ಇಲ್ಲಮ್ಮ, ಏನೂ ಇಲ್ಲ. ಯಾಕೆ ಬಂದೆ, ಏನಿದು ಅಪರೂಪ ಅಂತ ಕೇಳ್ತಾ ಇದ್ದ. ಲಾಲಿಸು ಮುನಿಸತಿಯೇ ಲಾಲಿಸು ಮುನಿಸತಿಯೇ ಹೇಳ್ಬೇಕಮ್ಮ. ನುಡಿಯ ವಿಶಾಲ ಸದ್ಗುಣಮಣಿಯ ನುಡಿ ನುಡಿಯ ವಿಶಾಲ ಸದ್ಗುಣಮಣಿಯ ಕುಳತಮನು ತಮ್ಮಾಲಯದೊಳು ಇಲ್ಲಿಗೆ ಬಂದಿದ್ದಾನ? ಕೂಳತಮನು ತಮ್ಮಾಲಯದೊಳು ಸಲ್ಲೀಲೆಯೊಳಿರುವುದ ಕೇಳುತ್ತ ಬಂದೆನು ಲಾಲಿಸು ಮುನಿ ಸತಿಯೇ ನುಡಿಯ ವಿಶಾಲ ಸದ್ಗುಣಮಣಿಯ ಅಮ್ಮ, ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಮಗದೊಮ್ಮೆ ಪ್ರಣಾಮಗಳು. ನಿಮ್ಮ ಸತ್ಕಾರವನ್ನೆಲ್ಲ ನೋಡಿ ಬಹಳಷ್ಟು ನೆಮ್ಮದಿಯನ್ನು ಹೊಂದಿದ್ದೇನೆ. ಆದ್ರೆ ಅಮ್ಮ, ಸ್ವಲ್ಪ ಮೊದಲು ಯಾರಾದ್ರೂ ಇಲ್ಲಿಗೆ ಬಂದಿದ್ರ? ಸ್ವಲ್ಪ ಮೊದಲು. ಹೌದು. ಯಾಕೆ ಆ ಮಾತು? ದೊಡ್ಡ ಕಿರೀಟವನ್ನು ಹೊತ್ತು ಬಂದಿದ್ರೆ ಸ್ವಲ್ಪ ವಿಕಾರ ಸ್ವರೂಪಿ, ಬಂದಿದ್ರೆ ಹಣೆಯಲ್ಲೆಲ್ಲ ಗೆರೆ ಅವನು. ಒಂದು ವೇಳೆ ಬಂದಿದ್ರೆ ಅಮ್ಮ, ದೇವಲೋಕಕ್ಕೆ ತಮಾಸುರ ಎಂಬ ದೈತ್ಯ ಒಬ್ಬ ದಾಳಿಯನ್ನು ಮಾಡಿದ. ಹೌದೇ? ದೇವತೆಗಳನ್ನು ಕೂಡಿಕೊಂಡು ಕಾಳಗವನ್ನು ಮಾಡಿದೆವು. ಆದ್ರೆ ರಣಧಾರುಣಿಯಲ್ಲಿ ನಾವು ಮಾಡುತ್ತಿರುವ ಕಾಳಗದ ಹಾಗೆ ಅವ ಎಲ್ಲಿಯೇ ಕಣ್ಮರೆಯಾಗಿದ್ದಾನೆ. ನೋಡುತ್ತಾ ಅವನನ್ನು ಹಿಂಬಾಲಿಸುತ್ತಾ ಬರುವಂತಹ ಸಮಯದಲ್ಲಿ, ಯಾಕಂದ್ರೆ ಅವನನ್ನು ಯಾವತ್ತೂ ಉಳಿಯ ಕೊಡದು. ಲೋಕದಲ್ಲಿ ಯಾವ ಉಳಿದ ಎಂದಾದ್ರೆ ನಾಳೆ ಲೋಕವೇ ಹಾಳಾಗಿ ಹೋದೀತು. ನಾನು 3 ಲೋಕದ ಕ್ಷೇಮ ಚಿಂತಕ. ಕೇವಲ ನನ್ನ ಲೋಕದ ಬಗ್ಗೆ ಆಲೋಚನೆ ಮಾಡುವವಲ್ಲ. ಮಿಕ್ಕುಳಿದ ಸಮಸ್ತ ಲೋಕದವರು ಎಲ್ಲವರೂ ಕೂಡ ಕ್ಷೇಮಿಗಳಾಗಿರಬೇಕೆಂಬುದೇ ನನ್ನ ಉದ್ದೇಶ. ಹಾಗೆ ಹಿಂಬಾಲಿಸುತ್ತಾ ಬರುವಂತ ಸಮಯದಲ್ಲಿ ಅಲ್ಲಿಂದ ನೋಡುವಾಗ ನಿಮ್ಮ ಆಶ್ರಮವನ್ನು ನಾವು ನೋಡಿದೆವು. ಆ ಹೊತ್ತಿಗೆ ಆ ಅಸುರ ನಿಮ್ಮ ಆಶ್ರಮದ ಒಳಗೆ ಬಂದಿದ್ದಾನೆ ಎಂಬುದು ಸ್ಪಷ್ಟ ಗೊತ್ತಾಗಿದೆ ನಿನಗೆ. ಆದ್ದರಿಂದಲೇ ಎಲ್ಲಿಯಾದ್ರೂ ಅವನನ್ನು ನೀವು ಇಲ್ಲಿ ಉಳಿಯಗೊಡಿದಿರಿ ಎಂದಾದ್ರೆ ನಾಳೆ ಎಲ್ಲಿಯಾದ್ರೂ ಲೋಕ ಹಾಳಾದೀತು. ಆದ್ದರಿಂದ ಅವನನ್ನು ಬಿಟ್ಟು ಕೊಡಿಯಮ್ಮ, ಅವನನ್ನು ಬಿಟ್ಟು ಕೊಡಿ. ಎನ್ನ ಮರೆಯೊಳಿರುವ ದೈತ್ಯನ ಇನ್ನೇನು ಮಗ ಎನ್ನ ಮರೆಯೊಳಿರುವ ದೈತ್ಯನ ಇನ್ನೇನು ಮಗ ಏನು ಸನ್ನುತ ಗುಣ ನಿನಗಿಂತರಿವಿಲ್ಲನ ಸನ್ನುತ ಗುಣ ನಿನಗಿಂತರಿವಿಲ್ಲವೇ ನಿನ್ನನು ರಕ್ಷಿತನೆಂದು ತಲೊರೆದಿಯೇ ಎನ್ನ ಮರೆಯೊಳಿರುವ ದೈತ್ಯನ ಇನ್ನೇನು ಮಗ ಇಂದ್ರ, ಏನಮ್ಮ? ನಿನ್ನ ಭಾವನೆ ಸಹಜವಾಗಿಯೇ ಇದೆ. ಹಾಗಿದ್ರೆ ಅವ ಇಲ್ಲಿ ಇದ್ದಾನೆ ಎಂಬುದು ಸ್ಪಷ್ಟವಾಗಿ. ಖಂಡಿತ ಹೌದು. ಒಳಗಿದ್ದಾನೋ? ಇಂದ್ರ, ಏನಮ್ಮ?
ಅಮ್ಮ? ನಿನ್ನಿಂದ ಘಾಸಿಗೊಂಡಂತಹ ತಮಾಸುರ ನೇರವಾಗಿ ನನ್ನ ಆಶ್ರಮದ ಬಳಿಗೆ ಬಂದ. ಅವ ಒಂದು ಓಡಿ ಬಂದದ್ದು ನೋಡಿದ್ರೆ ಆ ಜಾಗದಲ್ಲಿ ಹುಲ್ಲು ಹುಟ್ಲಿಕ್ಕಿಲ್ಲ. ಅಮ್ಮ ನನ್ನನ್ನು ರಕ್ಷಿಸಬೇಕು, ನನಗೆ ರಕ್ಷಣೆಯನ್ನು ಕೊಡ್ಬೇಕು ಅನ್ನೋ ಹಾಗೆ ಕೇಳಿಕೊಂಡಿದ್ದಾರೆ. ಅಮ್ಮ ಅನ್ನೋ ಹಾಗೆ ಕರೆದಾಗ್ಲೇ ಮಗ ಅನ್ನೋ ಹಾಗೆ ಒಪ್ಪಿಕೊಂಡವಳು ನಾನು. ಆದ್ದರಿಂದಲೇ ತಾಯಿಯ ಸ್ಥಾನದಲ್ಲಿದ್ದುಕೊಂಡು ಆತನಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ. ಹೌದು. ಇನ್ನು ಮುಂದೆ ಏನೇ ಕಷ್ಟ ಬಂದ್ರು ಅದಕ್ಕೆ ನಾನೇ ಹೊಣೆಗಾರಳು ಅನ್ನೋ ಹಾಗೆ. ಅಮ್ಮ, ನಿಮ್ಮ ಭಾವನೆ ಏನು ಸರಿಯಾದುವುದೇ, ಆದ್ರೆ ಈ ಹೊತ್ತು ಅವನನ್ನು ತನ್ನ ಮಗ ಎಂಬುದಾಗಿ ತಿಳಿದಿದ್ದೀರಿ. ನಿಮ್ಮ ಗಂಡನಾದಂತಹ ಭೃಗು ಮಹಾಮುನಿಗಳು ಈ ಹೊತ್ತಿನಲ್ಲಿ ಆಶ್ರಮದಲ್ಲಿ ಇಲ್ಲ. ಯಾವತ್ತೂ ನೀವು ಲೋಕ ಕಲ್ಯಾಣಾರ್ಥವಾಗಿ ದುಡಿಯುವವರು. ಹಾಗಿದ್ರೆ ನಾವು ಒಂದು ಕೆಟ್ಟ ಬೀಜವನ್ನು ನಾವು ಇಟ್ಟೇವೆ ಎಂದಾದ್ರೆ ಅದು ಯಾವತ್ತು ಫಲ ಕೊಡುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಈ ಲೋಕದಲ್ಲಿ ಒಂದು ಮಾತು ಉಂಟು, ಏನು? ರಣಕ್ಷೇತ್ರದಿಂದ ಓಡಿ ಹೋದವರನ್ನು, ಹುಲ್ಲು ಕಟ್ಟಿ ಕಚ್ಚಿದವರನ್ನು ಯಾವತ್ತೂ ಅಟ್ಟಿಸಿಕೊಂಡು ಹೋಗಬಾರ್ದು, ಕೊಲ್ಲಬಾರ್ದು ಅನ್ನೋ ಹಾಗೆ. ಆದ್ರೆ 3 ಲೋಕದ ಲೋಕ ಚಿಂತಕ ನೀನು, ಅವನನ್ನು ಬೆನ್ನಟ್ಟಿಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಏನು ಹೇಳಬೇಕು? ರಣಕ್ಷೇತ್ರದಿಂದ ಓಡುವವರನ್ನು ನಾವು ಸ್ವಲ್ಪ ನೋಡ್ಬೇಕು. ಅವ ಮುಂದೆ ಓಡಿ ಹೋಗಿ ಸಿಕ್ಕಿ ಬಿದ್ರೆ ಏನಾದನು, ಎಲ್ಲಿಯಾದ್ರೂ ನಮಗೆ ಮುಂದೆ ಎದ್ದು ನಿಂತಾನ ಎಂಬುದಾಗಿ ಯೋಚನೆ ಮಾಡಿ ಅವನಿಗೆ ಆಶ್ರಯ ಕೊಡ್ಬೇಕು. ಅದೆಲ್ಲ ಏನಿದ್ರು ಎಲ್ಲ ಆಮೇಲೆ. ಇವನಿಗೀಗ ನೀವು ಆಶ್ರಯ ಕೊಟ್ಟಿದ್ದೀರಿ, ನಿಮ್ಮ ಗಂಡ ಈಗ ಆಶ್ರಮದಲ್ಲಿ ಇಲ್ಲ. ಎಲ್ಲಿಯಾದ್ರೂ ಅವರು ಬಂದರು ಎಂದಾದ್ರೆ ಮತ್ತೆ ಕೋಪಗೊಳ್ಳುವುದು ಸಹಜ. ಆದ್ದರಿಂದ ಅವನನ್ನು ಬಿಟ್ಟು. ಆ ಚಿಂತೆ ನಿನಗೆ ಯಾಕೆ? ಕೋಪ ಬಂದ್ರೆ ನಾನೇ ಅದನ್ನು ನಿವಾರಿಸಿಕೊಡ್ತೇನಲ್ಲ. ಅಮ್ಮ, ಇಷ್ಟರವರೆಗೆ ಸಾವಧಾನದಿಂದ ಮಾತಾಡಿದ್ದೇನೆ, ಆದ್ರೆ ಇನ್ನೂ ನನಗೆ ತಾಳ್ಮೆ ಕೇಳಬಾರ್ದು ಇಂದ್ರ. ನಾನು ಕೊಡುವವಳ ಏನು ಏನಾಡಿದೆ? ಕೊಡುವುದಕ್ಕೆ ಆಗುವುದಿಲ್ಲ. ಇಷ್ಟರವರೆಗೆ ಮುನಿಸತಿ ಎಂಬ ಭಾವನೆಯಿಂದ ಗೌರವದಿಂದಲೇ ಮಾತನಾಡಿದೆ. 3 ಲೋಕಾಧೀಶನಾದಂತ ಇಂದ್ರಿಯ ನಾನು ಕೇವಲ ನನ್ನ ಲೋಕದಲ್ಲಿ ಇದ್ದುಕೊಂಡು ಆಲೋಚನೆ ಮಾಡುವುದಲ್ಲ, ಬಿಕ್ಕುಳಿದ ಲೋಕದಲ್ಲಿ ಯಾರು ಹೇಗಿರ್ಬೇಕು ಎಂಬ ಸದಾ ಚಿಂತಕನ ನಾನು. ಹಾಗಿದ್ರೆ ನೀನು ಬಿಟ್ಟು ಕೊಡುವುದಿಲ್ಲ. ಕೊಡ್ಲಿಕ್ಕೆ ಆಗುದಿಲ್ಲ, ಮಾತು ಕೊಟ್ಟಾಗಿದೆ. ನನಗೆ ತಾಳ್ಮೆ ಅಂತ ಒಂದು ಉಂಟು. ಅದು ಎಲ್ಲಿಯಾದ್ರೂ ಹೊಡೆದು ಹೋಯ್ತು ಎಂದಾದ್ರೆ ಮತ್ತೆ ಸಹಿಸುವಂತ ಶಕ್ತಿ ಇಲ್ಲ. ನೋಡಿದೆಯಾ? ಆಸುರನನ್ನು ಬಿಟ್ಟು ಕೊಡುವುದಿಲ್ಲ ನೀನು. ಕೈಯಲ್ಲಿ ಹಿಡಿದದ್ದು ವಜ್ರಾಯುಧ, ಇದು ಕೇವಲ ಶೋಭೆಗೆ ಇರುವುದೆಂಬುದಾಗಿ ಭಾವಿಸಿದ್ಯಾ? ಹಿಡಿದಂತ ವಜ್ರಾಯುಧದಿಂದ ನಿನ್ನ ತಲೆಗೆ ಬಡಿತೆ. ಮೇಲು ಲೋಕದವನು ಅನ್ನುವಂತ ಅಹಂಕಾರದಿಂದ ಮುನಿ ಸತ್ಯ ಮೇಲೆ ಕೈ ಮಾಡುವುದಕ್ಕೆ ಮನ
ಪ್ರತಿಜ್ಞೆ ಆಡಿದ್ದೇನು, ನೀನು ಎತ್ತಿದಂತ ಕೈ ಸ್ತಂಭನವಾಗಿ ಹೋಗಲಿ. ಅಬ್ಬಾ, ತಡೆಯುವುದಕ್ಕಾಗುವುದಿಲ್ಲ. ನಮ್ಮ ಕಷ್ಟದ ವಿಚಾರವನ್ನು ಈ ಹೊತ್ತು ದೂರೀಕರಿಸುವ ಒಬ್ಬಾತನೇ ಇದ್ದಾನೆ, ಆತನೇ ನಾರಾಯಣ. ಅವನಲ್ಲದೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ನೇರವಾಗಿ ಅಲ್ಲಿಗೆ ನಡೆಯೋಣ. ಜಯ 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 ಜಯ. जय श्रीवरद जय 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 तु जय अगहरन जय 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 तु जय लक्ष्मी मनोहर जय तु जय तू जय जय नारायण कೈ नारायण कೈ जय 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 नारायಣ. ನನಗೆ ಆಪತ್ತು ಇದೆ ಅಂತ ನನಗೆ ಅರ್ಥವಾಗ್ತದೆ. ನನ್ನನ್ನು ಒಮ್ಮೆ ಸರಿಯಾಗಿ ನೋಡು ದೇವರೇ. ನಿನ್ನ ಅಪಾಯವನ್ನು ಆಪತ್ತನ್ನು ದೂರಗೊಳಿಸಿ ಮತ್ತೆ ನಾನು ನಿಧಾನದಲ್ಲಿ ಮೇಲೆ ಎತ್ತಿ ಎತ್ತಿ ಸಾಕಾಗಿ ಹೋಗಿದೆ. ಗೋವಿಂದ ನೀನು ಬಂದ ವರವನ್ನು ಕಂಡಾಗ ನಾನು ಆಶ್ಚರ್ಯಕ್ಕೊಳಗಾಗುತ್ತೇನಪ್ಪ. ಹೌದು ದೇವರೇ. ಎರಡು ಕರಗಳನ್ನು ಮುಗಿದು ಶುದ್ಧ ಸಂಸ್ಕಾರದಿಂದಲೇ ಅಭಿವಾದನವನ್ನು ಸಲ್ಲಿಸಬೇಕಾದಂತಹ ನೀನಿಂದು ಸ್ತಂಭಿಸಿದಂತಹ ಹಸ್ತವುಳ್ಳವನಾಗಿ ಬಂದಾಗಲೇ ಸ್ತಂಭನಗೊಂಡಂತಹ ಹಸ್ತಕ್ಕೊಂದು ಮುಕ್ತಿಯನ್ನು ಒದಗಿಸಿಕೊಟ್ಟವನು ನಾನು. ಆಮೇಲೆ ನಿನ್ನತ್ತ ನೋಡಿದಾಗ ಬಹಳ ಆಶ್ಚರ್ಯಕ್ಕೊಳಗಾಗಿದ್ದೇನೆ. ಏನು ಬಂದುದಿರಬಹುದು ಎನ್ನುವುದನ್ನು ನನ್ನಲ್ಲೇ ನಾನು ತರ್ಕಿಸಿಕೊಂಡಾಗ ಆನನ ರಸವು ಕಂದಿ ಹೋಗಿದೆ. ಗೀರ್ವಾಣರನ್ನೆಲ್ಲ ಸೇರಿಸಿಕೊಂಡು ಅವರ ಪಾಲಕನಾದಂತಹ ನಿನ್ನ ಆಗಮನವಾಗಿದೆ. ದಾನವರ ಉಪಟಳವೇ ಅಥವಾ ಬೇರೇನಾದ್ರೂ ಊನ ನಿನಗಾಯಿತೆ? ನಿನ್ನ ಮುಖದ ಕಳೆಗೆಟ್ಟುದೇನು? ಏನು ಬಂದೆಯ್ಯ? ಓ ತಂದೆಯೇ, ಪರಮ ಪುರುಷ ಲಾಲಿಸು ಸೇವಕ ಜನ್ಮ ಕರುಣದಿಂದಲೇ ಸಲಹು. ನಾವು ನಿನ್ನ ಸೇವಕರಯ್ಯ. ಸರಿಯಪ್ಪ. ಪರಮ ಪುರುಷ ಲಾಲಿಸು ಸೇವಕನೆಂದ ಕರುಣದಿಂದಲೇ ಸಲಹು. ದೃಢ ತಮಾಸುರ ಬರುತ್ತಲೇ ಸ್ವರ್ಗದಿ ದುರಗೈದು ನಮ್ಮಲ್ಲಿ ಬರದೋಳೋಡಿದ ಸ್ವಾಮಿ. ಓಡಿ ಹೋದ ತೆರಳುತ್ತ ದಾನವನು ಎಲ್ಲಿಗೆ? ಭೃಗು ಮುನಿಪನ ಅರಸಿಯ ಮರೆ ಹೊಕ್ಕನು. ಆ ಮುನಿಯಾಶ್ರಮಕ್ಕೆ ನೀನೇನು? ಅರಿಗಿನ ತೆರಳಿನ ದುರುಳನ ಕೇಳಲು ಏನು ಹೇಳಿದ್ರು? ಕೆರಳುತ್ತಲಾಗೆಯು ನೆರೆ ಶಾಪಿಸಿದಳೆನ್ನೋ. ಪರಮ ಪುರುಷ ಆಲಿಸು ಸೇವಕನೆನ್ನ ಕರುಣದಿಂದಲೇ ಸಲಹು. ಓ ಪರಮ ಪುರುಷನೇ, ದೇವೇಂದ್ರ. ದೇವರು ದೇವನೇ, ಏನಪ್ಪ? ನಮ್ಮನ್ನೆಲ್ಲ ಪೊರೆಯಬೇಕು
ಹೊರೆಯಬೇಕು ಎಂಬುದಾಗಿ ಕೇಳುತ್ತಾ ಇದ್ದೇನೆ. ಹೊರೆಯೋಣ, ನಿನ್ನ ಸೇವಕರು ನಾವು. ಸರಿಯಪ್ಪ. ಆದ್ದರಿಂದಲೇ ನಮ್ಮ ಕಷ್ಟವನ್ನು ನೀನೇ ದೂರ ಮಾಡ್ತಿ ಎಂಬ ವಿಚಾರವನ್ನು ತಳೆದೇ ಈ ಹೊತ್ತು ಬಂದವರು ನಾವು. ಏನು ಕಷ್ಟ ಬಂತು? ಯಾರಿಂದ ಕಷ್ಟ ಬಂತು? ತಮಾಸುರ ಎಂಬ ದೈತ್ಯ ದೇವಲೋಕಕ್ಕೆ ದಾಳಿಯನ್ನು ಮಾಡಿದ. ದೇವಲೋಕದ ಪೀಠವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ದೇವತೆಗಳನ್ನು ಕೂಡಿಕೊಂಡು ಕಾಳಗವನ್ನು ಮಾಡಿದೆವು. ಏನಾಯ್ತು? ರಣಧಾರುಣಿಯಿಂದ ಪಲಾಯನಗೈದ ದೈತ್ಯ. ಅವಸೋತ್ರೆ ನಿನ್ನ ಮುಖದ ಕಾಂತಿ ಹೋದ್ಯಾಕಪ್ಪ. ಆದ್ರೆ ಈ ಹೊತ್ತು ಅವ ಎಲ್ಲಿಯಾದ್ರೂ ಮುಂದೆ ಲೋಕದಲ್ಲಿ ಹುಟ್ಟಿದ ಎಂದಾದ್ರೆ ಕಷ್ಟ ಬಂದೀತು ಎಂಬ ಆ ಪ್ರಜ್ಞೆಯನ್ನು ತಳೆದು ಅವನನ್ನು ಹಿಂಬಾಲಿಸುತ್ತಾ ಹೋದೆವು ನಾವು. ಎಲ್ಲಿ ಹೋದನವ? ನಾವು ಹೋಗುತ್ತಾ ಇದ್ದ ಹಾಗೆ ಅನತಿ ದೂರದಲ್ಲಿ ಕಾಣುತ್ತಿರುವಂತಹ ಭೃಗು ಮುನಿಗಳ ಆಶ್ರಮ, ಅದರ ಒಳಗೆ ಹೋದ. ಆಶ್ರಮದ ಒಳ ಹೊಕ್ಕನ? ಹೌದು. ನಾವು ಕೂಡ ಹಿಂಬಾಲಿಸುತ್ತಾ ಆಶ್ರಮದ ಒಳಗೆ ಹೋದೆವು. ಅಲ್ಲಿ ಹೋಗಿ ನೋಡಿದಾಗ ಭೃಗು ಮುನಿಗಳು ಇರಲಿಲ್ಲ. ಅವರ ಮಡದಿಯಾದಂತಹ ಪುಲೋಮಾದೇವಿ ಅಲ್ಲಿದ್ರು. ಅವರಲ್ಲಿ ವಿಚಾರ ಮಾಡಿದೆ, ಅಮ್ಮ ದೈತ್ಯನೊಬ್ಬ ಇಲ್ಲಿಗೆ ಬಂದಿದ್ದಾನೆ, ಆದ್ದರಿಂದಲೇ ಅವನನ್ನು ಬಿಟ್ಟು ಕೊಡಬೇಕು ಎಂಬುದಾಗಿ. ಏನು ಹೇಳಿದ್ರು ಅವರು? ಅವರು ಹೇಳಿದಂತ ಮಾತು ಹೀಗೆ: ಯಾವತ್ತು ಅವ ಅನಾಥನಾಗಿ ಬಂದು ನನ್ನಲ್ಲಿ ಕಾಡಿದ್ದಾನೆ, ಬೇಡಿದ್ದಾನೆ, ಹಾಗಾಗಿ ಅವನನ್ನು ನನ್ನ ಮಗ ಎಂಬುದಾಗಿ ತಿಳಿದಿದ್ದೇನೆ, ಆದ್ದರಿಂದ ಅವನನ್ನು ಬಿಟ್ಟು ಕೊಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ. ನಾನೊಂದು ಪ್ರಶ್ನೆ ಮಾಡಿದೆ ದೇವರೇ, ಏನಪ್ಪ? ಎಲ್ಲಿಯಾದರೂ ನೀವು ಅವನನ್ನು ಈ ಮನೆಯ ಒಳಗೆ ಇರಿಸಿದಿರಿ ಎಂದಾದ್ರೆ ನಾಳೆ ಲೋಕದಲ್ಲಿ ಅನ್ಯಾಯಗಾರನಾಗಿ ಅಧರ್ಮದ ಪಥವನ್ನೇ ಹಿಡಿಯುತ್ತಾ ಮುನ್ನಡೆಯುತ್ತಾನೆ. ಅಂತ ಕ್ರೂರಿಯಾದಂತ ದೈತ್ಯನನ್ನು ಈ ಹೊತ್ತು ಮನೆಯ ಒಳಗೆ ಇರಿಸಿದೆವು ಎಂದಾದ್ರೆ, ದಾರಿಯಲ್ಲಿ ಸಂಚರಿಪ ಮಾರಿಯೊಂದನ್ನು ನಾವು ಒಳಗೆ ಇರಿಸಿದೆವು ಎಂದಾದ್ರೆ ಪರಿಣಾಮ ಏನಾದೀತು ಹೇಳಿ? ಏನು ಹೇಳಿದ್ರು ಅವಳು? ನಾಳೆ ಮನೆಯನ್ನೇ ನುಂಗುವುದಕ್ಕೆ ಬರುವುದಿಲ್ವೇ? ಊರು ಹಾಳು ಮಾಡ್ತಾಳೆ. ಹೌದು. ಅವಳು ಹೇಳಿದ್ದು ಹೀಗೆ: ಇಂದ್ರ, ನೀನು 3 ಲೋಕಾಧೀಶನು ಆಗಿರಬಹುದು, ಆದ್ರೆ ನೀನು ಹೇಳಿದಂತ ಮಾತಿಗೆ ಅವನನ್ನು ಬಿಟ್ಟು ಕೊಡುವುದಕ್ಕೆ ಆಗುವುದಿಲ್ಲ. ನಾನು ಅವನಿಗೆ ಮಾತು ಕೊಟ್ಟಿದ್ದೇನೆ, ನಿನ್ನನ್ನು ರಕ್ಷಿಸುತ್ತೇನೆ, ನಿನಗೆ ರಕ್ಷಣೆ ನಾನು ಕೊಡುತ್ತೇನೆ ಎಂಬುದಾಗಿ. ತಾಳ್ಮೆಯಿಂದ ಕೇಳಿದೆ. ಮುನಿಸತಿ ಬಿಟ್ಟು ಕೊಡುವುದಕ್ಕೆ ಮುಂದಾಗಲಿಲ್ಲ ದೇವರೇ. ಮುಂದೇನಾಯಿತು? ದಂಡವನ್ನು ಪ್ರಯೋಗ ಮಾಡಿದೆ. ಕೈಯಲ್ಲಿ ಹಿಡಿದಂತಹ ವಜ್ರಾಯುಧವನ್ನು ಹಿಡಿದು ಎತ್ತಿದೆ. ಪರಿಣಾಮ? ಹಿಡಿದಂತಹ ವಜ್ರಾಯುಧ ನಿನ್ನ ಸ್ತಂಭನವಾಗಿ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾಳೆ. ಆಯುಧ ಸಹಿತವಾಗಿ ನಿನ್ನ ಹಸ್ತವು ಸ್ತಂಭಿಸಲ್ಪಡುವರೇ ಕಾರಣವಾದ್ದು ಅವಳ ಶಾಪವಾಗ್ತದೆ. ಮುನಿಸತಿ ಈಗ ಏನು ಬಂದಿ? ಆ ದೈತ್ಯನನ್ನು ಅಲ್ಲಿಯೇ ನೀವು ಉಳಿಯಗೊಟ್ಟೆನು ಎಂದಾದ್ರೆ ಲೋಕದ ಸ್ಥಿತಿ ಏನಾದೀತು ಹೇಳಿ? ಆದ್ದರಿಂದ ಖಳನನ್ನು ವಧಿಸಿ ನಮಗೆ ಒಂದು ಪರಿಹಾರವನ್ನು ನೀವೇ ಕೊಡಬೇಕು. ನೊಂದೆಯಾ ನೀನು? ಇಂದ್ರ ನಾಕಾದೀಪ ತರಳಿ ನೋನೆ ದಿನದಿ ವರಪುಲೋಮೆಯ ಕಂಡು ದುರುಳನ ಕೇಳುತ್ತ, ವರಪುಲೋಮೆಯ ಕಂಡು ದುರುಳನ ಕೇಳುತ್ತ, ಕರೆತಂದು ನಿಮಗೆಲ್ಲ ಹರುಷಗೊಳಿಸುವೆ. ಮರುಗದಿರೈ ಬರಲಿ ದೇವೇಂದ್ರ, ನಾರಾಯಣ, ನಿನ್ನ ಪೀಠಕ್ಕೆ ಗುತ್ತು ಬಂತು ಎನ್ನುವುದಕ್ಕಾಗಿ ದುಃಖಿಸುವವನು ನೀನಲ್ಲ. ಅಲ್ಲ, ಜಗವನ್ನು ಕಾಯುವಂತಹ ಹೊಣೆ ಉಳ್ಳವನಾದಂತಹ ನಿನಗೆ ಇನ್ನಷ್ಟನ್ನು ಮಾಡುವುದಕ್ಕಾಗುವುದಿಲ್ಲ ಅನ್ನುವಂತಹ ನೋವು. ಮುನಿಯಾಶ್ರಮದಲ್ಲಿ ಆಶ್ರಯವನ್ನು ಹೊಂದಿದಂತಹ ಕೂಳ ನಾಳೆ ಕಾಲೋಚಿತವಾಗಿ ತನ್ನ ದುರ್ಬುದ್ಧಿಯಿಂದಲಾಗಿ ಸಜ್ಜನರಿಗೆಲ್ಲ ಪೀಡಕನಾಗದ ಅಂತ ಆದ್ರೆ ಆವಾಗಲೂ ಪ್ರಶ್ನೆ ಬರುವುದು ನಿನ್ನೆಡೆಗೆ ಹೌದು ಎನ್ನುವುದರಿಂದ ಇದರಿಂದ ದೂರವಾಗಿ
ದುಷ್ಟಧ್ವಂಸವಾಗಬೇಕು ಅನ್ನುವಂತಹ ಯೋಚನೆ ಉಳ್ಳವನಾಗಿ ನೀನಿತ್ತ ಬಂದದ್ದು. ಸರಿ ದೇವ್ರೆ. ಮರುಗಬೇಡು. ನೀನು ಇವರನ್ನೆಲ್ಲ ಸೇರಿಸಿಕೊಂಡು ನಾಲ್ಕದತ್ತ ಹೋಗು. ನಾಲ್ಕಕ್ಕೆ ಹೋಗ್ಬೇಕು? ಹೌದು. ದೂರನ್ನು ನೀನು ನನಗೆ ತಲುಪಿಸಿದೆಯಲ್ಲ. ಹೌದು. ನಿನ್ನ ದೂರನ್ನು ನಾನು ಇರಿಸಿಕೊಡ್ತೇನೆ. ನೇರವಾಗಿ ಆ ಶ್ರೇಷ್ಠಳಾದಂತಹ ಪುಲೋಮಿಯನ್ನು ಕಾಣುತ್ತೇನೆ. ವರ ಪುಲೋಮೆಯ ಕಂಡು ದುರುಳನನ್ನು ಕೇಳಿ ಕರೆ ತಂದು ನಿಮಗೆಲ್ಲ ಹರ್ಷವನ್ನು ನಾನು ಒದಗಿಸ್ತೇನೆ. ಒಂದುಂಟು ದೇವರೇ. ಏನಪ್ಪ? ಆ ಮುನಿ ಸತಿ ಶಾಪ ಕೊಟ್ಟಿದ್ದಾಳೆ, ನೀನು ಎತ್ತಿದಂತ ಕೈ ಮೇಲೆ ಆಗಲಿ ಎಂಬುದಾಗಿ. ಹೌದು. ಒಮ್ಮೆ ಮೇಲೆ ಆದ್ರೂ ನಾನು ಅಲ್ಲಿಯೇ ಒಮ್ಮೆ ಯೋಚನೆ ಮಾಡಿದೆ, ಕೈ ಒಮ್ಮೆ ಮೇಲೆ ಆದ್ರೇನು ನಮ್ಮ ದೇವರು ಇಲ್ವಾ ಕೆಳಗೆ ಮಾಡ್ಲಿಕ್ಕೆ? ಆ ಭರವಸೆಯನ್ನು ಹೊಂದಿಯೇ ಬಂದಿದ್ದೇನೆ. ಈಗ ಸರಿಯಾಯ್ತು ನಿನಗೆ? ಎಲ್ಲ ಕೈ ಸರಿ ನೆಟ್ಟಗಾಯ್ತು, ಸ್ವಸ್ಥ ಮಾನಸನಾದೆಯೋ? ಎಲ್ಲ ಅಂಗಾಂಗಗಳು ಸರಿ. ನೀನು ಹೋಗಿ ಅಲ್ಲಿ ತಲುಪುವಷ್ಟರಲ್ಲಿ ಇವನಿಗೆ ಬೇಕಾದ್ದನ್ನು ನಾನು ಮಾಡ್ತೇನೆ. ಮನೆಯಿಂದ ಒಂದು ಹೊರಗೆ ಬರುವ ಹಾಗೆ ನೀವು ಮಾಡಿ ದೇವರೇ. ಹಾಗಿದ್ರೆ ನಾವು ನಾಲ್ಕದಲ್ಲಿ ಇರ್ತೇವೆ. ಜಯ ಜಯ ವಿಚಾರವೆಲ್ಲವೂ ನಮಗೆ ಅರ್ಥವಾಯಿತಲ್ಲ. ಕಾಲಹರಣ ಮಾಡುವುದಲ್ಲ, ನೇರವಾಗಿ ಭೃಗು ಋಷಿ ಆಶ್ರಮದತ್ತ ಸಾಗುತ್ತೆ. ಸಂತೈಸುತ್ತ ತೃಣಯ ಸದ ಮುನಿ ಸತಿಯ ಕಾಣುವೆನೆನುತ್ತ ನಡೆದರೆ ಗಂಡು ವಿಶ್ವಾತ್ಮಕನ ಭಕ್ತಿಯಲ್ಲಿ ವಿರುದ್ಧ ಚರಣವ ತೊಳೆದು ಪೂಜಿಸಿ ವಿರುದ್ಧ ಚರಣವ ತೊಳೆದು ಪೂಜಿಸಿ ಮನದಿ ಸಂತಸ ತಳೆದು ಕರುಣಾವನದಿ ರಕ್ಷಿಸು ರಕ್ಷಿಸಲು ತಲಿ ಮಣಿಯ ಹರಿ ನುಡಿದ ವೈಕುಂಠವಾಸಿ ಲಕ್ಷ್ಮೀಪತೆ ಗರುಡ ವಾಹನ ಹೀಗೆ ಬರ್ಬೇಕು ತಂದೆ. ತಂದೆ ಯಥಾ ಸಾಧ್ಯವಾದಂತಹ ಪೀಠವನ್ನು ಒದಗಿಸಿಕೊಟ್ಟಿದ್ದೇನೆ. ಪವಿತ್ರವಾದಂತಹ ಪಾದಗಳನ್ನೇ ತೊಳೆದು ಅದನ್ನೇ ತೀರ್ಥವೆಂದು ಸ್ವೀಕರಿಸಿದ್ದೇನೆ ತಂದೆ. ಸರಿಯಮ್ಮ. ಮಂಗಳಕರವಾದಂತಹ ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದೇನೆ. ಒಪ್ಪಿದ್ದೇನೆ. ಆದ್ರೆ ಆಶ್ಚರ್ಯ ತಂದೆ, ಏನಮ್ಮ? ನಿಮ್ಮನ್ನು ಕಾಣಬೇಕು ಅನ್ನುವ ಹಾಗೆ ಅದೆಷ್ಟು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರು ಕೂಡ ಅಂಥವರಿಗೂ ನೀನು ಅಗೋಚರನಂತೆ. ನಿಜ. ಆದ್ರೆ ಏನು ಭಾಗ್ಯವೋ ಏನು ಪುಣ್ಯವೋ ನಾನು ತಿಳಿಯ ತಂದೆ. ಏನಮ್ಮ? ಈ ಮುನಿ ಆಶ್ರಮದಲ್ಲಿ ನಿನ್ನನ್ನು ಕಾಣ್ಬೇಕು ಅಂತ ಇದ್ರೆ ಯಾವ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಅಂತ ಗೊತ್ತಾಗುದಿಲ್ಲ. ಆದ್ರೂ ತಂದೆ, ನನ್ನ ಮನಸ್ಸಿನಲ್ಲಿ ಒಂದು ಸಮಸ್ಯೆ. ಏನು? ಯಾಕೆ ಬಂದಿರಿ ಅನ್ನೋ ಹಾಗೆ ಕೇಳುವ ಹಾಗಿಲ್ಲ. ಲೋಕಗಳೇ ನಿನ್ನ ಅಧ್ಯಕ್ಷತೆಯಲ್ಲಿ ನಡೀತದಂತಾಗುವಾಗ ಹೇಗೆ ಕೇಳಲಿ? ಆದ್ರೂ ನನ್ನದೊಂದು ಸಮಸ್ಯೆ. ಏನು? ಇಲ್ಲಿ ಕಾಣಿಸಿಕೊಳ್ಬೇಕು ಅಂತ ಇದ್ರೆ ಏನು ಕಾರಣವೋ ಗೊತ್ತಾಗ್ಲಿಲ್ಲ ದೇವ್ರೆ. ನೀನು ಮುನಿಲಲಾಮನ ಪತ್ನಿ ಹೌದಮ್ಮ? ಮುನಿಲಲಾಮನ ಪತ್ನಿ ಗುಣಶೀಲ. ಮುನಿಲಲಾಮನ ಪತ್ನಿ ಗುಣಶೀಲ ಹೇಳುವುದನ್ನಲ್ಲವ ಮನದಿ ಗ್ರಹಿಸುತ್ತ ನುಡಿ ಮಾಲೆ. ಹೇಳುವುದನ್ನಲ್ಲವ ಮನದಿ ಗ್ರಹಿಸುತ್ತ ನುಡಿ ಮಾಲೆ. ಮನೋನಿಗ್ರಹವನ್ನು ಗೈದಂತಹ ಮುನಿ ಜನಾಂಗಕ್ಕೆ ಸೇರಿದವರಲ್ಲಿ ಬಹಳಷ್ಟು ಮಂದಿಗಳಿದ್ದಾರೆ. ನಿಜ ತಂದೆ. ಅಂತಹ ಮುನಿಕುಲಕ್ಕೆಲ್ಲ ಅತ್ಯಂತ ಶ್ರೇಷ್ಠನೆನ್ನಿಸಿಕೊಂಡವನು ಭೃಗು. ಅಂತವನ ಮಡದಿಯಾದಂತಹ ನೀನು ಗುಣಶೀಲ ಇದ್ದಿ ಎನ್ನುವುದು ಸ್ಪಷ್ಟವೇ. ನನ್ನ ಬರೋಣವಾದುದೇ ತಡ. ವಿಶ್ವಾತ್ಮಕನಾಗಮನವಾಗಿದೆ. ಹೌದು ತಂದೆ. ನಿನ್ನದೇ ರಂಗವೇದಿಕೆ ಎನ್ನುವಂತಹ ಮೆಚ್ಚುವ ಮಾತನ್ನಾಡುವ ಮೂಲಕವಾಗಿ ಆದರಿಸಿ ಉಪಚರಿಸಿದಂತಹ ನಿನ್ನ ನಡೆ, ನಿನ್ನ ನುಡಿ ಎಲ್ಲವೂ ಯಥಾ ಸಾಧ್ಯವಾಗಿದೆ ಎನ್ನುವುದರಿಂದಲೇ ನೀನೆಷ್ಟು ವರಿಷ್ಠಳಿದ್ದಿ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಗ್ತದೆ. ನಿನಗೆಲ್ಲ ನಾನು ಏನು ಮಾಡ್ತೇನೆ, ಯಾಕಾಗಿ ವ್ಯವಹರಿಸ್ತೇನೆ ಎನ್ನುವುದರ ಕುರಿತಾಗಿ ಬಹಳಷ್ಟು ಹೇಳಬೇಕಾದ್ದೇನೂ ಇಲ್ಲ. ವಿಷ್ಣುವಿನ ನಡೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಜನಾಂಗದವರು. ಎಲ್ಲವೂ ನಿಮ್ಮ ಅನುಗ್ರಹ ದೇವರೇ. ನಾನು ಆಡುವ ಏನಿವೆಯೋ ಅದನ್ನು ಹೊರಗಿಂದ ತಿಳ್ಕೊಂಡ್ರೆ ಸಾಲದು.
ಮನದಿ ಗ್ರಹಿಸುತ್ತಾ ಆಮೇಲೆ ನನಗೆ ಉತ್ತರ ಹೇಳಬೇಕಾಗ್ತದೆ. ಏನಾಗಬೇಕು ತಂದೆ? ಏನ್ ವಿಷಯ ಅಂತ ಗೊತ್ತಾಗ್ಲಿಲ್ಲ. ಧರ್ಮ ವಿರೋಧಿ ಎನ್ನಿಸಿಕೊಂಡು ಅಂತಹ ನಡತೆಯಿಂದ ಮುಂದುವರಿಯುತ್ತಿರುವಂತಹ ದುಷ್ಟರನ್ನು ದಮನಿಸುವ ಮೂಲಕವಾಗಿ ಯಾಗ ಯಜನಾದಿ ಸತ್ಕರ್ಮಗಳನ್ನೆಸಗುವಂತಹ ಮುನಿ ಜನಾಂಗಗಳಿಗೆ ಸರ್ವದಾ ಸಹಾಯವನ್ನು ಕೊಡುವಂತಹ ಹೊಣೆ ಉಳ್ಳವನು ನಾನು. ಹೌದು, ಕೆಲವು ಸಲ ವೈಕುಂಠದಲ್ಲಿದ್ದೇ ಆಗ್ತದೆ, ಹೌದು. ಇನ್ನು ಕೆಲವು ಸಲ ಹಾಗಲ್ಲ. ಅನಿವಾರ್ಯತೆಯನ್ನು ಅವಧರಿಸಿಕೊಂಡು ಕ್ಷೇತ್ರದಲ್ಲಿ ಕಾಲಿರಿಸಿ ಕಾಗುಂಟು ಅಂತ ತಿಳಿಯುವ ಅಭ್ಯಾಸ. ಹೀಗೆ ಆಗಬೇಕು ಅಂತ ಹೇಳಿದ್ರೆ ಆಯ್ತು. ಹೌದು, ಚಿಂತಿಸಿದ್ರೆ ಸಾಕು, ನಡೆದೇ ಹೋಗ್ತದೆ. ಇಂದು ಹಾಗೆ ಅಲ್ಲಿರುವುದಲ್ಲ, ಅಲ್ಲಲ್ಲಿ ಏನೇನು ಹೇಗೆ ಹೇಗೆ ಎನ್ನುವುದನ್ನು ತಿಳಿಯೋಣ ಅಂತ ನಾನು ಇಲ್ಲಿಯ ತನಕ ಬರಬೇಕಾಯ್ತು. ಇಲ್ಲಿಗೆ ಬರಲೇಬೇಕು ಅನ್ನೋ ಹಾಗಿತ್ತ ಏನ? ಹೇಗೆ ಮನೆ ವಾರ್ತೆ ಮುನಿ ಜನಾಂಗಕ್ಕೊಪ್ಪುವಂತಹ ವ್ಯವಹರಣೆಗೆ ಕೊರತೆ ಏನು ಆಗಲಿಲ್ವಲ್ಲ ದೇವ್ರೆ? ನಿಮ್ಮ ಆಶೀರ್ವಾದ, ನಿಮ್ಮ ಅನುಗ್ರಹ ಇರುವಲ್ಲಿವರೆಗೆ ಈ ಆಶ್ರಮದಲ್ಲಿ ಏನು ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಇದೆ? ಇವೆಲ್ಲ ಹಾಗೆ ಮಾಡುವವರಪ್ಪ. ಲೋಕದಲ್ಲಿ ನೀವು ಯಾವತ್ತು ಹೇಳುವುದು ಹಾಗಲ್ವಾ? ಆಗಮಾರ್ತಂತೂ ದೇವಾನಾಮ್ ಅಂತ ಹೇಳುವುದು. ಆಮೇಲೆ ಅವರು ರಾಕ್ಷಸರು ಅನ್ನುವಂತ ದುರ್ಬುದ್ಧಿಯವರಿದ್ರೆ ಹೊರಗೆ ಹೋಗಲಿ ಅಂತ ಕಳಿಸುವರು. ತಪ್ಪಿ ಆದ್ರೂ ನೀವು ರಾಕ್ಷಸರು ಒಳಗೆ ಬರಲಿ ಅಂತ ಹೇಳುವಂತ ಇದ್ರೆ ಅದು ಬ್ರಾಹ್ಮಣ್ಯವೋ ಅಥವಾ ನಿಮ್ಮ ವರಿಷ್ಠತ್ವಕ್ಕೆ ಒಪ್ಪುವಂತಹುದು. ಹಾಗೆ ಮಾಡಲಾರಿರಿ ಅಂತ ನನಗೆ ಗೊತ್ತು. ಆದ್ರೆ ಕೆಲವು ಸಲ ಈ ಸಜ್ಜನಿಕೆ ಒಳ್ಳೆಯತನ ಅನ್ನುವುದರನ್ನು ದುರುಪಯೋಗ ಮಾಡುತ್ತಾ ಕೆಲ ಮಂದಿಗಳು ಗೋಮುಖವನ್ನು ಪ್ರದರ್ಶಿಸಿ ನೇರವಾಗಿ ಅಮ್ಮ ಅಮ್ಮ ನಾನು ನಿನ್ನ ಮಗ ಅಂತ ಹೇಳಿಕೊಂಡು ಒಳಗೆಲ್ಲ ಕುಳಿತುಕೊಳ್ಳುವಂತ ಅಭ್ಯಾಸ ಎಲ್ಲ ಮಾಡ್ತಾರೆ. ಹಾಗೆ ನಿನ್ನ ಮನೆಯಲ್ಲಿ ಯಾರಾದ್ರೂ ಅಂತವರು ಬಂದದ್ದು ಏನಾದ್ರೂ ಉಂಟೋ? ಈಗ ನಿಮ್ಮ ಮಾತಿನ ಅರ್ಥ ಗೊತ್ತಾಯ್ತು ನನಗೆ. ಗೊತ್ತಾಯ್ತಾ? ಎಲ್ಲ ಒಗ್ಗಟ್ಟೊಗ್ಗಟ್ಟಾಗಿ ಹೇಳ್ತಾ ಇದ್ದೀರಿ, ಆದ್ರೆ ಅದರಲ್ಲಿ ಒಂದು ಮರ್ಮ ಇದೆ ಅನ್ನೋದು ನಿಮ್ಮ ಮಾತಿನಿಂದ ಅರ್ಥ ಆಗ್ತಾ ಇದೆ ದೇವ್ರೆ. ಹೌದಾ? ಹಾಗೆ ಕೇಳಿದ್ದು, ನಿನ್ನ ಮನೆಯಲ್ಲಿ ಯಾರು ಅಂತವರು ಒಳ ಪ್ರವೇಶಿಸಿ ಕುಳಿತು ಏನೇನು ಅಂತದಕ್ಕೆಲ್ಲ ಅವಕಾಶ ನೀನು ಮಾಡ್ಲಿಲ್ವಲ್ಲ, ಅಲ್ಲ ಏನು ಕೊರತೆ ಆಗಲಿಲ್ವಲ್ಲ. ಆದ್ರಿಂದ ಹೇಳಿದ್ದು ಅಂತದ್ದೇನಾದ್ರೂ ಇದ್ರೆ ಹೇಳು, ನಾನು ಆ ವಿಷಯದಲ್ಲಿ ಕೈ ಇಕ್ಕುತ್ತೇನೆ, ಮಾತನಾಡುತ್ತೇನೆ ಎನ್ನುವ ಹಾಗೆ. ಯಾರು ರಕ್ಕಸರು ಮತ್ತೆ ಒಳಗಿಲ್ವಲ್ಲ ಹೇಳಿದ್ದಪ್ಪ. ಹಾಗಿದ್ರೆ ವಾರ್ತೆ ನಿಮಗೆ ಮುಟ್ಟಿದೆ ಅಂತ ಆಯ್ತು. ನೀನೇ ಹೇಳಿದ್ದಿ ವಿಶ್ವಾತ್ಮಕ ಅಂತ, ವಾರ್ತೆ ಬಾರದೆ ಹೋಗ್ತದಮ್ಮ. ಖಂಡಿತ. ಎಲ್ಲಿಗೆ ನೀನು ಹೊಡೆತವನ್ನು ಕೊಟ್ಟೆಯೋ ಅಲ್ಲಿಂದಲೇ ದೂರ ಬಂದಿದೆ. ದೇವೇಂದ್ರನೇ ನೇರವಾಗಿ ಹೇಳಿದ್ದಾನೆ, ಇಷ್ಟು ಪ್ರಕರಣ ನಡೆದಿದೆ ಅಂತ. ಇಲ್ಲಿಯ ತನಕ ನಾನು ಬರುವಲ್ಲಿಯ ತನಕ ಏನಾಗಿದೆ ಎಲ್ಲವನ್ನು ಅವನು ಹೇಳಿದ್ದಾನೆ. ವೈಕುಂಠಕ್ಕೆ ಸುದ್ದಿ ಮುಟ್ಟಿದೆ ಅಂತ ಆಯ್ತು. ಹಾಗೆ ಅಂತ ದೇವೇಂದ್ರ ಹೇಳಿದಷ್ಟನ್ನೇ ಸ್ವೀಕರಿಸಿಕೊಂಡು ನಿನ್ನನ್ನು ದೋಷಿ ಎನ್ನುವಂತೆ ತೀರ್ಮಾನ ಮಾಡುವವನು ನಾನಲ್ಲ. ನೀನು ಆಶಯವನ್ನು ಕೊಟ್ಟದಿದ್ರೆ ಯಾಕೆ, ಅಲ್ಲಿ ನಿನ್ನ ಮನೋನಿರ್ಧಾರ ಏನು ಅನ್ನುವುದನ್ನು ತಿಳಿದು ಆಮೇಲೆ ಮತ್ತೇನು ಉತ್ತರ ಕೊಡೋಣ ಅನ್ನುವುದನ್ನು ಯೋಚಿಸುವನು ನಾನು. ಹೌದೇ? ಒಂದು ಪ್ರಶ್ನೆ ಕೇಳಬೇಕಮ್ಮ. ಏನು ದೇವ್ರೆ? ಈ ದುರುಳರಿಗೆ ದುಷ್ಟರಿಗೆ ಯಾಕಮ್ಮ ಆಶಯ ಕೊಟ್ಟೆ ನೀನು? ಓ ತಂದೆ, ದುಷ್ಟ ಶಿಷ್ಟರ ಬೇಡವೇನಾಗಿಲ್ಲ. ನನಗಿಲ್ಲ. ಇಷ್ಟರಿದು ನಾನ ಭಯವಿದ್ದೀಯ ಕಷ್ಟ ಬರಬಾಸ
ಮಾತು ಖಂಡಿತವಾಗಿಯೂ ನಿಜ. ಹೌದೇ? ಇಂದ್ರನಿಂದ ಘಾಸಿಗೊಂಡಂತಹ ತಮಾಸುರ ಹಾ. ನೇರವಾಗಿ ಆಶ್ರಮದೆಡೆಗೆ ಬಂದ. ಅಮ್ಮ ರಕ್ಷಣೆಯನ್ನು ಕೊಡಬೇಕು ಅನ್ನುವ ಹಾಗೆ ಕೇಳಿಕೊಂಡಿದ್ದಾನೆ. ಸರಿ. ಅಮ್ಮ ಅನ್ನುವಂತಹ ನೆಲೆಯಲ್ಲಿ ಆತನಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ. ಓ ತಂದೆ, ಏನಮ್ಮ? ದಿನನಿತ್ಯವೂ ಲೋಕದ ಕಲ್ಯಾಣಕ್ಕಾಗಿ ದುಡಿಯುವವರು ನಾವು. ಹೌದು. ನಮ್ಗೆ ಶಿಷ್ಟರು ದುಷ್ಟರು ಅನ್ನುವಂತಹ ಭೇದ ಇದೆ ಹೇಳಿ? ಕೂಡದು. ಕೆಟ್ಟವರು ಅನ್ನೋ ಹಾಗೆ ಹೇಳ್ತಾ ಇದ್ದೀರಿ ನೀವು. ನಾನು ಹೇಳ್ತೇನೆ, ಏನು? ಯಾವನೇ ಆಗ್ಲಿ ತನ್ನ ಹುಟ್ಟಿನಲ್ಲಿ ಅವನು ಕೆಟ್ಟವನು ಆಗಿರುವುದಿಲ್ಲ, ಒಳ್ಳೆಯವನು ಆಗಿರುವುದಿಲ್ಲ. ಕ್ರಮೇಣ ಪರಿಸರ ದೋಷದಿಂದ ಒಬ್ಬ ಒಳ್ಳೆಯವನಾಗ್ತಾನೆ, ಮತ್ತೊಬ್ಬ ಕೆಟ್ಟವನಾಗ್ತಾನೆ. ಹೌದಪ್ಪ. ಇಲ್ಲಿಯ ಪರಿಸರ ಒಳ್ಳೆದಿದೆ, ಆದ್ದರಿಂದ ಅವನು ಇವತ್ತು ಅಲ್ಲದಿದ್ರೆ ನಾಳೆ ಒಳ್ಳೆಯವನಾಗ್ತಾನೆ ಅನ್ನುವಂತಹ ಭಾವನೆಯಿಂದ ಆ ನೆಲೆಯಲ್ಲಿ ಅದೇನು ಕಷ್ಟ ಬಂದ್ರೂ ಕೂಡ ನಾನು ಸಹಿಸಿಕೊಳ್ತೇನೆ ಅನ್ನುವಂತಹ ಉದ್ದೇಶದಿಂದ ನನ್ನ ಆಶ್ರಮದಲ್ಲೇ ಅವನಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ ತಂದೆ. ಓ, ಗಿಡವಾಗಿ ಬಗ್ಗದ್ದು ಮತ್ತೆ ಮರವಾಗಿ ಬಗ್ಗುತ್ತದೋ ಹೇಳಿ? ಸಾಧ್ಯ ಇಲ್ಲ, ಪ್ರಯತ್ನ ಮಾಡ್ಬೋದು ಅಷ್ಟೇ. ಬಾಗಿಸಿದ್ರೆ ಮುರಿದೀತಷ್ಟೇ. ಹೌದು ತಂದೆ. ಯೋಚನೆ ಮಾಡಮ್ಮ. ಓ, ತಿದ್ದಿಕೊಳ್ಳಬೇಕಂತ ವಯಸ್ಸು ಅವಧಿ ಇತ್ತು. ಆ ಕಾಲಕ್ಕೆ ಅವ ಬುದ್ಧಿಯಿಂದ ತನ್ನನ್ನು ತಿದ್ದಿಕೊಳ್ಳಿಲ್ಲ. ಒಳ್ಳೆಯ ಕೆಲಸಕ್ಕೂ ಕೆಟ್ಟ ಕಾರ್ಯಕ್ಕೂ ಪ್ರಚೋದನೆ ಮಾಡುವನು ದೇವನೇ ಇರಬಹುದು. ಆಯ್ದುಕೊಂಡು ವ್ಯವಹರಿಸಬೇಕಾದಂತ ಹೊಣೆ ಇರುವುದು ಪಾತ್ರದಲ್ಲಿ. ಅವನಿಗೆ ಬುದ್ಧಿ ಇದ್ದರೂ ಅದನ್ನು ತಪ್ಪು ದಾರಿಯಲ್ಲೇ ಕೊಂಡೊಯ್ಯುತ್ತಾ ಆ ಮೂಲಕವಾಗಿ ತಾನೆಲ್ಲವನ್ನು ಗಳಿಸ್ತೇನೆ ಅಂತ ಯೋಚನೆ ಮಾಡಿದವ. ಇಲ್ಲವಾದರೆ ತನ್ನ ಮನೆಯನ್ನು ಇಂದ್ರಭವನವನ್ನಾಗಿಸಬಹುದಿತ್ತಲ್ಲ, ಅಥವಾ ಸಕ್ರಮವೇ ಉಂಟು ಇಂದ್ರಾಧಿಕಾರಕ್ಕೆ ಎನ್ನುವುದನ್ನು ತಿಳಿಯಬಹುದಿತ್ತು. ಎರಡನ್ನೂ ಮಾಡದೆ ನೇರ ಆಕ್ರಮಿಸಿದ್ದಾನೆ. ಗೆಲ್ಲುವುದಕ್ಕಾಗಲಿಲ್ಲ ಎನ್ನುವಾಗ ಇನ್ನೇನು ಮಾಡೋಣ ಅಂತ ತಪ್ಪಿಸುವ ಯೋಚನೆ ಮಾಡಿದ. ಅವನು ಮೊದಲಾಗಿ ಯೋಚಿಸಿದ್ದು ಒಂದೇ, ಇಂದ್ರನಾದರೂ ಪ್ರವೇಶಿಸಲಾಗದಂತಹ ಸ್ಥಳ ಯಾವುದುಂಟು ಅಂತ. ಆಗ ಕಾಣಿಸಿಕೊಂಡದ್ದು ಮುನಿಜನಾಂಗದ ಆಶ್ರಮ. ಯಾಗ ಯಜ್ಞಾದಿಗಳನ್ನು ಮಾಡುತ್ತಾ ಹವಿಯನ್ನು ಕೊಟ್ಟು ದೇವೇಂದ್ರಾದಿಗಳ ಬಲಾಭಿವೃದ್ಧಿಗೆ ಕಾರಣವಾಗುವರು ನೀವು ಎನ್ನುವಾಗ ನಿಮ್ಮ ಮನೆಯೊಳಗೆ ಹೋಗಿ ಕುಳಿತುಕೊಂಡ್ರೆ ಅವನೇನು ಮಾಡಲಾರ ಎನ್ನುವ ಹಾಗೆ ಒಟ್ಟಿನಲ್ಲಿ ತನ್ನ ರಕ್ಷಣೆಯನ್ನು ಮಾತ್ರ ಯೋಚಿಸಿದವ. ಒಂದು ಸಾಮಾನ್ಯ ಒಂದು ಮಾತುಂಟು, ಬೀಸುವ ದೊಣ್ಣೆಯಿಂದ ತಪ್ಪಿದ್ರೆ ಸಾವಿರ ಕಾಲ ಬದುಕು ಅಂತ. ಒಟ್ಟಿನಲ್ಲಿ ತನ್ನ ಬದುಕು ಭದ್ರವಾಗಬೇಕು ಅಂತ ಅಷ್ಟನ್ನು ಮಾಡಿದ್ದಾನೆ ಹೊರತು ಮತ್ತೆ ನೀನು ಹೇಳುತ್ತಿದ್ದಿದ್ರೆ ನಾಳೆ ಒಳ್ಳೇದಾಗ್ತಾನೆ, ಒಳ್ಳೇದಾದ ಅನ್ನುವುದು ಕೇವಲ ನಿನ್ನ ನಿರೀಕ್ಷೆ ಹೊರತು ಅವನು ಒಳ್ಳೇದಾಗ್ಲಿಕ್ಕಿಲ್ಲ. ಆದ್ರೆ ಒಂದು ದೇವ್ರೆ, ಮತ್ತೊಬ್ಬರ ನೋವು ಏನು ಅನ್ನೋದು ಆತನಿಗೆ ಅರ್ಥ ಆದದ್ದಿಲ್ಲ. ಈಗ ಇಂದ್ರನಿಂದ 2 ಪೆಟ್ಟು ಬೀಳುವಾಗ ಮತ್ತೊಬ್ಬರ ನೋವು ಏನು ಅಂತ ಅರ್ಥ ಆಗಿ ತನ್ನ ಮನಸ್ಸಿನಲ್ಲಿ ಪರಿವರ್ತನೆ ಆಗಿ ಇನ್ನು ಒಳ್ಳೆಯವನಾಗಬಹುದು ಅನ್ನುವಂತ ಭಾವನೆ ನನ್ನದು. ಇದು ನಿನ್ನ ಭಾವನೆ ಅಷ್ಟೇ. ಈಗ ನೀನು ಆಶಯ ಕೊಡುವ ಕಾಲಕ್ಕಾದರೂ ದುರುಳನಾದರೂ ಚರಣ ಸೇವಿಪ ಅನ್ನುವಷ್ಟು ಅಂತರಂಗದಲ್ಲಿ ಯೋಚಿಸಿದ್ದಿ. ಅವನ ದುರುಳತ್ವ ಹೋಗದು ಅಂತ ನಿನ್ನ ನಿರ್ಧಾರವಾಗಿತ್ತು. ಈ ಪೆಟ್ಟು ತಿಂದವರೆಲ್ಲ ಮತ್ತೆ ಸರಿಯಾಗುತ್ತಾರೆ ಅಂತಲೇ ಏನಾದ್ರೂ ಉಂಟ? ಹೇಳಲಿಕ್ಕೆ ಆಗುವುದಿಲ್ಲ. ಕೆಲವರಿಗೆ ಎಷ್ಟು ಪೆಟ್ಟು ತಿಂದ್ರು, ಎಷ್ಟು ಪೆಟ್ಟು ಕೊಟ್ಟರು ಪ್ರಯೋಜನ ಇಲ್ಲ. ಹೊಡೆದವನೇ ಕಲಿಬೇಕೆ ಹೊರತು ಹೊಡೆಸಿಕೊಂಡವನು ಏನೂ ಆಗುವುದಿಲ್ಲ, ಹಾಗಿರ್ತಾನೆ. ಅದನ್ನ ನಾನು ನಿರ್ಣಯ ಹೇಳ್ತೇನಮ್ಮ, ಅವ ಸರಿ ಆಗ್ಲಿಕ್ಕಿಲ್ಲ. ಆದ್ರಿಂದ ಹೇಳಿದ್ದು ದೇವೇಂದ್ರನ ವ್ಯಾಪ್ತಿಯಷ್ಟೇ ನನ್ನ ವ್ಯಾಪ್ತಿ ಅಲ್ಲ, ನಿನ್ನ ಅಧಿಕಾರದಷ್ಟು ನನ್ನದ್ದಲ್ಲ. ನನ್ನ ಮನೆ ನಾನು ಮಾತು ಕೊಟ್ಟಿದ್ದೇನೆ ರಕ್ಷಿಸ್ತೇನೆ ಅಂತ ನೀನು ಆಡಬಹುದು. ನಿನ್ನನ್ನು ಅವನನ್ನು ಲೋಕವನ್ನೇ ಕೇಳುವ ಒಂದು ಸ್ಥಾನ ನನ್ನದ್ದು ಎನ್ನುವಾಗ ನಾನೇ ಅಂಜಲಿಯನ್ನು ಮುಂದೆ ಚಾಚಿ ನಿನ್ನಲ್ಲಿ ಕೇಳುವುದು. ಅವನನ್ನು ಬಿಟ್ಟು ಕೊಡ ದೇವ್ರೆ. ಅವರಿಗೆ ಮಾತು ಕೊಟ್ಟ ಆಗಿದೆ, ನನ್ನ ದೇಹದಲ್ಲಿ ಉಸಿರು ಇರುವಲ್ಲಿವರೆಗೆ ನಿನ್ನ ರಕ್ಷಣೆಯನ್ನು ನಾನು ಮಾಡ್ತೇನೆ ಅಂತ. ಆಮೇಲೆ ಆದ್ದರಿಂದ ಈ ದೇಹದಲ್ಲಿ ಪ್ರಾಣ ಉಂಟ, ಅವನನ್ನು ಬಿಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ನೀನು ಬಿಟ್ಟುಕೊಡುವುದೇ ಇಲ್ಲ, ಎಷ್ಟಕ್ಕೂ ಬಿಟ್ಟುಕೊಳ್ಳಲ್ಲ. ಬ್ರಾಹ್ಮಣ್ಯಕ್ಕೆ ಏನು, ಅದರ ವ್ಯಾಪ್ತಿಯಷ್ಟು ಎನ್ನುವುದನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಅಷ್ಟರೊಳಗೆ ವ್ಯವಹರಿಸಬೇಕಾದಂತಹ ನೀನು ಮುನಿಸತಿಗೊಪ್ಪುವಂತಹ ನಡೆಯನ್ನು ಕಾಣಿಸದ್ದಲ್ಲ, ಅದಕ್ಕಿಂತ ಮೀರಿದ ನಡೆ ಎನ್ನುವಾದರೆ ನನ್ನ ಮಾತನ್ನು ಯಾವ ಕಾಲಕ್ಕೆ ಧಿಕ್ಕರಿಸಿದೆಯೋ ಗಾನದ ಅಹಂಕಾರ ವಿನಗಾದ್ದು ಅದಕ್ಕೆ ತಕ್ಕುದಾದಂತಹ ಮದ್ದನ್ನು ಅರೆಯುವುದಕ್ಕೆ ಸ್ಪಷ್ಟವಾದಂತಹ ಅಧಿಕಾರ ಹೊಂದಿದವನು ನಾನು. ನನಗಿರುವಂತಹ ಅಧಿಕಾರ ವ್ಯಾಪ್ತಿಯಷ್ಟು ಎನ್ನುವುದನ್ನು ನೀನು ತಿಳಿಯಬೇಕಾಗಿತ್ತು. ಕೇವಲ ಮೇಲು ಲೋಕಕ್ಕೆ ಮಾತ್ರವಲ್ಲ, ತ್ರಿಜಗದಲ್ಲಿ ನನಗೊಂದು ಅಧ್ಯಕ್ಷ ಸ್ಥಾನ ಅಂತ ಪ್ರತ್ಯೇಕವಾಗಿಯೇ ಇದೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ
ಎನ್ನುವಂತಹ ಶ್ರೇಷ್ಠತೆಯನ್ನು ಹೊಂದಿದವನು ನಾನು ಬಂದು ಕೇಳುವಾಗ ಆಗುವುದಿಲ್ಲ ಅನ್ನುವಂತ ಮಾತನ್ನಾಡಿ ನಾನು 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 ಹೆಚ್ಚುವುದಕ್ಕೆ ಹೊರಟೇ ಅಲ್ಲ. ರಕ್ಷಣೆಯನ್ನು ಕೊಟ್ಟ ನಿನ್ನ ಒಡಲಲ್ಲಿ ಪ್ರಾಣವಾಯು ಇರುವ ತನಕವೂ ಬಿಟ್ಟು ಕೊಡುವುದಿಲ್ಲ, ಕೊಡುವುದೇ ಇಲ್ಲ. ಪ್ರಾಣವಾಯು ಇರುವ ತನಕ ಮಾತು ಕೊಟ್ಟ ಆಗಿದೆ. ನಿನ್ನ ಉಸಿರನ್ನೇ ಸೆಳೆದ್ರೆ ಮತ್ತೆ ತಡೆಯುವವ ಯಾರಿದ್ದಾರೆ? ನನ್ನ ನಿರ್ಣಯವನ್ನು ನಡೆಸುವುದಕ್ಕಾಗಿ ನಿನ್ನ ಪ್ರಾಣವನ್ನಾದರೂ ವನಿತೆಯ ಶಿರವರಿಯಲು ಬಂದಾಕ್ಷಣದು ಮುನಿ ಬದಿಯು ವನಿತೆಯ ಶಿರವರಿಯಲು ಬಂದಾಕ್ಷಣದು ಮುನಿ ಬದಿಯು ಮನ ಮರುಗುತ್ತ ಬಳಿ ತುರುತರ ಕ್ರೋಧರಿ ಮನುಮತ ಬಿದ್ದಾಗೆಂದೋ ಪ್ರತಿಜ್ಞೆ ಕೇಳುವುದಿಲ್ಲ. ಒಳಗಿದ್ದವಳು ಯಾವತ್ತೂ ಹೊರಗೆ ಬಂದವನನ್ನು ಸ್ವಾಗತಿಸುವವಳು, ಬಂದ ಕ್ಷಣ ಉಪಚರಿಸುವವಳು ಕಾಣುವುದೇ ಇಲ್ವಲ್ಲ. ಏನಿದು ಅಂಗಳದಲ್ಲೆಲ್ಲ ಕಸ ತುಂಬಿದೆ. ಇದು ವಿಶ್ವಾಸ. ಶಿವನೇ, ಏನೇ ಇದು? ರುಂಡಮುಂಡವು ಬೇರ್ಪಟ್ಟು ಧಾರಾಕಾರವಾದಂತಹ ನೆತ್ತರಿನ ಹೊಳೆಯೂ ಹರಿಯುತ್ತವೆ. ಯಾರು ನಿನ್ನನ್ನು ಕೊಂದರು? ಯಾಕೆ ಸ್ಥಿತಿ ಬಂತು ನಿನಗೆ? ಯಾಕೆ ಬಂತು? ನನ್ನನ್ನು ಬಿಟ್ಟು ಹೋದೆಯೋ? ಲಕ್ಷ್ಮೀ ಲಾಲ ತಟಸ್ಥನಾಗಿ ಮುಗಳಗೇನು ನಗುತ್ತಾ ನಿಂತಿದ್ದೀಯಲ್ಲ, ಅನ್ಯಾಯಗಾರ, ಏನು ಮಾಡಿದೆ? ಈ ಕೊಲೆ, ಈ ಕತ್ತಲೆ ಯಾರಿಂದ ನಡೆದಿರಬಹುದಂತ ಆಚಿತ್ಯ ನೋಡ್ತಾರೆ. ಸುರಕ್ಷೆಯಿಂದ ನೆತ್ತರು ಧಾರಾಕಾರವಾಗಿ ಸುರಿತಾ ಇದೆ ಎಂದಾದಾಗ ನೀನೇ ಕೊಂದಿದ್ದಿ. ನೀನು ಕರುಣಾ ಸಾಗರನಂತೆ. ಹಾಗಿರುವಾಗ ಈಕೆ ಮೇಲೆ ಕರುಣೆ ಇಲ್ಲದೆ ಹೋಯ್ತೆ. ನೀನು ಮಾಡಿದ್ದು ಸ್ತ್ರೀ ಹತ್ಯೆ. ಇದಕ್ಕೆ ಕಾರಣ ನಿನಗೆ ಅಹಂಕಾರ. ನಿನಗೊಂದು ಅಹಂಕಾರ ಉಂಟು. 3 ಲೋಕಾಧ್ಯಕ್ಷ ನಾನು ಎಂಬಂಥ ಆ ಅಹಂಕಾರದ ಪಿತ್ತದಿಂದ ಈ ಕೃತಿ ಮಾಡಿದೆ. ಇಲ್ಲ ಇದ್ರೆ ರಘು ಮಹರ್ಷಿಗಳ ಆಶ್ರಮ ಒಳತಿರ್ಲಿ ಕೆಡುಕಿರ್ಲಿ, ಸತ್ಯ ಇರ್ಲಿ ಅಸತ್ಯ ಇರ್ಲಿ, ನ್ಯಾಯ ಇರ್ಲಿ ಅನ್ಯಾಯ ಇರ್ಲಿ, ಯಾನ ಇರ್ಲಿ, ಮಹರ್ಷಿಗಳು ಬರುವಲ್ಲಿವರೆಗೆ ನೀನು ಸೈರಿಸಬಹುದಿತ್ತು. ಇನ್ನು ಮುಂದೆ ಆಲೋಚನೆ ಮಾಡಿದೆ ಈಕೆಯನ್ನು ಕೊಂದು ಬಿಟ್ಟಿಯಲ್ಲ. ನಿನ್ನ ಹೃದಯದಲ್ಲಿ ತಾಯ್ತನ ತುಂಬಿದೆ ಅಂತಿರುವಾಗ ಈಕೆ ನನ್ನ ತಾಯಿ ಅಥವಾ ತಾಯಿಯ ಹಾಗೆ ಎಂಬಂತಹ ಆ ಮಾತೃಮೋಹವನ್ನು ತೊರೆದು ಈಕೆಯನ್ನು ವಧಿಸಿಬಿಟ್ಟೆ. ಅನ್ಯಾಯಕಾರ ಮುನಿ ಸತ್ಯನ್ನು ಕೊಂದದು ಇದರ ಪರಿಣಾಮ ಏನಾಗಿದೆ ಗೊತ್ತೇ? ಹೀಗೆ ನಿನ್ನನ್ನು ಬಿಡುವುದಿಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಸಾವಿರ ಪ್ರಾಣಿಗಳ ತಲೆ ಕಡಿಯುವ ಕಟ್ಟುಕನಿಗಾದ್ರು ಒಂದು ಹೃದಯ ಅಂತ ಇರ್ತಂತೆ. ಅದಕ್ಕೂ ನೀನು ಮೀಗಿಲಾಗಿ ಹೋದೆ. ಕಟುಕನಿಗೆ
ಎಲ್ಲರಿಗಿಂತಲೂ ಕಡೆಯಾಗಿ ಹೋದೆ. ಸಾಮಾನ್ಯವಾದಂತಹ ಪ್ರಾಣಿ ಜನ್ಯವಾದಂತಹ ಆ ವರ್ಗಕ್ಕಾದ್ರೂ ಕರುಣೆ ಇರ್ತದೆ, ತನ್ನವರ ಒಳ್ಳೆ ಪ್ರೇಮ ಪ್ರೀತಿ ಇರ್ತದೆ. ಇದನ್ನೆಲ್ಲ ನೀನು ತಿಳಿಯದೆ ನ್ಯಾಯ ಮಾಡಿದೆ. ಮುನಿಸತ್ಯನ ಕೊಂದಂತಹ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಹೇಳಿ ಶಾಪ, ಹೇಳಿ ಶಾಪ. ನನ್ನನ್ನು ಸತ್ಯಹೀನನಾಗಿ ಮಾಡಿದೆ. ವಿರಹದಿಂದ ನಾನು ಪರಿತಪಿಸುವ ಹಾಗೆ ಮಾಡಿದೆ. ನೀನು ಹಾಗೆ ವೈಕುಂಠದಲ್ಲಿ ಇರಬಾರ್ದು. ಒಂದಲ್ಲ ಎರಡಲ್ಲ 10 ಅವತಾರಗಳನ್ನು ಎತ್ತಿ ನಾನಾ ರೂಪದಿಂದ ಕಷ್ಟವನ್ನು ಅನುಭವಿಸು ಪ್ರಭು ಶಾಪ. ಕಂಡು ಸೇವಾರ ದುರುಳಾರನು ಸಂಹರಿಸೆ ಮುಂದಗೆ ವ್ಯವಹರಿಸುವಾಗ ಆಗುವುದು ಹೀಗೆ. ಪಾಪಂತ ಆದಂತಹ ವಿಚಾರದ ಕುರಿತಾಗಿ ಮೇಲ್ಮೆಯಿಂದಲೇ ಯೋಚನೆ ಮಾಡುವುದರ ಮೂಲಕವಾಗಿ ಮೋಹವರಶನಾದ ಕ್ರೋಧ ತಪ್ತನಾಗಿ ಶಾಪವನ್ನು ಎನಗಿತ್ತು ತಾನಂತ ಹೋಗಿಯೇ ಬಿಟ್ಟನಲ್ಲ. ಏನು ಎಂತಹುದು ಅನ್ನುವುದರ ಕುರಿತಾದ ವಿವೇಚನೆ ಮಾಡಬೇಕು ಅನ್ನುವಂತಹ ಮನವೂ ಅವನಿಗಾಗದೆ ಹೋಯಿತು. ಎನ್ನುವಲ್ಲಿ ಇಲ್ಲಿಯೂ ನನ್ನ ನಡೆಯೇ ನಡೆಸಲ್ಪಟ್ಟಿತು ಅನ್ನುವುದು ಸ್ಪಷ್ಟವೇ. ಒಳ್ಳೆಯದಾಯ್ತು ಅವನು ಶಾಪವನ್ನು ಕೊಟ್ಟುದು. ಲೋಕದ ಮಂದಿಗಳಿಗೊಂದು ಪಾಠವೂ ಆಯಿತು, ನನಗೆ ದೊಡ್ಡ ಉಪಕಾರವೂ ಇಲ್ಲಿ ಆಯಿತು. ಬ್ರಹ್ಮ ವಿರೋಧ ಮಾಡಿತು ಅಂತಾದ್ರೆ ದೇವರನ್ನೂ ಬಿಟ್ಟದ್ದಿಲ್ಲ ಅನ್ನುವ ಹಾಗೆ ಲೋಕ ತಿಳ್ಕೊಳ್ಳಲಿ. ಲೋಕೋಪಕಾರಕ್ಕಾಗಿ ನನಗಿದನ್ನು ಅನುಕೂಲವಾಗಿ ಬಳಸಿಕೊಳ್ಳಬಹುದು ಎನ್ನುವುದು ಸ್ಪಷ್ಟವೇ. ಎಷ್ಟೋ ಮಂದಿ ದುರುಳರೆಲ್ಲ ಧರಿತ್ರಿಯಲ್ಲಿ ಹುಟ್ಟಿಕೊಂಡು ಧರ್ಮ ವಿರೋಧವನ್ನು ತೆಗುವಂತಹ ಕಾಲಕ್ಕೆ ಧರ್ಮಾಧ್ಯಕ್ಷನಾಗಿ ಅಚ್ಯುತನಾಗಿ ಹೊಣೆ ಹೊತ್ತು ನಾನು ಕೆಳಗಿಳಿಬೇಕಾಗ್ತದೆ. ಇಳಿಬೇಕಾದ್ರೂ ಒಂದು ಕಾರಣ ಬೇಕಲ್ಲ. ಇದು ಒಳ್ಳೆ ದಾರಿ. ದಶವಿಧದ ದುಃಖವನ್ನು ಒದಗಿಸಿದೆ. ದಶಾವತಾರಿಯಾಗು. ನನಗೆ ಹೆಂಡತಿ ಇಲ್ಲದ ಹಾಗೆ ಮಾಡಿದೆ, ದುಃಖ ಬರುವ ಹಾಗೆ ಮಾಡಿದೆ. ಒಂದು ಜನ್ಮದಲ್ಲಿ ನಿನಗೂ ಕೆಲ ಸಮಯ, ಒಂದು 10 ತಿಂಗಳಾದ್ರೂ ಸರಿ, ಇಲ್ಲದೆ ಹೋಗ್ಲಿ ಅನ್ನುವಂತಹ ಮಾತನ್ನಾಡಿದನಲ್ಲ. ತಲೆಬಾಗಿ ನಗು ನಗುತ್ತಾ ಅದನ್ನು ಸ್ವೀಕರಿಸಿದ್ದೇನೆ. ಹೇಗೂ ಅವನು ಕೊಟ್ಟ ಶಾಪವನ್ನು ಉಪಯೋಗಿಸುವುದಕ್ಕೆ ದಾರಿ ಯಾವುದು ಎಲ್ಲಿಂದ ಅಂತ ಯೋಡಿದ್ರೆ ಇಲ್ಲಿಂದಲೇ ಒಳ್ಳೆಯದು. ಈ ಒಬ್ಬ ಒಳ್ಳೆಯವರ ಮನೆ ಒಳಹೊಕ್ಕು ಕುಳಿತಿದ್ದಾನಲ್ಲ, ಇಷ್ಟ ಆಯಿತು ಅನ್ನುವುದನ್ನು ಅಲ್ಲಿಂದ ನೋಡಿದ ಅಂತ ಆದ್ರೆ ಸಿಡಿಲಿನ ಹಾಗೆ ಹೊರಡುತ್ತಾನೆ. ಅದಕ್ಕೊಂದು ತಡೆಯಾಗಬೇಕು. ದೇವೇಂದ್ರನಿಂದ ನನ್ನ ಬಾಳಿಗೆ ಸೋಲು ಬಂತು. ಈ ರೀತಿ ದೇವತೆಗಳು ಕೊಬ್ಬೆ ಮೆರೆಯಬೇಕಾದ್ರೆ ಕಾರಣ ಏನು? ಭೂಲೋಕದಲ್ಲಿದ್ದಂತಹ ಋಷಿ ಮುನಿಗಳು ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡಿ ಹವಿಸು ಕೊಡುತ್ತಾ ಇದ್ದಾರಲ್ಲ, ಇದು ಯಾವುದರಿಂದ?
ಋಷಿಮುನಿಗಳು ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುತ್ತಾ ಇದ್ದಾರೆ. ಈ ಚತುರ್ವೇದವನ್ನೇ ಅಪಹರಣ ಮಾಡಬೇಕು. ನೇರವಾಗಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವನ ಮನೆಯಲ್ಲಿದ್ದ ಈ ವೇದಗಳನ್ನೆಲ್ಲ ಅಪಹರಣ ಮಾಡಿ ಸಲದಿಯ ಗರ್ಭದಲ್ಲಿ ಇರಿಸುತ್ತೇನೆ ನೋಡೋಣ. ಎಲ್ಲರನ್ನೂ ಕಾಪಾಡಿ ಎಂದು ಅನುದಿನವೂ ನಿನ್ನಲ್ಲಿ ಬೇಡುತ್ತಿದ್ದೇನೆ. ನಾನು ಭೂಮಿ ದೇವಿಯ ಮುಖಮುಖರವ ಎಂಬಂತೆ ರಾರಾಜಿಸುತ್ತಿರುವುದೇ ಈ ದ್ರಾವಿಡ ದೇಶ. ಇದರ ರಾಜನಾಗಿ ಮೆರೆಯುತ್ತಾ ಇದ್ದೇನೆ. ಸತ್ಯವ್ರತ ಎಂದು ಎಲ್ಲರೂ ನನ್ನನ್ನು ಕರೆಯುತ್ತಾ ಇದ್ದಾರೆ. ಆದರೆ ಈ ಸಿಂಹಾಸನ ಮೊದಲು ಎಷ್ಟೋ ಮಂದಿ ನನ್ನ ಹಿರಿಯರು ಏರಿ ಬಾಳಿ ನೆಗಳುತ್ತೇನು ಪಡೆದಿದ್ದಾರೆ. ಅವರಿಂದಲೇ ಬಂದಿರುವಂತಹ ಸಿಂಹಾಸನ, ಅವರು ಗಳಿಸಿದ ಕೀರ್ತಿಗೆ ನನ್ನಿಂದ ಒಂದಿಷ್ಟು ಕೊರತೆಗಳು ಬಾರದಂತೆ ರಾಜ್ಯಭಾರ ಮಾಡಿಕೊಂಡು ಬಂದವರೇ ನಾನಾಗಿದ್ದೇನೆ. ಪ್ರಜೆಗಳ ಸುಖವೇ ನನ್ನ ಸುಖ, ಪ್ರಜೆಗಳ ಕಷ್ಟವೇ ನನ್ನ ಕಷ್ಟ ಎಂದು ಭಾವಿಸಿದವ ನಾನು. ಪ್ರಜೆಗಳಿಗೆ ಯಾರಿಂದಾದ್ರೂ ಒಂದಿಷ್ಟು ಕಷ್ಟಗಳು ಬರದಂತೆ ಅವರನ್ನು ಕಾಪಾಡಿಕೊಂಡು ಬಂದಿದ್ದೇನೆ. ಸುಖದಿಂದ ಪ್ರಜೆಗಳೆಲ್ಲವರಿದ್ದಾರೆ. ಅಷ್ಟು ಮಾತ್ರವಲ್ಲ, ಬ್ರಾಹ್ಮಣರು ಸಮಯಕ್ಕೆ ಸರಿಯಾಗಿ ಪೂಜೆ ಪುರಸ್ಕಾರ ಮಾಡುತ್ತಿದ್ದಾರೆ. ಅವರು ಈ ರೀತಿ ಪೂಜೆ ಪುರಸ್ಕಾರ ಮಾಡುವುದರಿಂದ ಈ ರಾಜ್ಯ ಸುಭಿಕ್ಷೆಯಾಗಿ ಬೆಳೆದಿದೆ ಎಂದು ಹೇಳಿದರೂ ಹೆಚ್ಚಾಗಲಾರದು. ಋಷಿಗಳು ಯಾಗಯಜ್ಞೆಯನ್ನು ಮಾಡುತ್ತಿದ್ದಾರೆ ಲೋಕ ಕಲ್ಯಾಣಾರ್ಥವಾಗಿ. ಆದುದರಿಂದ ಎಲ್ಲರೂ ಸುಖಿಗಳೇ ಅಂತ ಹೇಳಿದ್ರೆ ಹೆಚ್ಚಾಗಲಾರದು. ಮನಸ್ಸಿಗೆ ಬಹಳ ಸಂತೋಷ. ನನ್ನ ಹಿರಿಯರು ಹಿಂದೆ ಮಾಡಿದ ಬಹುದೊಡ್ಡ ಒಂದು ಕೆಲಸ, ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಡುವುದು. ಆದುದರಿಂದ ಅವರ ಇಚ್ಛೆಯಂತೆ ಅವರು ಮಾಡಿದ ಕಾರ್ಯಕ್ಕೆ ಲೋಪ ಬರದಂತೆ ನಾನು ನನ್ನ ಕರ್ತವ್ಯ ನಿರತನಾಗಿದ್ದೇನೆ. ಆದುದರಿಂದ ಅರ್ಘ್ಯವನ್ನು ಕೊಡುವುದಕ್ಕಾಗಿ ಕೃತಾಬಾಲ ನದಿಯ ಬಳಿಗೆ ಹೋಗ್ತೇನೆ. ನದಿಯೊಳಗಂದು ಭಾಸ್ಕರ ದರ್ಪ್ಯ ಕೊಡುತ್ತಿರ
ಅರಮನೆಯನ್ನು ತೊರೆದು ಕೃತಾಮಾರ ನದಿಯ ಬಳಿಗೆ ಬಂದೆ. ಸೂರ್ಯಗೆ ಅರ್ಘ್ಯವನ್ನು ಕೊಡುವುದಕ್ಕಾಗಿ ಸ್ನಾನವನ್ನು ಮಾಡಿದೆ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಲ್ಲ, ಬೊಗಸೆಯಲ್ಲಿ ನೀರನ್ನು ಹಿಡಿದು ಅರ್ಘ್ಯವನ್ನು ಕೊಡ್ತೇನೆ, ನೋಡೋಣ. ಇದೇನವಸ್ಥೆ? ನನ್ನ ಬೊಗಸೆಯಲ್ಲಿ ಒಂದು ಮೀನೊಂದು ಒಂದು ಸೇರಿಕೊಂಡಿತ್ತಲ್ಲ, ಬಿಟ್ಟು ಬಿಡೋಣ ಇದನ್ನು. ಇದೇನೇ ಅವಸ್ಥೆ? ಅದೇ ಮೀನು ಪುನಃ ನನ್ನ ಬೊಗಸೆಯಲ್ಲಿ ಸೇರಿಕೊಂಡಿತ್ತಲ್ಲ, ಹಾಗಾಗಿ ಅರ್ಘ್ಯವನ್ನು ಕೊಡುವುದಿಲ್ಲ. ಬಿಟ್ಟು ಬಿಡೋಣ. ಎಲ್ಲ ರಕ್ಷಿಸು ಕರುಣೆಯನೆಂದು ಸಣ್ಣ ಕಲಶದೊಳಿಡಲು ಎನ್ನ ರಕ್ಷಿಸು ಕರುಣೆಯನೆಂಬ ಸಣ್ಣ ಕಲಶದೊಳಿಡಲು ಬೆಳೆದುದು ಮುನ್ನ ಮಧ್ಯಾಹ್ನಂದು ಜಲದಿಯೊಳಂದು ಬಿಡಲು. ದೊಡ್ಡ ವಿಚಿತ್ರವಾಯ್ತಲ್ಲ. ಈ ಕಡೆಯಲ್ಲಿ ಬೊಗಸೆಯಲ್ಲಿ ನೀರನ್ನು ಎತ್ತಿದಾಗ ಬೊಗಸೆಯಲ್ಲಿ ಮೀನೊಂದು ಸೇರಿಕೊಂಡಿತ್ತು, ಅದನ್ನು ಬಿಟ್ಟು ಬಿಟ್ಟೆ. ಈ ಕಡೆಯಲ್ಲಿ ಬೊಗಸೆಯಲ್ಲಿ ನೀರು ಎತ್ತುವ ಅಲ್ಲಿಗೆ ಬಂದು ಸೇರಿತಲ್ಲ. ಮತ್ತೊಂದು ಕಡೆಯಲ್ಲಿ ಬೊಗಸೆಯಲ್ಲಿ ನೀರು ತುಂಬಿಸುವ ಆಸನೆ ಬಂದುದೇನು, ಮೀನು ಆಡುವುದೇನು? ವಿಚಿತ್ರವೇ ವಿಚಿತ್ರ. ನನ್ನನ್ನು ಬಿಡಬೇಡ, ನನ್ನನ್ನು ಕೊಂಡೋಗಿ ರಕ್ಷಿಸು, ನಿನಗೆ ಒಳ್ಳೆಯದಾಗೋದಕ್ಕೆ ಸಾಧ್ಯ, ನಿನಗೆ ಸುಭಿಕ್ಷೆ ಆಗೋದಕ್ಕೆ ಸಾಧ್ಯ ಎಂದು ಈ ಮೀನು ಹೇಳಿತಲ್ಲ. ಈ ತನಕ ಮೀನು ಮಾತಾಡಿದ್ದು ನಾನು ಕೇಳಿದ್ದಿಲ್ಲ. ಹಾಗಾದ್ರೆ ಏನೋ ಒಂದು ವಿಚಿತ್ರ ಇರಬೇಕು. ಆದುದರಿಂದ ತಂಬಿಗೆಯಲ್ಲಿ ಮೀನ ನಿಲ್ಲಿಸಿ ಅರಮನೆ ತಗೊಂಡು ಹೋಗ್ತೇನೆ. ಏನು ಅವಸ್ಥೆ ಇತ್ತು? ತಂಬಿಗೆಯಲ್ಲಿ ಮೀನು ಇರಿಸಿದೆ, ಅರಮನೆ ಹತ್ರ ಕೊಂಡು ಹೋದೆ. ಕ್ಷಣ 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 ಬೆಳೆಯುತ್ತಾ ಬೆಳೆಯುತ್ತಾ ಬಂತಲ್ಲ, ತಂಬಿಗೆಯಲ್ಲಿ ನಿಲ್ಲುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಹಾಗಾದ್ರೆ ಏನು ಮಾಡಲಿ? ಕೆರೆಯಲ್ಲಿ ಬಿಟ್ಟು ಅಲ್ಲಿಯೂ ಹಾಗೆ ಮತ್ತು 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 ಕ್ಷಣ ಕ್ಷಣವೇ ಬೆಳೆಯುತ್ತಾ ಬೃಹತ್ತಾಕಾರವಾಗಿ ಬೆಳೆಯುತ್ತಲ್ಲ. ಸರೋವರದಲ್ಲಿ ಬಿಟ್ರೆ ಅಲ್ಲಿಯೂ ಹಾಗೆ ಈಜುವುದಕ್ಕೆ ಅಸಾಧ್ಯ ಎಂಬ ಹಾಗೆ ಬೆಳೆದು ನಿಂತಿದೆ ಅಲ್ಲ. ಹಾಗಾದ್ರೆ ಏನು ಮಾಡಲಿ? ಹೇಗೆ ರಕ್ಷಿಸುವ ಬಗ್ಗೆ ಈ ಬಗ್ಗೆ ಯೋಚಿಸಿದ್ರೆ ಇನ್ನು ಯೋಚಿಸುವುದು ಹೇಗೆ? ವಿಶಾಲವಾದ ಸಮುದ್ರ ಉಂಟು, ಅಲ್ಲೇ ಕೊಂಡೋಗಿ ನಾನು ಬಿಟ್ಟೆ. ನಾನು ಮನ ಬಂದಂತೆ ಇಚ್ಛೆಯಿಂದ ತಿರುಗಾಡಲಿಕ್ಕೆ ಸಾಧ್ಯವಲ್ಲ. ಅತ್ತ ಹೋಗ್ತೇನೆ ನೋಡು.
ಈಗಲೇ ಸಕಲವನ್ನು ಚದುರನಿ ನದರಳಿಸಿ ವಾಸುಕಿಯ ನೇಣಗೈದು ವಾಸುಕಿಯ ಶುಭ ದಿನದೋಳ್ ಓದರಿಸದೆನ್ನ ನೆನೆದು ಲೇಸಿ ನೀವು ನಾವೇ ಏರೆ ನೀನು ನಾವೇನು ಬೇರಿಲ್ಲಿ ಬೇಸರಲೆ ಧೈರ್ಯ ತೋರೆ ನಾನು ಸೇರಿ ಬೆದರದಿರು ದಾರಿ ಕಾಲ ಎಲ್ಲರೂ ಧೈರ್ಯವನ್ನು ತಾಳಿ. ನಿಮ್ಮನ್ನು ಕಂಡಾಕ್ಷ ಭಯದಿಂದ ತತ್ತರಿಸಿ ಹೋಗಿದ್ದೀರಿ. ನಡುಕ ಪ್ರಾರಂಭವಾಗಿದೆ. ಯಾರು ಏನೆಂಬ ವಿಚಾರ. ಇಂದ್ರಾದಿ ಸುಮನಸರಿಗೆ ಧೈರ್ಯದ ಮಾತನ್ನು ಹೇಳಿದೆ. ಬೆದರದಿರು ಭೂಪಾಲ. ಓ ಸತ್ಯವ್ರತ, ಇನ್ನು ಮುಂದೆ ನಿನಗೆ ಭಯ ಬೇಡ. ನಾನು ಯಾರು ಅಂತ ನಿನಗೆ ಗೊತ್ತಾಗಿಲ್ವ? ಶ್ರೀಮನ್ನಾರಾಯಣಿ ಈ ರೂಪದಲ್ಲಿ ಬಂದವ. ಇದು ನನ್ನ ಪ್ರಥಮ ಅವತಾರ. ನಾನು ನೀನು ಹೆದರಬೇಡ ಸತ್ಯವ್ರತ. ನಾನು ಬರುವಾಗಲೇ ಅಲ್ಲೋಲ ಕಲ್ಲೋಲವಾಗಿದೆ. ನೀರು ಅಲ್ಲೋಲ ಕಲ್ಲೋಲವಾಗುವುದಕ್ಕೆ ಪ್ರಾರಂಭಿಸಿದ್ದು. ಹೌದು ಸತ್ಯವ್ರತ, ಇನ್ನು ಮುಂದಕ್ಕೆ ಒಂದು ಶುಭ ಕಾರ್ಯ ಆಗುವುದಕ್ಕುಂಟು. ಏನದು? ಈ ಭೂಮಿಯೇ ಪ್ರಳಯ ಆಗುವ ಕಾಲ ಬರ್ತದೆ. ಪ್ರಳಯ ಕಾಲ. ಆದ ಕಾರಣ ಜಲ ಪ್ರಳಯ ಆಗುವ ಕಾಲದಲ್ಲಿ ಜೀವ ಇದ್ದವರಿಗೆ ತಿನ್ನುವುದಕ್ಕೆ ಆಹಾರ ಬೇಕಲ್ಲ. ಅದಕ್ಕೆ ನಿನಗೊಂದು ಉಪಾಯವನ್ನು ಹೇಳ್ತಾ ಇದ್ದೇನೆ. ಏನು ಉಪಾಯವೋ ನಾನು ಅರಿಯೆ. ಒಂದು ನಾಲೆಯನ್ನು ನೀನು ರಚಿಸು. ಅದನ್ನು ರಚಿಸಿ ಅದರಲ್ಲಿ ಬೇಕಾದಷ್ಟು ಬೀಜ, ಅಷ್ಟು ಮಾತ್ರ ಅಲ್ಲ, ನಾವು ತಿನ್ನುವಂತ ಆಹಾರವನ್ನು ಎಲ್ಲವನ್ನು ಅದರಲ್ಲಿ ತುಂಬಿಸು. ನೀನು ಹೋಗುವ ಸಮಯದಲ್ಲಿ ಆ ನಾವೇ ದಡಕ್ಕೆ ಸೇರುವುದು ಹೇಗೆ ನೀನು ಆಲೋಚನೆ ಮಾಡಬೇಡ. ನಾನು ಅದಕ್ಕೊಂದು ಉಪಾಯ ಹೇಳ್ತೇನೆ. ವಾಸುಕಿಯನ್ನು ತಂದುಕೊಡು, ಅದನ್ನು ನೇಣಾಗಿ ಮಾಡುತ್ತೇನೆ. ನೇಣಾಗಿ ಮಾಡಿ ಒಂದು ಅದರ ಬದಿಯನ್ನು ಆ ನಾವೆಗೆ ಕಟ್ಟು, ಮತ್ತೊಂದು ಹಗ್ಗದ ಬದಿಯನ್ನು ನನ್ನ ಈ ಮೂತಿಗೆ ಕಟ್ಟು. ಸತ್ಯವ್ರತ, ಅದರಲ್ಲಿದ್ದಂತಹ ಸಾಮಗ್ರಿ ಮತ್ತು ನಿನ್ನನ್ನು ದಟ್ಟ ಸೇರ್ಬೇಕಾದ್ರೆ ನಾನೇ ಸೇರಿಸ್ತೇನೆ. ನೀನು ಅದರಲ್ಲಿ ಕುಳಿತು ನಿಶ್ಚಿತ ನೀರು ಎಲ್ಲದಕ್ಕೂ ನೀರಲ್ಲಿ ತೇಲುತ್ತಾ ನಾನು ಇರಬೇಕು. ಹೌದು, ನಾನಿದ್ದೇನೆ. ಅಡಗಿ ಉಳಿದನ ಛಲದಿ ಧೈರ್ಯದ ಮಾತನ್ನು ಹೇಳಿದ್ದೇನೆ. ಅದು ಮಾತ್ರವಲ್ಲ, ಸತ್ಯವ್ರತನಿಗೆ ಬೇಕಾದ ಹಾಗೆ ಉಪದೇಶ ಕೊಟ್ಟಿದ್ದೇನೆ. ಓಹೋಯ್, ದೇವತೆಗಳಿಂದ ಸಂಪತ್ತನ್ನು ಕಳಚಿದ್ದೇವೆ. ಅದು ಮಾತ್ರ ಅಲ್ಲ, ಬ್ರಹ್ಮನಿಂದ ವೇದವನ್ನೇ ಕರ್ಕೊಂಡು ಹೋಗಿದ್ದಾನವ. ನೀರಲ್ಲಿದ್ದಾನಂತೆ. ಅಡಗಿದ್ದ ತಮ್ಮನ್ನು ಹೇಗೆ ಎಬ್ಬಿಸ್ತಾನೆ?
ಮಾಡಿ ಇಂದ್ರಾದಿ ದೇವತೆಯನ್ನು ಸೋಲಿಸಿ ತನ್ನ ಪಾರ್ವತ್ಯ ಮಾಡ್ತಾ ಇದ್ದಲ್ಲ, ಅದು ಮಾತ್ರವಲ್ಲ, ಯಾವ ಸುವಸ್ತು ಯಾರಲ್ಲಿರ್ಬೇಕು ಅದನ್ನೆಲ್ಲ ನೀನು ಸರದಿಯಲ್ಲಿ ಆವತ್ತು ಕೂರ್ತಿದ್ದಲ್ಲ. ಒಂದು ಮಾತು ಹೇಳ್ತೇನೆ, ಇದ್ದಂತ ವಸ್ತ್ರಗಳೆಲ್ಲ ಬಿಟ್ಕೊಳ್ಳಿ. ಜಲಚರ ಪ್ರಾಣಿ ನೀನು, ಅದು ನಿನ್ನ ದೃಷ್ಟಿಗೆ ವಿಶಾಲವಾದಂತಹ ಶರದಿಯ ನೀರನ್ನು ಅಲ್ಲೋಲ ಕಲ್ಲೋಲಕ ಯುದ್ಧ ಮುಂದುವರಿದು ಬಂದು ನನ್ನನ್ನು ವಿಚಾರಿಸುತ್ತಾ ಇರುವೆಯ? ನಾನೇ ಏನೇನ ತ್ರೈಭುವನದಲ್ಲಿ ನನಗೆ ಸರಿಸಮಾನರಾದವರು ಯಾರು ಇಲ್ಲ. ಯಾರು ಅದು ಮೊದಲು ಇನ್ನಲ್ಲ, ನನ್ನನ್ನು ಕಡಿದು ಕಡಿದು ಖಂಡ ಖಂಡ ತುಂಡು ಮಾಡಿ ನಿನ್ನನ್ನು ತಿಂದು ಮುಗಿಸುತ್ತೇನೆ. ಬುದ್ಧಿ ನಿನ್ನ ನೆತ್ತಿಗಾಡಿದೆ. ಓ ತಮಾಸುರ, ನಾನು ಅಂತಿಂತ ಮೀನಲ್ಲ. ನೀನು ಮೆಲುವಂತೆ ಮುಂದೆ ಬಂದರೆ ನಿನ್ನ ಗಂಟಲಲ್ಲಿ ವಿಷಾದೇನು? ಓ ತಮಾಸುರ, ನಾನು ಬಂದವ ಯಾರು ಅದೆಲ್ಲ ನಿನ್ನ ಹೇಳಿದೆ. ನಿನ್ನ ಹೆಜ್ಜೆ ಹೊಡೆದು ನೀನು ಸಾಯ್ಲಿಕ್ಕುಂಟು. ನಿನ್ನ ಎದುರು ನಿಂತ ಶ್ರೀಹರಿಯೇ ಮತ್ಸ್ಯನಾಗಿ ಬಂದಿದ್ದೇನೆ. ಇದು ನನ್ನ ಪ್ರಥಮ ಅವತಾರ. ನಾರಾಯಣ ನೀನು ಯಾರೇ ಆಗಲಿ, ಓಹ್ ನನಗೆ ಗೊತ್ತು ನೀನು ಶ್ರೀಹರಿ. ಆದರೂ ಕೂಡ ಇದನ್ನು ತಿಳಿಯದವನು ಏನು ಅಲ್ಲ ನಾನು. ಹೌದಾ? ಹೌದು ಹೌದು. ಆದರೆ ನೀನೇ ಸಿಕ್ಕಬೇಕು. ನಿನ್ನ ಶೌರ್ಯ, ನಿನ್ನ ಪಂಚ ಪೌರುಷವಿದ್ದರೆ Thank you.
ತೋರಿಸಿದೆ. ಓ ದ್ರೋಹಿ, ಓ ಕಪಟಿ, ಓ ಅವಿವೇಕಿ, ಓ ವಿಚಾರ ಶೂನ್ಯನೇ, ನಾನು ಯಾರಂತ ತಿಳಿಯದೆ ನನ್ನ ಮೇಲೆ ಮನ ಮಾಡಿದ್ಯಾ? ತಿನ್ನುವುದಕ್ಕೆ ಮನ ಮಾಡಿದ್ಯಾ? ತಿನ್ನುವ ಆಹಾರ ನಾನಲ್ಲ ದ್ರೋಹಿ. ನಿನಗೆ ಕಡೆ ಕಾಲ ಬಂದಿದೆ. ಯಾರಾದ್ರೆ ನನಗೆ ಲಕ್ಷ್ಯವೇ ಅಲ್ಲ, ಲಕ್ಷ್ಯವೇ ಅಲ್ಲ. ಆರತಿ ಮತ್ಸವತಾರನಿಗೆ ಆರತಿ ಸುಜನರ ಬರೆದವಗೆ ಆರತಿ ತರುಳನ ಶಿರ ತರಿದವಗೆ ಆರತಿ ವೇದೋತ್ತರನಿಗೆ ಆರತಿ ಮತ್ಸ್ಯವತಾರನಿಗೆ ಆರತಿ ಸುಜನರ ಬರೆದವಗೆ ಜಯವಾಗಲಿ ಎಂದು ಎಲ್ಲರೂ ಹರ್ಷೋತ್ಕಾರದಿಂದ ನುಡಿಸಿದ್ದಾರೆ. ಜಲದಲ್ಲಿ ಕಲಿಸಿದ ಮಸ್ತನಿಗೆ, ಅಷ್ಟು ಮಾತ್ರವಲ್ಲ ವೇದವನ್ನು ಉತ್ತರಿಸಿದ ಮಹಾಮಹಿಮನಿಗೆ, ದುರುಳನ ತಲೆಯನ್ನು ತರಿದವನಿಗೆ ಜಯ 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 ವಿರೋಧಾರಕನೇ ಮಹಾಮಹಿಮನೇ ರಕ್ಷಿಸುವ ಸತ್ವೃತ. ನಿನ್ನ ಈ ಭಕ್ತಿಗೆ ಅಷ್ಟು ಮಾತ್ರವಲ್ಲ, ನಾನು ಜಲವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಾಗ ಆಲೋಚನೆ ಮಾಡಿದೆ. ದುಷ್ಟನ ವಧೆ ನನ್ನಿಂದಲಂತ ತಮ್ಮನ ವಧೆಯಾಗಿದೆ. ಇನ್ನು ಮುಂದಕ್ಕೆ ನಿಮಗೆ ಶುಭವಾಗಲಿ. ಯಾವತ್ತು ಕಷ್ಟ ಬಂದಾಗ ನನ್ನನ್ನು ನೆನವರಿಸಿ ಆವತ್ತು ನಾನು ಬರ್ತೇನೆ. ಇದು ನನ್ನ ಪ್ರಥಮ ಅವತಾರ. ಇನ್ನು ಎಷ್ಟು ಅವತಾರ ತಾಳ್ತೇನೆ ಅಂತ ನೀವೇ ಕಾದು ನೋಡ್ಬೇಕು. ಮಸ್ತ್ ಅವತಾರ ಜಯವಾಗಿದೆ. ಜಯ ಜಯ ಜಯ.